ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ಎಲ್ಲರಿಗೂ ಆಡಿಯೋ ವಿಡಿಯೋ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ? ದಯವಿಟ್ಟು ಚೆಕ್ ಮಾಡಿ. ಆಡಿಯೋ ವಿಡಿಯೋ ಚೆಕ್ ಪ್ಲೀಸ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಪರಿಸರ ಶಾಸ್ತ್ರ ನಿನ್ನೆ ಏನು ಮಾಡಿದ್ವಿ ಅದನ್ನ ಮುಂದುವರಿಸೋಣ. ಯಾಕೆಂದ್ರೆ ನಿನ್ನೆ ತರಗತಿಯಲ್ಲಿ ನಾವು ಅಜೈವಿಕ ಅಂಶನ ಅರ್ಥ ಮಾಡಿದ್ವಿ, ಕರೆಕ್ಟಾ? ಸೊ ಎಲ್ಲರಿಗೂ ನಮ್ಮ ಪರಿಸರ ಶಾಸ್ತ್ರದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿರೋದ್ರಿಂದ ನಾನು ನೇರವಾಗಿ ತರಗತಿಗೆ ಹೋಗ್ತಾ ಇದ್ದೀನಿ, ಕರೆಕ್ಟಾ? ಪರಿಸರ ಶಾಸ್ತ್ರದಲ್ಲಿ ನಾವು ಮುಖ್ಯ ಭಾಗ ಏನಿದೆ, ಅಜೈವಿಕ ಅಂಶಗಳನ್ನ ಯಾರು ಹೇಳೋದಿಲ್ಲ, ಆ ತರಗತಿನೇ ಆಗೋದಿಲ್ಲ, ಕರೆಕ್ಟಾ? ಅದನ್ನ ನಾವು ವಿವರಿಸ್ತಾ ಇದೀವಿ. ಈಗ ಜೈವಿಕ ಅಂಶಗಳನ್ನ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂದ್ರೆ ಫಸ್ಟ್ ಅಜೈವಿಕ ಅಂಶಗಳನ್ನ ತಿಳ್ಕೊಳ್ಬೇಕು. ಕಳೆದ ತರಗತಿಯಲ್ಲಿ ನಾವು ಸೂರ್ಯನ ಕಿರಣಗಳು, ಉಷ್ಣಾಂಶ ಮತ್ತು ನೀರಿನ ಬಗ್ಗೆ ತಿಳ್ಕೊಂಡಿದ್ವಿ. ನಿನ್ನೆ ಕ್ಲಾಸಲ್ಲಿ 3 ಆಗಿತ್ತು, ಹೌದಲ್ವಾ? ಎಲ್ಲರಿಗೂ ಗೊತ್ತಾಯ್ತಾ? ಇವತ್ತಿನ ತರಗತಿಯಲ್ಲಿ ನೋಡಿ, ಗಾಳಿ ಮತ್ತು ಮಾರುತ, ಪವನ ಮತ್ತು ಭೂಮಿ ಮತ್ತು ಶಿಲೆಗಳು, ಮಣ್ಣು ಮತ್ತು ಖನಿಜಗಳು, ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಇವಾಗ ಅಜೈವಿಕ ಅಂಶಗಳಿಂದನೇ ಜೈವಿಕ ಅಂಶಗಳ ವಿಂಗಡಣೆ ಮತ್ತು ಅವುಗಳ species depend upon abiotic factors: distribution, the size of the biotic community, the population and the species. Everything depends upon the abiotic factors. So ಎಷ್ಟು ಜನಕ್ಕೆ ಮಾನವ ವಿಕಾಸ, ನಮ್ಮ ವಿಕಾಸ, ಎವಲ್ಯೂಷನ್ ಏನಾಗಿದೆ ಅದು ಕೂಡ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ ಮತ್ತು ಜೋಗ್ರಫಿಕ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಗೊತ್ತಿದೆ? ಇದ್ರ ಬಗ್ಗೆ ಯೋಚನೆ ಮಾಡಿ ಎಲ್ಲರೂ. ನಮ್ಮ ಅಜೈವಿಕ ಅಂಶಗಳು ಏನಿದೆಯಲ್ಲ ಅದರ ಮೇಲೆನೆ ನಮ್ಮ ಜೀವಿಗಳು ಇವತ್ತಿನ ದಿವಸ ಅವಲಂಬಿಸಿರೋದು. ಅದನ್ನ ನೀವು ಇವತ್ತು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಅಜೈವಿಕ ಅಂಶಗಳನ್ನ ಒಂದ್ಸತಿ ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ತರಗತಿಯಲ್ಲಿ ಎಸ್ಪೆಷಲಿ ಗಾಳಿ, ಮಾರುತ, ಭೂಮಿ, ಶಿಲೆಗಳು, ಖನಿಜಗಳು, ಮಣ್ಣು ಅರ್ಥ ಆದ್ರೆ ನಮಗೆ ಮುಕ್ಕಾಲ್ ಭಾಗ ಜೀವಿಗಳ ಹಂಚಿಕೆ ಮತ್ತು ವೈವಿಧ್ಯತೆ, ಡೈವರ್ಸಿಟಿ, ಬಯೋಡೈವರ್ಸಿಟಿ, ಡಿಸ್ಟ್ರಿಬ್ಯೂಷನ್ ಆಫ್ ಫ್ಲೋರಾ ಅಂಡ್ ಫೌನಾ ಎಲ್ಲ ಅರ್ಥ ಆಗುತ್ತೆ. ಓಕೆ, ಸೊ ನೆನ್ನೆ ತರಗತಿಯಲ್ಲಿ ನಿಮ್ಗಾಗ್ಲೇ ಒಂದಷ್ಟು ಟಾಪಿಕ್ಸ್ ಗಳು ಗೊತ್ತಾಗಿದೆ. ಸನ್ಲೈಟ್, ಟೆಂಪರೇಚರ್, ವಾಟರ್ ಯಾವ ರೀತಿ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ. ಇವತ್ತಿನ ತರಗತಿಯಲ್ಲಿ ನಾವು ಗಾಳಿ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ವಾಯುಮಂಡಲದಲ್ಲಿ ನಮಗೆ ಬೇಕಾಗುವಂತ ಮುಖ್ಯವಾದಂತ ಅನಿಲಗಳಿದೆ. ಇನ್ ಅವರ್ ಅಟ್ಮಾಸ್ಫಿಯರ್ ವಿ ಹ್ಯಾವ್ ಎಸೆನ್ಷಿಯಲ್ ಗ್ಯಾಸಸ್, ಕರೆಕ್ಟ್ ಅಲ್ವಾ? ಡಸ್ಟ್ ಪಾರ್ಟಿಕಲ್ಸ್ ಮತ್ತು ನೀರಾವಿ, ಇವಿಷ್ಟು ನಮ್ಮ ಗಾಳಿನಲ್ಲಿದೆ. ಈ ಗಾಳಿಯ ಪದರವನ್ನು ಭೂಮಿಯ ಮೇಲೆ ವಾಯುಮಂಡಲ ಅಂತ ಕರಿತೀವಿ. The thin blanket of air around the earth is called as atmosphere. Thin blanket of air. ಈ thin blanket of air ನಲ್ಲಿ ಗ್ಯಾಸಸ್ ಇದೆ, ಕರೆಕ್ಟಾ? ಏರ್ ಅಲ್ಲಿ ಗ್ಯಾಸಸ್, ಡಸ್ಟ್ ಮತ್ತು ವೇಪರ್ ನೀರಾವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಗ್ಯಾಸಸ್ ಬಗ್ಗೆ ನೋಡ್ತಾ ಇದ್ದೀವಿ. ಗ್ಯಾಸಸ್ ಅಂದ್ರೆ ಯಾವ್ಯಾವುದು ನೋಡಿ, ಇಲ್ಲಿ ಹಾಕಿದೆ ನೋಡಿ, ಪೈ ಚಾರ್ಟ್. ಅತಿ ಹೆಚ್ಚು ಪ್ರಮಾಣದಲ್ಲಿರೋದೆ ನೈಟ್ರೋಜನ್, ದೆನ್ ಎರಡನೇ ಸ್ಥಾನಕ್ಕೆ ಬರೋದೆ ಆಕ್ಸಿಜನ್. ಇವೆರಡು ಸೇರಿದ್ರೆ ನೋಡಿ ಇದು 78, 21 ಆಯ್ತಲ್ಲ, 99 99% ಇವೆರಡು ಆಗೋಯ್ತು ಅಲ್ವಾ? ಇಷ್ಟು ಬರುತ್ತೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್, ಹೀಲಿಯಂ, ಕ್ರಿಪ್ಟಾನ್, ಹೈಡ್ರೋಜನ್, ಝೆನಾನ್, ಓಝೋನ್, ಹೌದಲ್ವಾ? ಸೊ ಎಲ್ಲರಿಗೂ ಗೊತ್ತಿರಬೇಕು ಈ ಅಂಶಗಳನ್ನ ತಾವು ಗಮನದಲ್ಲಿಟ್ಕೊಳ್ಳಿ. ನಾವು ಓಝೋನ್ ಹೈಲೈಟ್ ಮಾಡಿದ್ದೀನಿ ನೋಡಿ ಇವತ್ತು. ನೆನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ಓಝೋನ್ ಬಗ್ಗೆ, ಯಾವ ರೀತಿ ಓಝೋನ್ ವಿಕಿರಣದಿಂದ ನಮ್ಗೆ ವಿಟಮಿನ್ ಡಿ3 ಸಿಗುತ್ತೆ, ಕರೆಕ್ಟ್ ಅಲ್ವಾ? ನೆನ್ನೆ ತಾನೇ ನಾವು ಓಝೋನ್ ಬಗ್ಗೆ ನಾವು ತಿಳಿದಿದ್ವಿ, ಹೌದಲ್ವಾ? ಸೊ ಇವತ್ತು ಓಝೋನ್ ಡೇ ಕೂಡ ಸತೀಶ್ ಅವರು ಆಗ್ಲೇ ಮೆನ್ಷನ್ ಮಾಡಿದ್ದಾರೆ. ಹ್ಯಾಪಿ ಓಝೋನ್ ಡೇ ಎಲ್ಲರಿಗೂ. ಸೊ ಓಝೋನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸಸ್ಟೈನಿಂಗ್ ಲೈಫ್ ಆನ್ ಅರ್ತ್. ಸೊ ಅಂದ್ರೆ ಅನಿಲಗಳ ಪ್ರಾಮುಖ್ಯತೆ ಹೇಳ್ತಾ ಇದೆ, ಕರೆಕ್ಟ್ ತಾನೆ? ಸೊ ನಾವು ಓಝೋನ್ ಡೇ
ಇದು ಓಝೋನ್ ನಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತ. ಸೊ ಇಂಟರ್ನ್ಯಾಷನಲ್ ಡೇ ಫಾರ್ ದ ಪ್ರಿಸರ್ವೇಷನ್ ಆಫ್ ಓಝೋನ್ ಅಂತ ಎಷ್ಟು ಜನ ಕೇಳಿದಿರ? ಇಂಟರ್ನ್ಯಾಷನಲ್ ಡೇ ಫಾರ್ ದ ಪ್ರಿಸರ್ವೇಷನ್ ಆಫ್ ಓಝೋನ್ ಗೊತ್ತಲ್ಲ? ಯಾಕೆಂದ್ರೆ ಇವತ್ತಿನ ದಿವಸ ಮಾಂಟ್ರಿಯಲ್ ಪ್ರೋಟೋಕಾಲ್ ನ ಸಹಿ ಹಾಕಿದ ದಿವಸ, ಕರೆಕ್ಟ್ ತಾನೆ? ಮಾಂಟ್ರಿಯಲ್ ಪ್ರೋಟೋಕಾಲ್ ನ ಸಹಿ ಹಾಕಿದ ದಿವಸ ಇವತ್ತು. ಸೊ ಸೆಪ್ಟೆಂಬರ್ 16, 1987 ನಲ್ಲಿ ಮಾಂಟ್ರಿಯಲ್ ನಲ್ಲಿ ಒಂದು ಒಪ್ಪಂದ ಆಯ್ತು. ಅದನ್ನ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರೀತಾರೆ. ಪ್ರೋಟೋಕಾಲ್ ಅಂದ್ರೆ ಒಪ್ಪಂದ. ಸೊ ನಾವು ಕೇಳ್ಕೊಳ್ಳಿ, ಅದಕ್ಕೆ ಸೆಪ್ಟೆಂಬರ್ 16 ಓಕೆ ಓಝೋನ್ ಡೇ ಅಂತ ಕರಿತೀವಿ. ಸೊ 1994 ಇಂದ ನಾವು ಇದನ್ನ ಆಚರಿಸ್ತಾ ಇದೀವಿ, ಗೊತ್ತಾಯ್ತಲ್ಲ? ಮಾಂಟ್ರಿಯಲ್ ಪ್ರೋಟೋಕಾಲ್ ಸೈನ್ ಹಾಕಿದ ದಿವಸ, ಜೊತೆಗೆ 1994 ಇಂದ ನಾವು ಇದು ಆಚರಣೆ ಮಾಡ್ತಾ ಬಂದಿದ್ದೀವಿ. ಓಝೋನ್ ಬಗ್ಗೆ ಮತ್ತು ಜನಗಳಿಗೆ ಒಂದು ರೀತಿ ಅವೇರ್ನೆಸ್, ಅರಿವು ಮೂಡಿಸಲು ಓಝೋನ್ ಡೇ ಆಚರಿಸ್ತಾ ಇದೀವಿ. ಎಕ್ಸಾಮ್ ನಲ್ಲಿ ಇದನ್ನ ಕೇಳ್ತಾರೆ, ಅತಿ ಹೆಚ್ಚು ಇರೋ ಅನಿಲ ಯಾವುದು? ಒಂದು, ಸೆಕೆಂಡ್ ಆಕ್ಸಿಜನ್, ಥರ್ಡ್ ಆರ್ಗಾನ್, ಫೋರ್ತ್ ಕಾರ್ಬನ್. ಇವು 4 ನಾವು ಕಟ್ಕೊಳ್ಳಿ. ಮೊದಲನೇದು ನೈಟ್ರೋಜನ್, ಮತ್ತೆ ಎರಡನೇದು ಆಕ್ಸಿಜನ್. ಆಯ್ತಾ? ಇವೆರಡ ನಾವು ಕಟ್ಕೊಳ್ತೀರಾ? ಈ 4 ನಾವು ಕಟ್ಕೊಳ್ಳಿ ಸಾಕು, ಎಲ್ಲ ಪರೀಕ್ಷೆಗಳಲ್ಲೂ ಕೇಳ್ತಾರೆ. ಸೊ ಇಷ್ಟು ಅನಿಲಗಳಲ್ಲಿ ಇದೆಲ್ಲ ನೈಸರ್ಗಿಕವಾಗಿರುವಂತದ್ದು. ಮಾನವ ನಿರ್ಮಿತ ಅನಿಲಗಳು ಬರೆಯೋಣ ಇಲ್ಲಿ ಈ ಸೈಡ್, ಕರೆಕ್ಟಾ? ಲೈಕ್ ಒಂದಷ್ಟು ನೈಸರ್ಗಿಕವಾಗಿರೋದು ಬರೆಯೋಣ, ಒಂದಷ್ಟು ಸಲ್ಫರ್ ಡೈಆಕ್ಸೈಡ್ ನೈಸರ್ಗಿಕವಾಗಿದೆ, ನೈಟ್ರಸ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಆಯ್ತಾ? ಹಾಗೆ ಬಾಕಿದು ಮಾನವ ವಿಕಾಸದಿಂದ ಆಗಿರೋಂಥದ್ದು, ಮಾನವ ಚಟುವಟಿಕೆಗಳಿಂದ ಆಗಿರೋಂಥದ್ದು, ಕ್ಲೋರೋಫ್ಲೋರೋಕಾರ್ಬನ್, ಹೈಡ್ರೋಫ್ಲೋರೋಕಾರ್ಬನ್, ಕಾರ್ಬನ್ ಮೊನಾಕ್ಸೈಡ್, ಪರ್ಫ್ಲೋರೋಕಾರ್ಬನ್, ಆಯ್ತಾ? ಸಲ್ಫರ್ ಹೆಕ್ಸಾಫ್ಲೋರೈಡ್, SF6, ಹಂಗೆ ಮೀಥೇನ್. ಈ ಅನಿಲಗಳೆಲ್ಲ ತಮಗೆ ಗೊತ್ತಿರಬೇಕು. ನಾನು ಜಿಯೋಗ್ರಫಿನಲ್ಲೂ ಹೇಳ್ಕೊಡ್ತೀನಿ, ಗ್ಲೋಬಲ್ ವಾರ್ಮಿಂಗ್ ಕಾರಣವಾಗಿರುವಂತಹ ಅನಿಲಗಳು ಅಂತಾನೂ ಬರೀತೀನಿ ಮುಂದಕ್ಕೆ. ಸೊ ಇವೆಲ್ಲ ಮಾನವ ಚಟುವಟಿಕೆಗಳು. ಗೊತ್ತಾಗ್ತಲ್ಲ ಎಲ್ಲರಿಗೂ? ನಮ್ಮ ವಾಯುಮಂಡಲದಲ್ಲಿ ಇರುವಂತ ಮುಖ್ಯವಾದಂತ ಅನಿಲಗಳು. ಹಾ, ಗೌರಿ ಅವರು ಒಂದು ಡೌಟ್ ಕೇಳ್ತಾ ಇದಾರೆ, ಇಲ್ಲಿ ನೋಡಿ. ಮಾಂಟ್ರಿಯಲ್ ಪ್ರೋಟೋಕಾಲ್, ಅಡ್ವಾನ್ಸಿಂಗ್ ಕ್ಲೈಮೇಟ್ ಆಕ್ಷನ್ ಮತ್ತು ವರ್ಲ್ಡ್ ಓಝೋನ್ ಡೇ 16 ಸೆಪ್ಟೆಂಬರ್ 2024 ಅಂತ ಕೇಳ್ತಾ ಇದ್ದಾರೆ. ಗೌರಿ ಅವ್ರ ಏನ್ ಡೌಟ್ ನಿಮ್ದು? ಇದೇ ಕ್ವಶನ್ ಆಗಿ ಬರ್ಬೋದು, ಹೌದಲ್ಲ? ಆದ್ರೆ ಈ ವರ್ಷ ಕೇಳಕ್ ಹೋಗೋದಿಲ್ಲ, ಬಟ್ ಗೊತ್ತಿರ್ಲಿ. ಸೊ ಈ ವರ್ಷದ ಥೀಮ್ ಇದು, ಅಡ್ವಾನ್ಸಿಂಗ್ ಕ್ಲೈಮೇಟ್ ಆಕ್ಷನ್ಸ್ ಅಂತ. ಯಾಕೆಂದ್ರೆ ಓಝೋನ್ ಕೂಡ ಒಂದು, ಕರೆಕ್ಟ್ ಅಲ್ಲ? ಅಡ್ವಾನ್ಸಿಂಗ್ ಕ್ಲೈಮೇಟ್ ಆಕ್ಷನ್ ಅಂತ ಏನಿದೆ, ಓಝೋನ್ ಕೂಡ ಗ್ರೀನ್ ಹೌಸ್ ಎಷ್ಟು ಜನ ಅರ್ಥ ಆಗ್ತಾ ಇದೆ? ಹಸಿರು ಅನಿಲ, ಹಸಿರುಮನೆ ಅನಿಲ, ಗ್ರೀನ್ ಹೌಸ್. ಇದು ಓಝೋನ್ ಇಂದನೂ ಸಹ ಏನಾಗುತ್ತೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಸೊ ಆಸ್ ಅ ರಿಸಲ್ಟ್ ಓಝೋನ್ ಅಲ್ಲಿ 2 ತರ, ಗುಡ್ ಓಝೋನ್, ಬ್ಯಾಡ್ ಓಝೋನ್. ಗುಡ್ ಓಝೋನ್ ಇದೆ, ನೋಡಿ. ಬ್ಯಾಡ್ ಓಝೋನ್ ಯಾಕೆ? ಅದು ಹಸಿರು ಮನೆ ಏನಿಲ್ಲ. ಗುಡ್ ಓಝೋನ್ ಸ್ಟ್ರಾಟೋಸ್ಫಿಯರ್ ನಲ್ಲಿ, ನಮ್ಮ ವಾಯುಮಂಡಲದಲ್ಲಿ ಗುಡ್ ಓಝೋನ್ ಇದೆ. ಇದು UV ಕಿರಣಗಳನ್ನ ತಡೆಯುತ್ತೆ, UVC ವಿಕಿರಣಗಳನ್ನ ತಡೆದು ನಮ್ಮನ್ನ ರಕ್ಷಣೆ ಮಾಡುತ್ತೆ. ಬ್ಯಾಡ್ ಓಝೋನ್ ಏನಿದೆ, ಅದು ಹಸಿರು ಮನೆ ಅನಿಲ,
ಅದಕ್ಕೆ ಈ ವರ್ಷದ ಥೀಮ್ ಏನ್ ನೋಡಿ, ಅದಕ್ಕೆ ಅದನ್ನ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆಕ್ಷನ್ ಅಂತ ಕರೀತಾರೆ. ಯಾಕಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಏನಿದೆ, ಅದು ಇಡೀ ಎಲ್ಲಾ ದೇಶದ ಜಗತ್ತಿನ ಎಲ್ಲಾ ದೇಶಗಳು ಸಿಹಿ ಹಾಕಿರುವಂತ ಒಂದು ಒಪ್ಪಂದ. ಇಟ್ ಇಸ್ ದ ಓನ್ಲಿ ಅಗ್ರಿಮೆಂಟ್ ಸೈನ್ಡ್ ಅಂಡ್ ರೈಟಿಫೈಡ್ ಬೈ ಆಲ್ ಕಂಟ್ರೀಸ್ ಆಫ್ UN. 193 ಕಂಟ್ರೀಸ್ UN ಅಲ್ಲಿ ಏನಿದೆ ಎಲ್ಲ ಸಹಿ ಹಾಕಿದ್ದಾರೆ. ಕರೆಕ್ಟ್ ಅಲ್ಲ ಎಲ್ಲರಿಗೂ? ಸೊ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇದ್ರೆ ಗುಡ್ ಓಝೋನ್, ನಮ್ಮ ಟ್ರೋಪೋಸ್ಫಿಯರ್ ಇಲ್ಲಿ ಕೆಳಭಾಗದಲ್ಲಿದೆ, ಅದು ಬ್ಯಾಡ್ ಓಝೋನ್. ಪರಿವರ್ತನಾ ಮಂಡಲದಲ್ಲಿದ್ರೆ ಅದು ಬ್ಯಾಡ್ ಓಝೋನ್. ಓಕೆ, ಸೊ UVC ರೇಡಿಯೇಷನ್ ನ ತಡೆಯುತ್ತಷ್ಟೇ ಸ್ಟ್ರಾಟೋಸ್ಫಿಯರ್ ನಲ್ಲಿದ್ರೆ, ಆಯ್ತಾ? ಮುಖ್ಯವಾಗಿ ಸೊ ಅದೇ ಓಝೋನ್ ಕೆಳಗಡೆ ಇದೆ ಟ್ರೋಪೋಸ್ಫಿಯರ್ ಅಲ್ಲಿ, ಇಟ್ ಆಕ್ಟ್ಸ್ ಆಸ್ ಗ್ರೀನ್ ಹೌಸ್ ಗ್ಯಾಸ್. ಗೊತ್ತಾಯ್ತಾ ಎಲ್ಲರಿಗೂ? ಗೌರಿ ಅವರೇ ಗೊತ್ತಾಯ್ತಾ? ನೋಡಿ, ಇಷ್ಟು ಅನಿಲಗಳಲ್ಲಿ ಅತಿ ಮುಖ್ಯವಾದ ಅನಿಲ ಯಾವುದು? ನಾನು ಬರ್ದಿರೋಷ್ಟರಲ್ಲೂ ಮುಖ್ಯವಾದ ಅನಿಲ ಯಾವುದೇ ಆಗಿರ್ಬೋದು. ಹೇಳಿದೆ ನಾನು ಒಂದು ತರಗತಿಯಲ್ಲಿ. ಎಸ್, ಕಾರ್ಬನ್ ಡೈಆಕ್ಸೈಡ್ ಅತ್ಯಂತ ಮುಖ್ಯವಾದ ಅನಿಲ ಕಾರ್ಬನ್ ಡೈಆಕ್ಸೈಡ್. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇಂದನೇ ನಮ್ಗೆ ಇವತ್ತಿನ ದಿವಸ ಆಕ್ಸಿಜನ್ ಇರೋದು, ಆಕ್ಸಿಜನ್ ಇಂದನೇ ಓಝೋನ್ ಇರೋದು. ಕರೆಕ್ಟ್ ಅಲ್ಲ? ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದನೇ ನಮ್ಗೆ ಇವತ್ತಿನ ದಿವಸ ಆಹಾರ ಸಿಗ್ತಾ ಇರೋದು. ನಮ್ಮ ದೇಹದಲ್ಲಿ ಅತ್ಯಂತ ಹೆಚ್ಚು ಇರುವಂತ ಏನು ಪೋಷಕಗಳಲ್ಲಿ ಯಾವ್ದು ಜಾಸ್ತಿ? ಮಿನರಲ್ಸ್ ತಗೊಂಡ್ರೆ ನಾವು ನಮ್ಮ ದೇಹದಲ್ಲಿ ಇರೋದು ಕಾರ್ಬನ್ನೇ ಜಾಸ್ತಿ. ಎಷ್ಟು ಜನ ಅರ್ಥ ಆಯ್ತು? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಐರನ್, ಕ್ಯಾಲ್ಸಿಯಂ, we are all made up of carbon. Correct? Human body is made up of carbon, or all organisms are made up of carbon. ಆಯ್ತಾ? ಇಲ್ಲೊಂದು ಪೇಜ್ ಅಲ್ಲಿ ಬರ್ದಿರ್ತೀನಿ ನೋಡಿ. There are basically 21 elements found in human body. ಇಲ್ಲಿ ಬರೀತಾ ಇದೆ ನೋಡಿ, ಒಟ್ಟು 21 elements in human body. 21 elements ಇದೆ. ಅದರ ಮೋಸ್ಟ್ ಕಾನ್ಸಂಟ್ರೇಷನ್ ವೈಸ್ ಆಕ್ಸಿಜನ್ makes 65%. Then comes carbon 18.5%. Then comes hydrogen. ಯಾಕಂದ್ರೆ ನಮ್ಮ ಬಾಡಿ ಮ್ಯಾಕ್ಸಿಮಮ್ ಏನು ವಾಟರ್ ತಾನೆ. ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಅವರ್ ಬಾಡಿ ಇಸ್ ಲೈಕ್ ನಿಯರ್ಲಿ 71% ಇಸ್ ವಾಟರ್. ಕರೆಕ್ಟ್ ತಾನೆ? ಎಲ್ಲರಿಗೂ ಗೊತ್ತಾಗುತ್ತಾ? 71% ಇಸ್ ವಾಟರ್. ದೆನ್ ನೈಟ್ರೋಜನ್ 3.3%. ಕರೆಕ್ಟ್ ತಾನೆ? ನೋಡಿ, ಎಲ್ಲರಿಗೂ ಗೊತ್ತಾಗ್ತದೆ. ಬೇಸಿಕ್ ಎಲಿಮೆಂಟ್ಸ್ ನಮ್ಮಲ್ಲಿರೋದು. Then comes calcium, phosphorus, sulfur, sodium, potassium, chlorine, manganese or magnesium, silicon, fluoride, iron, zinc ಎಲ್ಲ ಆಮೇಲೆ ಬರ್ತಾವೆ. ಓಕೆ, ಸೊ ಪ್ಲೀಸ್ ರಿಮೆಂಬರ್ ದಿಸ್. ಎಕ್ಸಾಮ್ ಅಲ್ಲಿ ಇದೇ ಕೇಳ್ಬೋದಲ್ವ ಒಂದು ಕ್ವಶನ್? ಎಷ್ಟಾಯ್ತು ನೋಡಿ, ಇದು 96% ಆಗುತ್ತೆ ನೋಡಿ. ಎಷ್ಟು? ಇದೆಷ್ಟು ತಗೊಂಡ್ರೆ 96%, ಇದು 96% ಆಗುತ್ತೆ. ಇನ್ ನೆಕ್ಸ್ಟ್ 4% ಇದೆ ನೋಡಿ. ಆ 4% ಅಲ್ಲಿ ವಿ ಗೆಟ್ ಲೈಕ್ ಅದರ್ ಎಲಿಮೆಂಟ್ಸ್, ಲೈಕ್ ಕ್ಯಾಲ್ಸಿಯಂ ಬರುತ್ತೆ, ಪೊಟ್ಯಾಷಿಯಂ ಬರುತ್ತೆ, ಕಾಪರ್ ಬರುತ್ತೆ, ಐರನ್ ಬರುತ್ತೆ,
ಓಕೆ, ಗೊತ್ತಾಯ್ತಲ್ಲ? ಮೆಗ್ನೀಷಿಯಂ ಬರುತ್ತೆ, ಬರೆದ್ಬಿಡಿ ಎಲ್ಲರೂ, ಯಾಕೆಂದ್ರೆ ಸುಮ್ಮನೆ ಕೇಳ್ಬಿಟ್ರೆ ಕಷ್ಟ. ಜಿಂಕ್ ಬರುತ್ತೆ, ಸೋಡಿಯಂ ಬರುತ್ತೆ, ಓಕೆ, ಆಮೇಲೆ ಫಾಸ್ಫರಸ್ ಬರುತ್ತೆ. ಸೊ ದೀಸ್ ಆರ್ ದ ಅದರ್ಸ್ ಅಂತ ಕರೆಯೋದಿದ್ದೇನೆ ನಾವು. ಸೊ ಇದೇ ಒಂದು ಕ್ವಶನ್ ಬರುತ್ತೆ ನೋಡಿ, ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಬೇಸಿಕ್ ಕ್ವಶನ್. ಮಾನವ ದೇಹದಲ್ಲಿ ಕಂಡು ಬರುವಂತ ಎಷ್ಟು ಕಣಜಗಳಿರುತ್ತೆ? 21. ಕರೆಕ್ಟಾ? ಜೈವಿಕ ಅಂಶಗಳಲ್ಲಿ ಎಷ್ಟು ಖನಿಜಗಳಲ್ಲಿ ಅತಿ ಮುಖ್ಯವಾದದ್ದು, ಅತಿ ಹೆಚ್ಚಿರೋದು? ಇವು 4 ಕೇಳ್ತಾರೆ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಗ್ಯಾಸಸ್ ಇನ್ ದಿ ಅಟ್ಮಾಸ್ಫಿಯರ್, ಕಾರ್ಬನ್ ಡೈಆಕ್ಸೈಡ್ ಗೊತ್ತಾಯ್ತಲ್ಲ? ನಾನು ನೆಕ್ಸ್ಟ್ ಹೇಳ್ತೀನಿ ಈಗ ಯಾವ ರೀತಿ ಪೋಷಕಗಳು ಸಿಗುತ್ತೆ, ಪೌಷ್ಟಿಕಾಂಶಗಳು ಸಿಗುತ್ತೆ ನಮ್ಮ ಪರಿಸರದಲ್ಲಿ. ಕಾರ್ಬನ್ ಸೈಕಲ್, ನೈಟ್ರೋಜನ್ ಸೈಕಲ್ ಕೇಳಿದ್ರೆ ಎಲ್ಲರೂ, ಅದ್ ಬರುತ್ತೆ ನೆಕ್ಸ್ಟ್. ಇವತ್ತು ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅವುಗಳು ಕವರ್ ಆಗ್ತವೆ. ಸೊ ನಮ್ಗೆ ಅತಿ ಮುಖ್ಯವಾಗಿ ನಮ್ಗೆ ಇದಿಷ್ಟು ಅನಿಲಗಳ ಬಗ್ಗೆ ಗೊತ್ತಿದೆ. ಇದೆಲ್ಲ ಎಲ್ಲಿದೆ? ನಮ್ಮ ವಾಯುಮಂಡಲದಲ್ಲಿ ಕಂಡು ಬರುತ್ತೆ. ಅದು ನಮ್ಮ ಅನಿಲಗಳೆಲ್ಲ. ಓಕೆ, ಸೊ ಹಂಗೆ ನೆಕ್ಸ್ಟ್ ಡಸ್ಟ್ ಅಂದ್ರೆ ಧೂಳು. ಕರೆಕ್ಟಾ? ಮಣ್ಣಿಂದ ಬರುವಂತದ್ದು, ಇಲ್ಲ ಮುಕ್ಕಾಲ್ ಭಾಗ ಮಣ್ಣಿಂದ ಬರುವಂತದ್ದು. ಅದು ಬಿಟ್ರೆ ನೀರಾವಿ. ಸೊ ಅದನ್ನಿಗೆ ಬರೀ ಅನಿಲಗಳ ಬಗ್ಗೆ ನಾನು ಹೇಳ್ಬೇಕಾಗಿತ್ತು, ಅದಕ್ಕೆ ಗ್ಯಾಸಸ್ ಅಂತ ಹೇಳಿ. ಸೊ ಏರ್ ಇಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಇವಾಗ ಸದ್ಯಕ್ಕೆ ಅಷ್ಟು ನಾವು ಕಟ್ಕೊಳ್ಳಿ, ಆಯ್ತಾ? ನೆಕ್ಸ್ಟ್ ನಮ್ಮ ಭೂಮಿಯ ಮೇಲಿರುವಂತ ಜ್ವಾಲಾಮುಖಿಗಳನ್ನ ಗಮನಿಸಿ. ನೋಡಿ, ಇದೊಂದು ಜ್ವಾಲಾಮುಖಿ, ಇದೊಂದು ವಾಲ್ಕಿನೋ ಒಳಗೆ ಏನಾಗುತ್ತೆ ಅಂದ್ರೆ, ವಾಲ್ಕಿನೋ ಒಂದು ದ್ವಾರ, ಈ ತರ ಒಂದು ದ್ವಾರ, ಇದರಿಂದ ಬೆಂಕಿ ಹೊರಗಡೆ ಬರ್ತಾ ಇದೆ ನೋಡಿ, ಕರೆಕ್ಟ್ ಅಲ್ವಾ? ಸೊ ಜ್ವಾಲಾಮುಖಿ ಭೂಮಿ ಮೇಲಿರುವಂತ ಒಂದು ದ್ವಾರ. ಇದರಲ್ಲಿ ಭೂಮಿ ಒಳಗಿರುವಂತ ಮ್ಯಾಗ್ಮಾ ಪಾಕ, ಶಿಲಾಪಾಕ ಭೂಮಿ ಮೇಲೆ ಹೊರಗಡೆ ಬರುತ್ತೆ, ಲಾವರಸವಾಗಿ. ಸೊ ಮ್ಯಾಗ್ಮಾ ಫ್ರಮ್ ಇನ್ಸೈಡ್ ಕಮ್ಸ್ ಟು ದ ಸರ್ಫೇಸ್ ಅಂಡ್ ಬಿಕಮ್ಸ್ ಲಾವಾ. ಸೇಮ್ ಗೊತ್ತಾಯ್ತು ಎಲ್ಲರಿಗೂ? ಇದನ್ನ ಗಮನಿಸಿ. ಈಗ ನಾನೊಂದು ಚಿತ್ರ ತೋರಿಸ್ತೀನಿ ಎಲ್ಲರಿಗೂ, ಯಾವ ರೀತಿ ಸಿಡಿಯುತ್ತೆ ನೋಡೋಣ. ನೋಡಿ, ಈಗ ಎಲ್ಲರೂ ಕಾಣಿಸ್ತಾ ಇದೆಯಲ್ಲ? ನೋಡಿ ಯಾವ ರೀತಿ ಮ್ಯಾಗ್ಮಾ ಭೂಮಿ ಒಳಗಿದೆ, ಅದು ಭೂಮಿ ಮೇಲೆ ಯಾವ ರೀತಿ ಸ್ಫೋಟವಾಗಿ ಬರ್ತಾ ಇದೆ. ಧೂಳು, ಹೊಗೆ ಎಲ್ಲ ಬರುತ್ತೆ ವಾಯುಮಂಡಲಕ್ಕೆ. ಭೂಮಿ ಒಳಗಿರುತ್ತೆ ಶಿಲೆಗಳಲ್ಲಿ ಅನಿಲಗಳು, ಅದು ಎಲ್ಲ ರಿಲೀಸ್ ಆಗುತ್ತೆ. ಹೆಂಗ್ ಬಂತು? ನೈಟ್ರೋಜನ್ ಭೂಮಿಯಲ್ಲಿ, ಭೂಮಿ ಒಳಗಿತ್ತವೆಲ್ಲ. ನಮ್ಮ ಜ್ವಾಲಾಮುಖಿಗಳಾದಾಗ ಅನಿಲಗಳ ಹೊರಗಡೆ ಬರುತ್ತೆ, ಧೂಳು ಹೊರಗಡೆ ಬರುತ್ತೆ, ನೀರಾವಿ ಹೊರಗಡೆ ಬರುತ್ತೆ. ಗೊತ್ತಾಯ್ತಲ್ಲ? ಸೊ ಈ ರೀತಿ ನಮ್ಮ ಭೂಮಿ ಒಳಗಿರುವಂತಹ ಖನಿಜಗಳು, ಅನಿಲಗಳು, ಶಿಲೆಗಳೆಲ್ಲಿರುತ್ತೆ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಜ್ವಾಲಾಮುಖಿ ಆದಾಗ. ಸೊ ಅದಕ್ಕೆ ನಮಗೆ ಪ್ರತಿ ಸಲ ಜ್ವಾಲಾಮುಖಿ ಆದಾಗ್ಲೂ ಹಲವಾರು ಪ್ರಮಾಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ, ಕರೆಕ್ಟ್ ಅಲ್ವಾ? ಅನಿಲಗಳೆಲ್ಲ ಹೊರಗಡೆ ಬರುತ್ತೆ. ಪ್ರತಿದಿನ ಜ್ವಾಲಾಮುಖಿ ಆದಾಗ್ಲೂ ಏನಾಗುತ್ತೆ, ನಮ್ಮ ವಾಯುಮಂಡಲಕ್ಕೆ ಹೊಸ ಅನಿಲಗಳು ಸೇರುತ್ತೆ. Every time there is a volcano, new gases are added to the atmosphere. New minerals are added to the atmosphere. Lava comes to the surface and becomes rock. ಅಗ್ನಿಶಿಲೆ ಆಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಈ ರೀತಿ ಭೂಮಿ ಒಳಗಿರೋ ಖನಿಜಗಳು ಹೊರಗಡೆ ಬರುತ್ತೆ. ಸೊ ಜ್ವಾಲಾಮುಖಿಗಳಿಂದ ಏನಾಗುತ್ತೆ, ಭೂಮಿ ಒಳಗಿರೋ ಖನಿಜಗಳು ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ಗೊತ್ತಾಯ್ತು ಎಲ್ಲರಿಗೂ? ಕಾಣಿಸ್ತಾ ಎಲ್ಲರಿಗೂ? ಗಮನಿಸಿದ್ರ ಅದನ್ನ? ಸೊ ಈ ಜ್ವಾಲಾಮುಖಿ ಆದಾಗ ಏನೇನು ಹೊರಗಡೆ ಬಂತು ನಾವು ನೋಡಿದ್ವಿ? ಗ್ಯಾಸಸ್, ಅನಿಲಗಳು. ಇವಾಗ ಗೊತ್ತಾಯ್ತಲ್ಲ ಎಲ್ಲರಿಗೂ ಅನಿಲಗಳು ಎಲ್ಲಿಂದ ಬಂದ್ವು ಅಂತ? ಹಂಗೆ ನೀರಾವಿ ಹೊರಗಡೆ ಬಂತು, ವಾಟರ್ ವೇಪರ್. ಧೂಳು ಹೊರಗಡೆ ಬಂತು, ಡಸ್ಟ್. ಜೊತೆಗೆ ಖನಿಜಗಳು, ಮಿನರಲ್ಸ್, ಭೂಮಿ ಒಳಗಿರೋ ಖನಿಜಗಳೆಲ್ಲ ಹೊರಗಡೆ ಬರುತ್ತೆ, ಮಿನರಲ್ಸ್. ಜೊತೆಗೆ ರಾಕ್ಸ್, ಕರೆಕ್ಟಾ? ಲಾವಾ ಏನಾಗುತ್ತೆ ಗಟ್ಟಿಯಾಗಿ? ಅಗ್ನಿಶಿಲೆ.
ಇಗ್ನಿಯಸ್ ರಾಕ್. ಈ ರೀತಿ ನಮಗೆ ಜ್ವಾಲಾಮುಖಿಗಳು ತುಂಬಾ ಮುಖ್ಯ. ಸಾಮಾನ್ಯವಾಗಿ ನಾವು ಜ್ವಾಲಾಮುಖಿ ಅಂದ್ರೆ ಏನು, ಜ್ವಾಲಾಮುಖಿ ಅಂದ್ರೆ ಡೇಂಜರ್ ಅಪ್ಪ, ಅದು ಅಪಾಯ ಇದೆ, ಸತ್ತೋಗ್ತೀವಿ ನಾವು ಅನ್ಕೋತಿರ್ತೀವಿ. ನಾವೆಲ್ಲನೂ ನಮ್ಮ ಮುಖಾಂತರ ಯೋಚಿಸಿ ಮನುಷ್ಯನ ಸ್ವಲ್ಪ ಸೈಡ್ ಇಡಿ, ಮಾನವನ ಸ್ವಲ್ಪ ಬಲಕ್ಕೆ ನೋಡಿ, ಇವೆಲ್ಲ ತುಂಬಾ ಮುಖ್ಯ. ಕರೆಕ್ಟ್ ತಾನೆ? ನಮ್ಮ ಪರಿಸರದಲ್ಲಿ ಆಲ್ ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಕ್ರೇಟರ್ ಅಂತ ಕರಿತೀವಿ, ಅತಿ ದೊಡ್ಡ ದ್ವಾರಕ್ಕೆ ಕ್ಯಾಲ್ಡರ ಅಂತ ಕರಿತೀವಿ. ನೆಕ್ಸ್ಟ್ ನಮ್ಮ ತರಗತಿಯಲ್ಲಿ ಬರುತ್ತೆ ಸತೀಶ್ ಅವರೇ, ಕರೆಕ್ಟ್ ಅಲ್ವಾ? ಭೂಮಿಯ ಮೇಲ್ಭಾಗಕ್ಕೆ ಕ್ರೇಟರ್ ಅಂತ ಕರಿತೀವಿ. ತುಂಬಾ ದೊಡ್ಡ ಕ್ರೇಟರ್ಗಳಿಗೆ ಅದು ಕುಸಿದಿರುತ್ತಲ್ಲ, ಕ್ರೇಟರ್ ಒಳಗ ಕುಸಿದಿರೋದನ್ನ ಕ್ಯಾಲ್ಡರ ಅಂತ ಕರಿತೀವಿ. ಆಯ್ತಾ? ಕ್ರೇಟರ್ ಕ್ಯಾಲ್ಡರ. ಸೊ ದಯವಿಟ್ಟು ನಾವು ಕಟ್ಕೊಳ್ಳಿ, ಇದನ್ನ ಕೇಳ್ತಾರೆ. ಸೊ ಅದಕ್ಕೆ ಜ್ವಾಲಾಮುಖಿಗಳು ತುಂಬಾ ಮುಖ್ಯ. ಯಾಕೆಂದ್ರೆ ನಮ್ಮ ಭೂಮಿ ಒಳಗಿರೋಂಥ ಅನಿಲಗಳು ಹೊರಗಡೆ ಬರುತ್ತೆ, ನೀರಾವಿ ಹೊರಗಡೆ ಬರುತ್ತೆ, ಧೂಳು ಹೊರಗಡೆ ಬರುತ್ತೆ, ಖನಿಜಗಳು ಹೊರಗಡೆ ಬರ್ತಾವೆ. ಅದಕ್ಕೆ ನಮ್ಗೇನಾಗುತ್ತೆ, ನಮಗೆ ಲಾವಾ ಮತ್ತು ಮ್ಯಾಗ್ಮಾ ಇಂದ ಏನು ಅಗ್ನಿಶಿಲೆಗಳು ವಿಕಾಸ ಆಗ್ತದೆ. ಇವತ್ತು ನಿಮ್ಗೆ ಗೊತ್ತಾದ್ರೆ ನನ್ನ ನೆಕ್ಸ್ಟ್ ತರಗತಿ ಸುಲಭ. ಲಾವಾ ಮತ್ತು ಮ್ಯಾಗ್ಮಾ, ಭೂಮಿಯೊಳಗೆ ಮ್ಯಾಗ್ಮಾ, ಭೂಮಿ ಮೇಲೆ ಲಾವಾ. ಯಾವ ಶಿಲೆ? ಅಗ್ನಿಶಿಲೆ, ಇಗ್ನಿಯಸ್ ರಾಕ್. ಈ ಇಗ್ನಿಯಸ್ ರಾಕ್ಸ್ ಭೂಮಿ ಮೇಲೆ ಫಸ್ಟ್ ಫಾರ್ಮ್ ಆಗಿದ್ದು. ಇದಕ್ಕೆ ಇದನ್ನ ಪ್ರಾಥಮಿಕ ಶಿಲೆ ಅಂತ ಕರಿತೀವಿ. ಗೊತ್ತಾ ಎಲ್ಲರಿಗೂ? ಪ್ರೈಮರಿ ರಾಕ್, ಪ್ರಾಥಮಿಕ ಶಿಲೆ ಅಂತ ಕರೀತಿದ್ದೇನೆ, ಪ್ರೈಮರಿ ರಾಕ್. ಇಗ್ನಿ ಅಂದ್ರೆ ಲ್ಯಾಟಿನ್ ನಲ್ಲಿ ಫೈರ್ ಅಂತ ನೆನಪಿಟ್ಕೊಳ್ಳಿ. ಲ್ಯಾಟಿನ್ ನಲ್ಲಿ ಬೆಂಕಿ, ಫೈರ್. ಆಯ್ತಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರುತ್ತೆ, ಜಾಗ್ರಫಿ ಕ್ಲಾಸ್ ಅಲ್ಲಿ ಇವೆಲ್ಲ ಬರುತ್ತೆ. ನಾನು ನಿಮಗೆ ಅಜೈವಿಕ ಅಂಶಗಳು ಹೇಳ್ಕೊಡ್ತಾರೆ ನೋಡಿ. ಒಂದೇ ಸತಿ ಇಲ್ಲಿ ನೋಡಿ, ಕರ್ನಾಟಕದ ಶಿಲೆಗಳು ಮತ್ತು ಭಾರತದ ಶಿಲೆಗಳು ಇನ್ ಜನರಲ್ ಹೇಳ್ಕೊಡುವಾಗ ನೋಡಿ, ಮ್ಯಾಗ್ಮಾ ಹೇಳ್ಕೊಡ್ತೀನಿ ಫಸ್ಟ್. ಮ್ಯಾಗ್ಮಾ ಮತ್ತು ಲಾವಾ. ಲಾವಾ ಗಟ್ಟಿ ಆದ್ರೆ ಏನಾಗುತ್ತೆ ನಮಗೆ? ಫಸ್ಟ್ ನೋಡಿ, ಕೂಲ್ ಆದ್ರೆ ಮ್ಯಾಗ್ಮಾ, ತಂಪಾಗಿ ಕಲ್ಲಾದ್ರೆ ಅಗ್ನಿಶಿಲೆ, ಅಗ್ನಿಶಿಲೆ ಆಗತ್ತೆ. ಅಗ್ನಿಶಿಲೆ ಪುಡಿ ಆಗತ್ತೆ, ಶೀತಲೀಕರಣ ಆಗಿ ಮಣ್ಣೆಲ್ಲ ಒಂದ್ ಕಡೆ ಸಂಗ್ರಹ ಆಗುತ್ತೆ. ಆ ಮಣ್ಣೆಲ್ಲ ಏನಾಗುತ್ತೆ, ಸಂಗ್ರಹ ಆಗಿ ಏನಾಗುತ್ತೆ, ಗಟ್ಟಿ ಆದ್ರೆ ಸೆಡಿಮೆಂಟರಿ ರಾಕ್, ಪದರ ಶಿಲೆಗಳು. ಇದೇ ಪದರ ಶಿಲೆಗಳು ನೋಡಿ ಮತ್ತೆ ಕರಗ್ಬೋದಾ? ಅಥವಾ ನೋಡಿ ಮತ್ತೆ ಈ ಪದರ ಶಿಲೆಗಳು ಏನಾಗುತ್ತೆ, ತುಂಬಾ ಒತ್ತಡ ಮತ್ತು ಶಾಖಕ್ಕೆ, ಒತ್ತಡ ಮತ್ತು ಶಾಖಕ್ಕೆ, ಮತ್ತು ಅಗ್ನಿಶಿಲೆಗಳು ಕೂಡ ಒತ್ತಡ ಮತ್ತು ಶಾಖಕ್ಕೆ ಏನಾಗುತ್ತೆ, ರೂಪಾಂತರ ಶಿಲೆ ಆಗುತ್ತೆ, ಮೆಟಮಾರ್ಫಿಕ್ ಆಗುತ್ತೆ, ಮೆಟಮಾರ್ಫಿಕ್ ರಾಕ್. ಯಾಕೆಂದ್ರೆ ತುಂಬಾ ಜಾಸ್ತಿ ಒತ್ತಡ, ತುಂಬಾ ಜಾಸ್ತಿ ಶಾಖ ಬಂದ್ರೆ ಏನಾಗುತ್ತೆ, ಕಲ್ಲು ಬದಲಾಗುತ್ತೆ, ರೂಪಾಂತರಗೊಳ್ಳುತ್ತೆ. ಗೊತ್ತಲ್ಲ? ಇದು ಮೆಟಮಾರ್ಫಿಕ್. ಮೆಟಮಾರ್ಫಿಕ್ ರಾಕ್ಸೇ ಜಾಸ್ತಿ ಹಾರ್ಡೆಸ್ಟ್. ಇವಾಗ ಎಕ್ಸಾಂಪಲ್ ಕೇಳಿದ್ರು ಅನ್ಕೊಳ್ಳಿ, ಇಗ್ನಿಯಸ್, ಸೆಡಿಮೆಂಟರಿ ಮತ್ತು ಮೆಟಮಾರ್ಫಿಕ್. ಅಗ್ನಿಶಿಲೆಗಳು, ಪದರ ಶಿಲೆಗಳು ಮತ್ತು ರೂಪಾಂತರ ಶಿಲೆಗಳಲ್ಲಿ ಯಾವ್ದು ಅತಿ ಗಟ್ಟಿಯಾದದ್ದು ಯಾವುದು ಅಂದ್ರೆ ಇದು ಮೆಟಮಾರ್ಫಿಕ್ ರಾಕ್. ಡೈಮಂಡ್ ಯಾವ್ದಕ್ಕೆ ಬರುತ್ತೆ? ಮೆಟಮಾರ್ಫಿಕ್ ರಾಕ್. ಓಕೆ. ಸಿಮೆಂಟೇಶನ್ ಅಂದ್ರೆ ಗಟ್ಟಿ ಆಗೋದು ಅಂತ. ಇಲ್ಲಿ ನೋಡಿ ಎಲ್ಲರೂ, ಫಸ್ಟ್ ಪದರ ಶಿಲೆಗಳು ಯಾವ ರೀತಿ ಏನಾಗುತ್ತೆ, ಕಲ್ಲು ಪುಡಿ ಪುಡಿಯಾಗಿ ಬಂದ್ಬಿಡುತ್ತೆ. ನದಿಗಳು ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ಲಾ ಕಡೆಯಿಂದ ಮಣ್ಣು ತಗೊಂಡು ಇಲ್ಲಿಗೆ ಸಮುದ್ರಕ್ಕೆ ಹಾಕುತ್ತೆ. ಅದೆಲ್ಲ ನೀರು ಬಂದಾಗ ಹಳ್ಳಕ್ಕೆ ಸೇರ್ಕೊಳ್ಳುತ್ತೆ, ಈ ತರ ಹಳ್ಳಗಳಿಗೆ. ಆ ಹಳ್ಳದಲ್ಲಿ ನೀರ್ ಜೊತೆ ಮಣ್ಣು ಸೇರ್ಕೊಳ್ಳುತ್ತೆ. ನೋಡಿ ಮಣ್ಣೆಲ್ಲ ಎಲ್ಲಿ ಹೋಗ್ತದೆ, ಗಟ್ಟಿಯಾಗಿ ಕೆಳಗಡೆ ಹೊರಟೋಗುತ್ತೆ, ತಳ. ನೋಡಿ, ಮಣ್ಣು ತಳ ಸೇರಿದೆ. ಯಾವಾಗ ಮಣ್ಣು ತಳ ಸೇರುತ್ತೆ, ನೀರಿದ್ದು ಒತ್ತಡಕ್ಕೆ ಏನಾಗುತ್ತೆ, ಮಣ್ಣೆಲ್ಲ ಗಟ್ಟಿಯಾಗ, ಮಣ್ಣು ಗಟ್ಟಿ ಆಗ್ತಾ ಹೋದ್ರೆ ಏನಾಗುತ್ತೆ, ಅದನ್ನೇ ಸಿಮೆಂಟೇಶನ್ ಅಂತ ಕರೀತೀವಿ, ಕಾಂಪ್ಯಾಕ್ಷನ್ ಅಂತ ಕರೀತೀವಿ. ಓಕೆ, ನಾವು ಕಟ್ಕೊಳ್ಳಿ ಎಲ್ಲರೂ. ಮೆಟಮಾರ್ಫಿಕ್ ಅಂದ್ರೆ ರೂಪಾಂತರ. ಚಂದ್ರಶೇಖರ್ ಅವರೇ ಇಲ್ಲಿ ನೋಡಿ, ನಾನು ಬರ್ದೇ ನೋಡಿ. ಪದರ ಶಿಲೆ ಇದು ರೂಪಾಂತರ ಶಿಲೆ. ರೂಪಾಂತರ ಏನು? ಬದಲಾಗಿರೋಂಥದ್ದು. ಗೊತ್ತಲ್ಲ? ಇವಾಗ ನಾನು ಎಲ್ಲರಿಗೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಸ್ಟ್ ಇವಾಗ ಎಲ್ಲ UPSC ಕ್ಲಾಸ್, KPSC ಕ್ಲಾಸ್ ಅಂತ ಸೇರ್ಕೊಂಡಿದ್ದೀರಾ ಈಗ ಕೋರ್ಸ್ಗೆ. ಇವೆಲ್ಲ ಕ್ಲಾಸಸ್ ಕಲಿತಾ ಹೋಗ್ತೀರಾ. ಫಸ್ಟ್ ನಿಮ್ಗೆ ಏನು ಗೊತ್ತಿರಲ್ಲ, ಹೋಗ್ತಾ ಏನಾಗುತ್ತೆ, ಸೊ ನೀವು 1-2 ತಿಂಗಳಾಗುತ್ತೆ, ಎಲ್ಲಾ ಸಬ್ಜೆಕ್ಟ್ಸ್ ಕಲಿತೀರಾ, ಎಲ್ಲಾ ಸಬ್ಜೆಕ್ಟ್ ಓದ್ತೀರಾ. ಸೊ ನಿಮ್ಗೆ ಇಷ್ಟೊಂದು ವಿಷಯ ತಿಳ್ಕೊತೀರಾ. ನಿಮ್ಗೆ ತುಂಬಾ ಪ್ರೆಷರ್ ಅಲ್ಲಿ ಇರ್ತಾರೆ, ದಿನಾಗ್ಲೂ ಓದ್ಬೇಕು. ನಿಮ್ಮ ಪೇರೆಂಟ್ಸ್ ಇಂದ ಪ್ರೆಷರ್ ಅಲ್ಲಿ ಇರ್ತಾರೆ, ನಮ್ಮ ಸ್ನೇಹಿತರಿಂದ ಪ್ರೆಷರ್, ಒತ್ತಡದಲ್ಲಿ ಇರ್ತಾರೆ. KPSC ಎಕ್ಸಾಮ್ ನಡೆಯುತ್ತೆ ಅಂತ ಒಂದು ಗಾಬರಿ ಇರುತ್ತೆ. ಆ ಒತ್ತಡಕ್ಕೆ ಏನಾಗುತ್ತೆ, ಸೊ ನೀವು 1-2-3 ತಿಂಗಳು ಈ
ಇದ್ರ ಮುಖಾಂತರ, ಈ ಪ್ರೊಸೆಸ್ ಮುಖಾಂತರ ಹೋದ್ಮೇಲೆ ಏನಾಗುತ್ತೆ, ರೂಪಾಂತರಗೊಂಡಿರ್ತೀರಲ್ಲ, ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿರ್ತೀರ. ಕರೆಕ್ಟ್ ತಾನೆ? ನೀವು ಮೊದಲನೇ ತರಗತಿಗೂ ಕೊನೆ ತರಗತಿಗೂ ಭಾರಿ ವ್ಯತ್ಯಾಸ ಇದೆ ಎಲ್ಲರಲ್ಲೂ. ಅದು ರೂಪಾಂತರಗೊಂಡಿರ್ತೀರ. ನೀವು ಯೋಚನೆ ಮಾಡೋ ಶೈಲಿ, ಆಮೇಲೆ ನೀವು ಪ್ರಶ್ನೆಗಳ ಆನ್ಸರ್ ಮಾಡೋ ರೀತಿ ಎಲ್ಲ ಬದಲಾಗಿರುತ್ತೆ. ಕರೆಕ್ಟ್, ಅದನ್ನ ರೂಪಾಂತರಗೊಳ್ಳೋದು ಅಂತ ಕರೆಯೋದು. ಅದಕ್ಕೆ ನೀವು ಈ ಪ್ರೆಷರ್ ಮುಖಾಂತರ ಹೋದ್ರೆ, ನೀವು ನಿಮ್ಮ ಈ ಪ್ರೆಷರ್ ನ ಹ್ಯಾಂಡಲ್ ಮಾಡಕ್ ಬಂದ್ರೆ, ಅಷ್ಟು ಜ್ಞಾನ ಸಂಪಾದನೆ ಮಾಡಿದ್ರೆ ನಿಮ್ ಮುಂದಕ್ಕೆ ಕೆಲಸ ಸುಲಭ ಆಗುತ್ತೆ. ಗೊತ್ತಲ್ಲ, ನೀವು ಸರಿಸ್ಬೋದು. ನಿಮ್ಗೇನ್ ಅನ್ಸುತ್ತೆ? ಅದನ್ನೇ ನಾವು ರೂಪಾಂತರಗೊಳ್ಳುವಿಕೆ ಅಂತ. ಗೊತ್ತಾಯ್ತು ಎಲ್ಲರಿಗೂ? ಮೆಟಮಾರ್ಫಿಕ್ ಅಂದ್ರೆ ರೂಪಾಂತರಗೊಳ್ಳುವುದು. ಕನ್ನಡದಲ್ಲಿ ಬರ್ದಿದೆ ನೋಡಿ, ಕಾಣ್ತಾ ಇದೆಯಲ್ಲ ಇಲ್ಲಿ ಕನ್ನಡದಲ್ಲಿ ಬರ್ದಿರೋದು? ಹಾ, ಇದನ್ನೇ ನಾವು ಶಿಲಾಚಕ್ರ ಅದು. ಇದೇ ತರ ಶಿಲೆಗಳು ಮತ್ತೆ ಕರಗುತ್ತೆ ಅನ್ಕೊಳ್ಳಿ ಶಾಖಕ್ಕೆ. ಕರಗದಾಗ ಏನಾಗುತ್ತೆ? ಮತ್ತೆ ವಾಪಸ್ ನೋಡಿ, ಕರಗದಾಗ ಲಾವಾ, ಮ್ಯಾಗ್ಮಾ ಆಗುತ್ತೆ. ಇವೆಲ್ಲ ಶಿಲೆಗಳು ಮತ್ತೆ ಕರಗೋಗ್ಬಿಡ್ಬೋದು ಶಾಖಕ್ಕೆ. ಕರಗೋಗುತ್ತೆ, ಮೆಲ್ಟ್ ಆದ್ರೆ ರೂಪಾಂತರ. ಶಿಲೆ ಇದ್ದು, ಪದರ ಶಿಲೆ ಇದ್ದು, ಅಗ್ನಿಶಿಲೆಗಳು ಕರಗಿದ್ರೆ ನಮ್ಗೆ ಮ್ಯಾಗ್ಮಾ ಆಗುತ್ತೆ. ಮತ್ತೆ ಅದೇ ಮ್ಯಾಗ್ಮಾ ಮತ್ತೆ ಲಾವಾ ಆಗಿ ಬರುತ್ತೆ, ತಂಪಾಗುತ್ತೆ. ತಂಪಾದ್ಮೇಲೆ ಏನಾಗುತ್ತೆ? ಅಗ್ನಿಶಿಲೆ ಆಗುತ್ತೆ. ಆಯ್ತಾ? ಸೊ ನಾವು ಇದನ್ನ ಶಿಲಾಚಕ್ರ ಅಂತ ಕರೆಯೋದು. ಈ ರೀತಿ ಆದಾಗ ಏನಾಗುತ್ತೆ? ಖನಿಜಗಳೆಲ್ಲ ನಮ್ಮ ಪರಿಸರಕ್ಕೆ ಬರ್ತವೆ. ಹೌದಾ? ಕಲ್ಲೊಳಗಿರುತ್ತೆ ಎಲ್ಲ ಖನಿಜಗಳು, ಮಿನರಲ್ಸ್ ಎಲ್ಲ ಕಲ್ಲಲ್ಲಿ ಇರುತ್ತೆ. ನಮ್ಗೆ ಕಲ್ಲು ಯಾವಾಗ ಪುಡಿ ಆಗುತ್ತೆ? ಮಣ್ಣಾಗುತ್ತೆ. ಮಣ್ಣಾದಾಗ ಏನಾಗುತ್ತೆ? ಪೋಷಕಗಳು, ಪೌಷ್ಟಿಕಾಂಶಗಳೆಲ್ಲ ಮಣ್ಣಿಗೆ ಸಿಗುತ್ತೆ. ಶಿಲೆಗಳಿಂದ ಮಣ್ಣಾಗುತ್ತೆ. ಮಣ್ಣಿಗೆ ಪೋಷಕಗಳನ್ನ ಈಸಿಯಾಗಿ ಸುಲಭವಾಗಿ ಗಿಡಗಳು ತಗೋಬಹುದು, ಪ್ರಾಣಿಗಳು ತಗೋಬಹುದು. ಗೊತ್ತಾಯ್ತು ಎಲ್ಲರಿಗೂ? ಕಲ್ಲಲ್ಲಿದ್ದಾಗ ಅದನ್ನ ನಾವು ಬೆಳೆಸಕ್ಕಾಗಲ್ಲ. ಅದು ಮಣ್ಣಾಗಿ ಬಂದಾಗ, ಗಿಡಗಳು ಬೆಳೆದಾಗ ಅದನ್ನ ಆಹಾರವಾಗಿ ನಾವು ಸೇವನೆ ಮಾಡ್ತೀವಲ್ಲ, ಅವಾಗ ನಮ್ ದೇಹಕ್ಕೆ ಬರುತ್ತೆ. ಎಷ್ಟು ಜನ ಕಟ್ತಾ ಇದ್ದೀವಿ? ಸಾಮಾನ್ಯವಾಗಿ ನಾವೆಲ್ಲರೂ ಏನು ಆಹಾರ ಸೇವನೆ ಮಾಡ್ತೀವಲ್ಲ ಗಿಡಗಳಿಂದ, ಇದೆಲ್ಲ ಏನಾಗುತ್ತೆ? ನಮ್ಮ ದೇಹಕ್ಕೆ ಹೆಂಗ್ ಸೇರ್ತಾ ಇದೆ? ಅದು ನಮ್ಮ ಪರಿಸರದಿಂದ ಸೇರ್ತಾ ಇದೆ. ಅದಕ್ಕೆ ನಾವು ನಮ್ಮ ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ವಾತಾವರಣ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳೋದು ಅದಕ್ಕೆ. ಯಾಕೆಂದ್ರೆ ನಮ್ಮ ಪರಿಸರಕ್ಕೆ ಏನ್ ಹಾಕ್ತಿವಿ ಅದೇ ವಾಪಸ್ ನಾವು ಬರುತ್ತೆ. ಬಯೋ ಆಂಪ್ಲಿಫಿಕೇಶನ್ ಮತ್ತು ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ ನಾವು. ಓಕೆ, ಸೊ ಅದಕ್ಕೋಸ್ಕರ ನಮ್ಮ ಶಿಲಾಚಕ್ರದಿಂದ ನಮಗೆ ಮಣ್ಣು ಸಿಗುತ್ತೆ. ನೋಡಿ ನೆಕ್ಸ್ಟ್ ಇಲ್ಲಿ ನೋಡಿ, ಮಣ್ಣು. ಸೊ ಶಿಲೆಗಳ ಶೀತಲೀಕರಣದಿಂದ ಆದಂತ ಪದರಕ್ಕೆ ಮಣ್ಣು ಎಂದು ಕರೆಯುವೆ. ವೆದರಿಂಗ್ ಆಫ್ ರಾಕ್ಸ್ ಇಸ್ ಸಾಯಿಲ್. ನೋಡಿ, ಸುಲಭ. ಶಿಲೆಗಳ ಶೀತಲೀಕರಣದಿಂದ ಸಿಗೋದೇ ಮಣ್ಣು. ಎಲ್ಲಿ ಸಿಗುತ್ತೆ ಮಣ್ಣು? ಖಂಡಗಳ ಮೇಲೆ, ಖಂಡಗಳ ಮೇಲ್ಭಾಗದಲ್ಲಿ. ಕರೆಕ್ಟಾ? ಸರ್ಫೇಸ್ ಆಫ್ ದಿ ಕ್ರಸ್ಟ್, ಕವಚಗಳ ಮೇಲೆ, ಮೇಲ್ಭಾಗ. ಕರೆಕ್ಟಾ? ಜಾಸ್ತಿ ಆಳಕ್ಕಿರಲ್ಲ, ಕೆಲವು ಫೀಟ್ ಇರುತ್ತೆ ಅಷ್ಟೇ, ಕೆಲವು ಇಂಚಿಂದ 1-2 ಫೀಟ್ ಇರುತ್ತೆ ಅಷ್ಟೇ ಮಣ್ಣು. ಅದಾದ್ಮೇಲೆ ಬರೀ ಕಲ್ಲೇ ಸಿಗುತ್ತೆ ನೋಡಿ ಕೆಳಗಡೆ, ಬರೀ ಕಲ್ಲು. ಇದನ್ನೆಲ್ಲ ನಾವು ಮೂಲಶಿಲೆ ಅಂತ ಕರಿತೀವಿ. ಬೆಡ್ ರಾಕ್. ಇದು ನೋಡಿ, ಸ್ವಲ್ಪ ಕಲ್ಲು ಪುಡಿ ಪುಡಿ ಆಗಿದೆ ಇಲ್ಲಿ. ಈ ಕಲ್ಲು ಬೆಡ್ ರಾಕ್ ಪುಡಿ ಪುಡಿ ಆಗಿದೆ, ಅದು ಸಿ. ಸ್ವಲ್ಪ ಕಲ್ಲು ಅರೆ ಶೀತಲೀಕರಣಗೊಂಡಂತ ವಲಯ, ಪಾರ್ಷಿಯಲಿ ವೆದರ್ಡ್ ರಾಕ್. ಅರೆ ಶೀತಲೀಕರಣಗೊಂಡಂತ ವಲಯ, ವೆದರ್ಡ್ ರಾಕ್. ಆಯ್ತಾ? ಈ ರೀತಿ ಇರುತ್ತೆ ನೋಡಿ. ಫುಲ್ ಮೇಲ್ಭಾಗ ಇದೆ ನೋಡಿ, ಇದನ್ನು ನಾವು ಆರ್ಗ್ಯಾನಿಕ್ ವಲಯ ಅಂತ ಕರಿತೀವಿ. ಓ, ಮೇಲ್ಭಾಗ. ಯಾಕೆಂದ್ರೆ ಮಣ್ಣಿನ ಮೇಲೆ ಹುಲ್ಲಿದೆ, ಅದರಲ್ಲಿ ಕುಡಿತಾ ಇರುತ್ತೆ. ಓ ವಲಯ, ಇದು ಆರ್ಗ್ಯಾನಿಕ್ ವಲಯ. ಅದಾದ್ಮೇಲೆ ಎ ಬರ್ತದೆ ನೋಡಿ, ಟಾಪ್ ಸಾಯಿಲ್. ಇಲ್ಲಿವರೆಗೂ ಎ. ಮಣ್ಣು, ಮರಳು, ಇಡಿ ಮಣ್ಣು, ಜೇಡಿ ಮಣ್ಣೆಲ್ಲ ಇರುತ್ತೆ ಇಲ್ಲಿ. ಟಾಪ್ ಸಾಯಿಲ್. ಎಕ್ಸಾಮ್ ಕೇಳ್ತಾರೆ ಮೇಲ್ಮಣ್ಣು ಅಂದ್ರೆ ಯಾವುದು ಅಂತ. ಇದೆ, ಸ್ಯಾಂಡ್ ಇರುತ್ತೆ, ಮರಳು ಇರುತ್ತೆ, ಇಡಿ ಮಣ್ಣು ಇರುತ್ತೆ, ಸಿಲ್ಟ್ ಮತ್ತು ಜೇಡಿ ಮಣ್ಣು ಇರುತ್ತೆ. ಇಲ್ಲಿ ನೋಡಿ, ಕಲ್ಲಿಲ್ಲ, ಕಲ್ಲು ಕಮ್ಮಿ ಇಲ್ಲಿ. ಹೌದಾ? ಕಲ್ಲಿಲ್ಲ. ಒಳಕ್ ಹೋಗ್ತಿದೆ ನೋಡಿ, ಮಳೆ ಆದಾಗ ಏನಾಗುತ್ತೆ? ನೀರು ಬರುತ್ತಲ್ಲ, ನೀರು, ಮಳೆ ನೀರು ಇಲ್ಲಿ ಬಿದ್ದ ತಕ್ಷಣ ಏನಾಗುತ್ತೆ? ಸೋಸುವಿಕೆ ನೋಡಿ, ಲೋಗ ಪಟ್ಟೆ ಪಟ್ಟೆ ಕಾಣ್ತದೆ ನೋಡಿ, ನೀರು ಹೋಗೋದಿದೆಲ್ಲ, ಮಾರ್ಕ್ ಕಾಣ್ತಾ ಇದೆ ನೋಡಿ ಎಲ್ಲ.
ಭೂಮಿ ಒಳಗೆ ನೀರು ಇಳಿದಾಗ ಏನಾಗತ್ತೆ, ಈ ತರ ಇಲ್ಲಿರುತ್ತಲ್ಲ ಖನಿಜಗಳೆಲ್ಲ ಕರಗೋಗುತ್ತೆ ನೀರಲ್ಲಿ. ನೀರಲ್ಲಿ ಕರಗಿ ಖನಿಜಗಳೆಲ್ಲ ಕೆಳಗಡೆ ಹೊರಟೋಗುತ್ತೆ. ಈ ವಲಯ ಅಂತ ಕರಿತೀವಿ. ಒಂದರ ರೀತಿ ಸವಕಳಿ ವಲಯ, ಸವಕಳಿ ವಲಯ. ಯಾಕೆ ಈ ಭಾಗದಲ್ಲಿ ಎರೋಷನ್ ಆಗ್ತಾ ಇದೆ ಒಂದ್ ರೀತಿ, ಆಯ್ತಾ. ಸವಕಳಿ ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ, ಇಟ್ಸ್ ಕೈಂಡ್ ಆಫ್ ಎರೋಷನ್. ಸವಕಳಿ ಎರೋಷನ್ ಅಥವಾ ಸವೆತ ಕಾರ್ಯ, ಸವಕಳಿ ವಲಯ. ಇದನ್ನ ಎಲ್ಯುವಿಯೇಷನ್ ವಲಯ ಅಂತಾನೂ ಕರೀತಾರೆ. ಅಂದ್ರೆ ಮಣ್ಣಲ್ಲಿರುವಂತ ಖನಿಜಗಳೆಲ್ಲ ಹೊರಟೋಗುತ್ತೆ. ಅದಕ್ಕೆ ನೋಡಿ ಬಣ್ಣ ನೋಡಿ ಎಲ್ಲರಿಗೂ ಹೆಂಗ್ ಕಾಣ್ತದೆ, ಯಾವ ಬಣ್ಣ ಕಾಣ್ತದೆ ಈ ವಲಯ, ಈ ಬಣ್ಣ ಯಾವ್ದು, ಬಿಳಿ ಬಣ್ಣ. ಯಾಕೆ ಸ್ವಲ್ಪ ಲೈಟ್ ಬಿಳಿ ಅಲ್ಲ, ಸ್ವಲ್ಪ ಲೈಟ್ ಬ್ರೌನ್ ಇರುತ್ತೆ. ಎಲ್ಲ ಖನಿಜಗಳು ಎಲ್ಲ ಇಲ್ಲಿ ಬಂದ್ಬಿಡುತ್ತೆ, ಎಲ್ಲ ಇಲ್ಲಿ ಬಂದು ಸಂಗ್ರಹ ಆಗಿದೆ ನೋಡಿ. ಬಿ ವಲಯಕ್ಕೆ ಸಂಗ್ರಹ ಆಗಿದೆ ನೋಡಿ ಎಲ್ಲ ಬಿ. ಇಲ್ಲೆಲ್ಲ ಬಂದು ಸಂಗ್ರಹ ಆಗೋದ್ರಿಂದ ಇದನ್ನ ಇಲ್ಯುವಿಯೇಷನ್ ವಲಯ ಅಂತ ಕರೀತೀವಿ. ಇಲ್ಯುವಿಯೇಷನ್ ಅಂದ್ರೆ ಏನು, ಸಂಗ್ರಹ ಆಗುವಂತ ವಲಯ. ಕನ್ನಡದವ್ರಿಗೆ ಪದ ಇಲ್ಲ, ಈಗ ಹೇಳಿದೀನಿ. ಎಕ್ಸಾಂಪಲ್ ಕೇಳ್ತಾರೆ, ಇಲ್ಯುವಿಯೇಷನ್ ಅಂದ್ರೇನು, ಎಲ್ಯುವಿಯೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಎಲ್ಯುವಿಯೇಷನ್ ಅಂದ್ರೆ ಹೋಗೋದು, ಸವಕಳಿ ಆಗೋದು. ಬಂದು ಸಂಗ್ರಹ ಆಗೋದನ್ನ ಇಲ್ಯುವಿಯೇಷನ್ ಅಂತ ಕರೀತಾರೆ. ಇಲ್ಯುವಿಯೇಷನ್ ಅಂದ್ರೆ ಎಲ್ಲಾ ಖನಿಜಗಳು ಇಲ್ಲಿ ಬಂದು ಸಂಗ್ರಹ ಆಗ್ತದೆ. ಸೊ ಅಂದ್ರೆ ಮಣ್ಣಿನಲ್ಲಿ ವಲಯಗಳಿರುತ್ತೆ. ಓ, ಎ, ಇ, ಬಿ, ಸಿ, ಡಿ ಅಂತೇಳಿ ವಲಯಗಳಿರುತ್ತೆ ಮಣ್ಣಲ್ಲಿ. ನೋಡಿ ಇಲ್ಲಿ ಕೆಳಗಡೆ ಬಂದ್ರೇನು, ಸಿ ಕಲ್ಲು, ಇನ್ನು ಬಂದ್ರೆ ಕಲ್ಲು. ಮಣ್ಣಿನಲ್ಲಿರುವಂತ ವಲಯಗಳಿವೆಲ್ಲ ಸಾಯಿಲ್ ಪ್ರೊಫೈಲ್ ಅಥವಾ ಸಾಯಿಲ್ ಹೊರೈಸನ್ಸ್ ಅಂತ ಕರಿತೀವಿ. ಇ, ಬಿ, ಸಿ, ಡಿ. ಓ ಅಂದ್ರೇನು, ಆರ್ಗ್ಯಾನಿಕ್ ವಲಯ. ಇಲ್ಲೇ ಜಾಸ್ತಿ ನಮ್ಮ ಗಿಡಗಳು ಎಲ್ಲ ಇದ್ದು ಅಲ್ಲೇ ಕೊಳ್ತಿ ಹ್ಯೂಮಸ್ ಆಗ್ತಾರೆ. ಹ್ಯೂಮಸ್ ವಲಯ ಅದು ಅಂತ ಕೇಳ್ತಾರೆ. ಹ್ಯೂಮಸ್ ಅಂದ್ರೆ ಕುಳಿತಾ ಇರುವಂತ ಜೈವಿಕ ಅಂಶಗಳು, ಹ್ಯೂಮಸ್. ಎಸ್, ಆರ್ಗ್ಯಾನಿಕ್ ಅಂಶಗಳು, ಇಲ್ಲಿ ಜೈವಿಕ ಅಂಶಗಳು ಕೊಳೆಯುವ ಭಾಗಕ್ಕೆ ಹ್ಯೂಮಸ್ ಅಂತ ಕರಿತೀವಿ. ಗೊತ್ತಾಯ್ತು ಎಲ್ಲರಿಗೂ? ನೋಡಿ ಅಳಿಸ್ತೀನಿ. ಸೊ ಭೂಮಿಯ ಮೇಲ್ಭಾಗದಲ್ಲಿ ಸಿಗುವಂತದ್ದು ಇದು ವಲಯ, ಮಣ್ಣಿನ ವಲಯ. ನೋಡಿ ಈ ಭಾಗದಲ್ಲಿ ನಮ್ಗೆ ಜಾಸ್ತಿ ಬ್ಯಾಕ್ಟೀರಿಯಾಗಳು, ಫಂಗೈ ಎಲ್ಲ ಸಿಗೋದು. ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ ನಾವು. ಸ್ಯಾಪ್ರೋಫೈಟ್ಸ್ ಅಂದ್ರೆ ಪೋತಿಹಾರಿಗಳು, ಕೊಳತಿಗಳು, ಸತ್ತಿರುವಂತ ಜೀವಿಗಳನ್ನ ತಿನ್ನುವಂತವು. ಆರ್ಗಾನಿಸಮ್ಸ್ ದಟ್ ಡಿಕೇ ದಿ ಡೆಡ್ ಡೆಟ್ರಿಟಸ್, ಸ್ಯಾಪ್ರೋಫೈಟ್ಸ್. ಅಂದ್ರೆ ಈ ಓ, ಎ, ಈ ವಲಯ ಏನಿದೆ ಭೂಮಿಯ ಮೇಲ್ಭಾಗದಲ್ಲಿ ಇರುವಂತ ವಲಯಗಳು. ಇಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ, ಮೈಕ್ರೋ ಆರ್ಗಾನಿಸಮ್ಸ್ ಜಾಸ್ತಿ ಇರುತ್ತೆ, ಫಂಗೈ ಇರುತ್ತೆ. ಸೊ ಇಟ್ ವಿಲ್ ಬಿ ಡಿಕಂಪೋಸಿಂಗ್ ದ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಗಿಡಗಳು, ಮರಗಳು, ಪ್ರಾಣಿಗಳು, ನಮ್ಮ ದೇಹ ಎಲ್ಲ ಇರುತ್ತಲ್ಲ ಅದನ್ನ ಕೊಳೆಯುವಂತ ಜೀವಿಗಳು, ಕೊಳತಿಗಳು ಅಂತ ಕರಿತೀವಿ, ಪೋತಿಹಾರಿಗಳು ಅಂತ ಕರಿತೀವಿ, ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ಆ ವಲಯದಲ್ಲಿ ಓ, ಎ, ಇ ಮೂರು ಭಾಗದಲ್ಲಿ ಸಿಗುತ್ತೆ. ಸೊ ಮಣ್ಣಿನಲ್ಲಿ ಹಲವಾರು ವಲಯಗಳಿದೆ. ಅದು ನಮಗೆ ಗಿಡಗಳ ಬೆಳವಣಿಗೆಗೆ ಪೂರಕವಾಗುವಂತ ವಲಯಗಳು, ಮತ್ತು ಹಲವಾರು ಜೀವಿಗಳು ಮಣ್ಣಲ್ಲಿ ವಾಸ ಮಾಡ್ತವೆ. ಅರ್ಥ ಆಗುತ್ತಲ್ಲ ಎಲ್ಲರಿಗೂ? ಮಣ್ಣು ಮೇಲಕ್ಕಿಂತ ನಾವೆಲ್ಲ ಮಣ್ಣು ಮೇಲಿದ್ದೀವಿ. ನಾನೇನ್ ಹೇಳ್ತಾ ಇದೀನಿ, ಮಣ್ಣೊಳಗೆ ತುಂಬಾ ಜೀವಿಗಳು ಇರ್ತವೆ ಅಂತ ಹೇಳ್ತೀನಿ. ಮಣ್ಣೊಳಗೆ ಮ್ಯಾಕ್ರೋಫೌನಾ ಅಂತ ಕರಿತೀವಿ. ಮ್ಯಾಕ್ರೋ ಅಂದ್ರೆ ಸ್ವಲ್ಪ ದೊಡ್ಡ ಜೀವಿಗಳು. ಹಂಗೆ ಮೈಕ್ರೋಫೋನಾ ಇರ್ತವೆ, ಚಿಕ್ಕ ಚಿಕ್ಕ ಜೀವಿಗಳು. ಹಂಗೆ ಮೈಕ್ರೋಫ್ಲೋರಾ ಅಂದ್ರೆ ಗಿಡಗಳು ಸೇರಂತದ್ದು, ಆಲ್ಮೋಸ್ಟ್ ಬ್ಯಾಕ್ಟೀರಿಯಾಸ್. ಸಾರಿ, ಮೈಕ್ರೋಫ್ಲೋರಾ ಇಸ್ ಬ್ಯಾಕ್ಟೀರಿಯಾಸ್. ಓಕೆ, ಹಂಗೆ ಮೀಸೋಫೋನಾ, ಹಂಗೆ ಮೆಗಾಫೌನಾ ದೊಡ್ಡ ಜೀವಿಗಳು. ಫೌನಾ ಅಂದ್ರೆ ಪ್ರಾಣಿಗಳು,
ಗೊತ್ತಾಯ್ತಲ್ಲ, ಫ್ಲೋರಾ ಅಂದ್ರೆ ಇಟ್ಸ್ ರಿಲೇಟೆಡ್ ಟು ಪ್ಲಾಂಟ್ಸ್. ಸೊ ಎಲ್ಲ ಗಮನಿಸಿ, ಇಲ್ಲಿ ಎಷ್ಟೋ ತರ ಜೀವಿಗಳು ಮಣ್ಣಲ್ಲಿ ವಾಸ ಮಾಡ್ತಾ ಇದ್ದಾವೆ, ಕರೆಕ್ಟಾ? ಸೊ ಬ್ಯಾಕ್ಟೀರಿಯಾ, ಫಂಗೈ ಅಲ್ಲದೆ ಸಿ ನಿಮೆಟೋಡ್ಸ್, ಪ್ರೊಟೋಜೋವಾ ಆಗಿರ್ಬೋದು, ಆಂಟ್ಸ್, ಅರ್ಥವಾಮ್ಸ್, ಟರ್ಮೈಟ್ಸ್, ಮಿಲಿಪೆಡ್, ಸೆಂಟಿಪಿಡ್, ಡಂಗ್ ಬೀಟಲ್, ಇವೆಲ್ಲ ನೋಡಿದ್ವಿ ನಾವು ಮಣ್ಣಲ್ಲಿ ವಾಸ ಮಾಡಂತವು. ಹಂಗೆ ಒಂದಷ್ಟು ಪ್ರಾಣಿಗಳು ನೋಡಿ ಒಳಗಿರ್ತವೆ, ಕರೆಕ್ಟಾ? ಭೂಮಿ ವಾಸ ಫ್ಲೋಯಿಂಗ್ ಅನಿಮಲ್ಸ್ ಅಂತ ಕರಿತೀವಿ ನಾವು. ಸೊ ಸಾಯಿಲ್ ಲೇಯರ್ಸ್, ಈ ಸಾಯಿಲ್ ಲೇಯರ್ಸ್ ಗೊತ್ತಿದ್ರೆ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ, ಓಕೆ ಈ ರೀತಿ ಇದೆ ಇದು. ಆದ್ರೆ ನಾನು ವೆಜಿಟೇಷನ್ ಕವರ್ ಮಾಡಕ್ ಸಾಧ್ಯ, ಅದಕ್ಕೋಸ್ಕರ ಇದನ್ನ ಹೇಳ್ಬಿಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಕ್ಲಾಸ್, ನಾಳೆ ಕ್ಲಾಸ್ ಅಲ್ಲಿ ನಾನು ಡೈರೆಕ್ಟ್ ಆಗಿ ಬಯೋಮ್ಸ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ಓಕೆ, ಸೊ ಆ ಬಯೋಮ್, ಈ ಬಯೋಮ್ ಅಂತ ವರ್ಲ್ಡ್ ಮ್ಯಾಪ್ ಇಟ್ಕೊಂಡು, ಸೊ ನಿಮ್ಗೆ ಅವಾಗ ಗೊತ್ತಿದ್ರೆ ನಮ್ಗೆ ಸ್ವಲ್ಪ ಹೇಳ್ಕೊಡಿ, ಇಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ. ಸೊ ಓ ಅಂದ್ರೆ ಮೇಲ್ಭಾಗ, ಓ ಅಂದ್ರೆ ಆರ್ಗ್ಯಾನಿಕ್ ವಲಯ, ಆಯ್ತಾ? ಆರ್ಗ್ಯಾನಿಕ್ ಅಂತ, ಓ ಅಂದ್ರೆ ಆರ್ಗ್ಯಾನಿಕ್, ಎ ಅಂದ್ರೆ ಟಾಪ್ ಸಾಯಿಲ್ ಅಂತ ಅಷ್ಟೇ, ಇನ್ನೇನಿಲ್ಲ ಜಾಸ್ತಿ. ನೋಡಿ, ಟಾಪ್ ಸಾಯಿಲ್ ಅಂದ್ರೆ ಮಣ್ಣಿನ ಮೇಲ್ಭಾಗದಲ್ಲಿರುವಂತ ವಲಯಕ್ಕೆ ಟಾಪ್ ಸಾಯಿಲ್ ಅಂತೀವಿ. ಓಕೆ, ನಾವು ಕಟ್ಕೊಳ್ಳಿ. ಡೋಂಟ್ ವರಿ, ನಾನು ಸಾಯಿಲ್ ಟೈಪ್ಸ್ ಮಾಡ್ತಾ ಇಲ್ಲ, ಜಸ್ಟ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಸಾಯಿಲ್ಗೆ. ಇದು ಸಾಯಿಲ್ ಇನ್ನೂ ಮುಗ್ದೇ ಇಲ್ಲ, ಇನ್ನು ಶುರು ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಮುಂದಕ್ಕೆ ಬರುತ್ತೆ ಇದೆಲ್ಲ. ನೆಕ್ಸ್ಟ್ ಕ್ಲಾಸ್ ಜ್ವಾಲಾಮುಖಿ, ನೆಕ್ಸ್ಟ್ ಕ್ಲಾಸ್ ರಾಕ್ಸ್, ನೆಕ್ಸ್ಟ್ ಕ್ಲಾಸ್ ಸಾಯಿಲ್, ಕರೆಕ್ಟಾ? ಇಂಡೈರೆಕ್ಟ್ ಆಗಿ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಇವತ್ತು, ಎಷ್ಟು ಜನ ಕರೆಕ್ಟ್ ಇದೆ. ನನ್ನ ಮುಂದಿನ ತರಗತಿಗಳು ಏನೇನ್ ಬರುತ್ತೆ ಅಂತ ಹೇಳಿ ನಿಮ್ಗೆ ಪರಿಚಯಿಸ್ತಾ ಇದ್ದೀನಿ ಅಷ್ಟೇ. ನಾನು ಯಾವಾಗ್ಲೂ ಏನ್ ಮಾಡ್ತೀನಿ, ಒಂದೇ ಸತಿ ಟಾಪಿಕ್ ಒಳಗೊಟ್ಟೋಗಲ್ಲ. ಫಸ್ಟ್ ಒಂದ್ ಸ್ವಲ್ಪ ಲೈಟ್ ಆಗಿರುತ್ತೆ, ಆಮೇಲೆ ಒಟ್ಟಿಗೆ ಆ ಟಾಪಿಕ್ ನಿಮ್ಗೆ ಆಳವಾಗಿ ಹೇಳ್ಕೊಡ್ತೀನಿ. ಸೊ ಇನ್ನು ನಾವು ಭಾರತದಲ್ಲಿರೋ ಎಲ್ಲಾ ಮಣ್ಣು, ಕರ್ನಾಟಕದಲ್ಲಿರೋ ಎಲ್ಲಾ ಮಣ್ಣು ಬರುತ್ತೆ ನೆಕ್ಸ್ಟ್ ತರಗತಿಗಳಲ್ಲಿ ನಿಮ್ಗೆ ನೋಟ್ಸ್ ಸಿಗುತ್ತೆ. ಅದಕ್ಕೆಲ್ಲ ರಾಕ್ಸ್ ಬರುತ್ತೆ, ಗೊತ್ತಲ್ಲ, ಹಂಗೆ ಜ್ವಾಲಾಮುಖಿಗಳು ಬರುತ್ತೆ. ಇನ್ನು ತುಂಬಾ ಜಾಗ್ರಫಿ ತರಗತಿಗಳಿದೆ. ನಾನು ಸ್ವಲ್ಪ ಎನ್ವೈರನ್ಮೆಂಟ್ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಎನ್ವೈರನ್ಮೆಂಟ್ ಸ್ವಲ್ಪ ಕಷ್ಟದ ಕ್ವಶನ್ಸ್ ಗಳು ಕೇಳ್ತಾ ಇದ್ದಾರೆ ಇವಾಗ. ಅದೇನ್ ಕಷ್ಟ ಅಲ್ಲ, ಯಾಕಂದ್ರೆ ಪ್ರಾಬ್ಲಮ್ ಏನು ಅಂದ್ರೆ ನಿಮ್ಗೆ ಅದೆಲ್ಲ ನೋಡಿರಲ್ಲ, ಕೇಳಿರಲ್ಲ, ಅದಕ್ಕೋಸ್ಕರ ಕಷ್ಟ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಜೋಗ್ರಫಿ ಜೊತೆಗೆ ಎನ್ವೈರನ್ಮೆಂಟ್ ನ ಪ್ಯಾರಲಲ್ ಆಗಿ ನಡೆಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಈ ಭಾವನೆ ಇದೆ. ಸೊ ಐ ಥಿಂಕ್ ಎಷ್ಟೊಂದು ಜನಕ್ಕೆ ಇದು ತುಂಬಾ ಕಂಫರ್ಟಬಲ್ ಅನಿಸ್ತಾ ಇರುತ್ತೆ, ಯಾಕಂದ್ರೆ ಎರಡು ಒಟ್ಟಿಗೆ ಹೋಗ್ತಾ ಇರೋದ್ರಿಂದ ಒಂದು ಕಾನ್ಫಿಡೆನ್ಸ್ ಬರ್ತಾ ಇರುತ್ತೆ. ಓಕೆ, ನಾವು ಇದುವರೆಗೂ ಬರೀ ಪದಗಳನ್ನ ಕಲಿತಾ ಇದೀವಿ, ಕರೆಕ್ಟಾ? ಸೊ ಪ್ಲೀಸ್ ಜ್ಞಾಪಕ ಗೊತ್ತಾಗಲ್ಲ ಎಲ್ಲರಿಗೂ. ಓ ಎ ಅಂದ್ರೆ ಗೊತ್ತಾಗಿದೆ ಎಲ್ಲರಿಗೂ. ಇದನ್ನ ಆರ್ಡರ್ ಕೇಳ್ತಾರೆ, ಸಾಯಿಲ್ ಝೋನ್ಸ್ ಯಾವ್ಯಾವುದು, ಓ ಎ ಇ ಬಿ ಸಿ ಬಿ ಅಂತ. ಸಾಯಿಲ್ ಆರಿಜನ್ಸ್ ಅಂತ ಕರಿತೀವಿ, ಮಣ್ಣಿನ ವಲಯಗಳು ಕನ್ನಡದಲ್ಲಿ. ಸಾಯಿಲ್ ಪ್ರೊಫೈಲ್, ಹಾ, ಇದಕ್ಕೆಲ್ಲ ಟಾಪಿಕ್ಸ್ ಗಳಿಗೆ ಮತ್ತೆ ಲಿಂಕ್ ಇದೆ. ನಾನು ಇವಾಗ ಸುಮ್ಮನೆ ಇಂಟ್ರೊಡಕ್ಷನ್ ಕೊಡ್ತಾ ಇರೋದು, ಗೊತ್ತಾಯ್ತಲ್ಲ? ಇವತ್ತು ಏನೇ ತರಗತಿ ಮಾಡ್ತಾ ಇದ್ರು ನಾನು ಅದ್ರದ್ದೆಲ್ಲ ಒಂದೊಂದೇ ಸ್ಲೈಡ್ ಕೊಡ್ತಾ ಇದ್ದೀನಿ. ಇವಾಗ ಮುಂದಕ್ಕೆ ದೊಡ್ಡದಾಗುತ್ತದೆ, ಯೋಚನೆ ಮಾಡ್ಬೇಡಿ ಯಾರು. ಸೊ ನಾನು ತುಂಬಾ ಸ್ಪೀಡ್ ಆಗಿ ಹೋಗಕ್ಕೂ ಇಷ್ಟ ಇಲ್ಲ, ಯಾಕೆಂದ್ರೆ ಬೇಗ ಮುಗಿಸಿದ್ರು ಅನ್ನೋ ಒಂದು ಭಾವನೆ ಯಾರಿಗೂ ಬರಬಾರ್ದು. ಸೊ ವಿ ಹ್ಯಾವ್ ಟು ಟೇಕ್ ಅವರ್ ಟೈಮ್. ಎಲ್ಲರಿಗೂ ಅರ್ಥ ಆದ್ಮೇಲೆ ವಿ ಕ್ಯಾನ್ ಫಿನಿಶ್ ಆಫ್ ದ ಟಾಪಿಕ್ಸ್. ಸೊ ಎಜುಕೇಶನ್ ಇಲ್ಲಿ ಹೆಂಗ್ ನೆನಪಿಟ್ಕೋತಾರೆ ಎಲ್ಲರೂ, ಎಮಿಗ್ರೇಷನ್ ನೆನಪಿಟ್ಕೊಳ್ಳಿ, ಹೋಗುವಂಥದ್ದು. ಜಾಗದಿಂದ ನೀವು ಹೋಗ್ತಿರಲ್ಲ, ಅದು ಎಮಿಗ್ರೇಷನ್. ಯಾವ್ದೋ ಒಂದು ಜಾಗ ಬರುತ್ತಲ್ಲ, ನೀವು ಇರ್ತಿರಲ್ಲ, ಅದು ಇಮಿಗ್ರೇಷನ್. ಗೊತ್ತಾಗ್ತಾ ಎಲ್ಲರಿಗೂ ಈಗ? ಎಮಿಗ್ರೇಷನ್, ಇಮಿಗ್ರೇಷನ್. ಎಮಿಗ್ರೇಷನ್ ಅಂದ್ರೆ ಹೋಗೋದು, ಇಮಿಗ್ರೇಷನ್ ಅಂದ್ರೆ ಬರೋದು, ಅದೇ ತರ. ಸೊ ಸತೀಶ್, ಒಂದು ನಿಮಿಷ ವೇಟ್ ಮಾಡಿ, ನಾನು ಹೇಳ್ತೀನಿ ಅದನ್ನ ಈಗ, ಯಾಕಂದ್ರೆ ಹೆಂಗೋ ಟಾಪಿಕ್ ಅಲ್ಲಿ ಇದೀವಿ ನಾವು, ಅದನ್ನು ಕವರ್ ಮಾಡ್ತೀವಿ. ನೆಕ್ಸ್ಟ್ ಪೇಜ್ಗೆ ಹೋಗ್ಬೋದು, ಎಲ್ಲರಿಗೂ ಅರ್ಥ ಆಯ್ತಾ ಇದು? ಸೊ ಎಲ್ಲರೂ ನೀವು ನೋಡಿದ್ರಿ ಈಗ ಭೂಮಿ ಒಳಗೆ ಯಾವ ರೀತಿ ಇದೆ.
ಈ ರೀತಿ ಭೂಮಿ ಇದೆ ಅಂತ ಅನ್ಕೊಳ್ಳಿ ಎಲ್ಲರೂ. ಆಯ್ತಾ? ಭೂಮಿ ಒಳಗೆ ನಮ್ಗೆ ಎಷ್ಟೋ ತರ ಕಲ್ಲಿದೆ, ಶಿಲೆಗಳಿದೆ, ಹೌದಾ? ಈ ಶಿಲೆಗಳನ್ನ ತಾವು ಎಲ್ಲರೂ ಈ ರೀತಿ ಗಮನಿಸಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಎಲ್ಲರೂ ಸ್ವಲ್ಪ ಪೇಷನ್ಸ್ ಇರಲಿ. ಇದು ಭೂಮಿ ಒಳಗೆ ನಾನು ತೋರಿಸ್ತಾ ಇರೋದು ಈಗ. ಈ ತರ ಕಲ್ಲಿರುತ್ತೆ, ಒಂದ್ರ ಕೆಳಗಡೆ ಒಂದು ಈ ತರ ಕಲ್ಲು. ಆ ಕಲ್ಲಿನ ಮಧ್ಯೆ ಎಷ್ಟೊಂಥರ ನೀರು ಸಂಗ್ರಹ ಆಗೋಕೆ ಜಾಗ ಇರುತ್ತೆ, ಆಯ್ತಾ? ಆಯ್ತಾ? ಬರೀಲ್ಲ, ಕಂಟಿನ್ಯೂ ಮಾಡ್ಲಾ? ಹಾ, ಸೊ ಭೂಮಿ ಒಳಗೆ ಇದರ ರೀತಿ ಹೋದ್ರೆ ಒಂದು ಗಟ್ಟಿ ಶಿಲೆ ಇರುತ್ತೆ, ಗಟ್ಟಿ ಶಿಲೆ ಈ ತರ ನೋಡಿ. ಈ ತರ ಬೆಡ್ ರಾಕ್ ಅಂತ ಕರಿತೀವಿ ನಾವು, ಕೇಳಿದ್ರೆ ಎಲ್ಲರೂ ಬೆಡ್ ರಾಕ್. ಕೆಲವು ಬೆಡ್ ರಾಕ್ ಗಳಲ್ಲಿ ಏನಾಗುತ್ತೆ, ಯಾವುದೇ ರೀತಿಯ ಬಿರುಕುಗಳಿರಲ್ಲ, ಈ ತರ ಗಟ್ಟಿ ಕಲ್ಲಿದು, ಗಟ್ಟಿ ಕಲ್ಲು. ಗಟ್ಟಿ ಕಲ್ಲು. ಸೊ ಈ ತರ ಗಟ್ಟಿ ಕಲ್ಲಲ್ಲಿ ಏನಾಗೋಗುತ್ತೆ, ಇದರಲ್ಲಿ ನೀರು ಹೋಗಲ್ಲ, ಇದು ಇದ್ರೊಳಗೆ ಇಟ್ ಇಸ್ ನಾಟ್ ಅಲೋವಿಂಗ್ ದ ವಾಟರ್ ಟು ಪಾಸ್ ಥ್ರೂ. ಇದ್ರ ಕೆಳಗಡೆ ನೀರು ಹೋಗಕ್ ಬಿಡಲ್ಲ, ಆಯ್ತಾ? ಸೊ ಅಸ್ ರಿಸಲ್ಟ್ ಏನಾಗುತ್ತೆ, ಇಲ್ಲಿ ನೀರು ಬಂದು ನಿಂತ್ಬಿಡುತ್ತೆ, ಆಯ್ತಾ? ಇಲ್ಲಿ ಬಂದು ನೀರು ನಿಂತ್ಬಿಡುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ಮಳೆನೇ ಆಯ್ತು, ಇಲ್ಲೆಲ್ಲ ಮಳೆ ಆಯ್ತು ಅನ್ಕೊಳ್ಳಿ, ಇಲ್ಲೆಲ್ಲ ಮಳೆ ಬಿತ್ತು. ಫಸ್ಟ್ ನೀರು ಬೀಳದಲ್ಲಿ ಮಣ್ಣು ಮೇಲೆ, ಮಣ್ಣು ಮೇಲೆ ಬಿದ್ದ ತಕ್ಷಣ ನೀರು ಭೂಮಿ ಒಳಗೆ ಸರಿತ, ಈ ತರ ಸೋಸುವಿಕೆ ಒಳಗು, ಸೋಸುವಿಕೆ ಒಳಗೆ ಹೋದ ತಕ್ಷಣ ನೋಡಿ, ಈ ತರ ಬಂದು ಎಲ್ಲ ಒಂದು ಕೆಳಗಡೆ ಬರ್ತಾ ಇದೆ ನೋಡಿ, ಎಲ್ಲ ನೀರು ಈ ರೀತಿ ನೀರು ಭೂಮಿ ಒಳಗೆ ಸೇರುತ್ತೆ. ಫಸ್ಟ್ ಕೆಳಗಡೆ ಬರುತ್ತೆ, ಹೌದಾ? ಎಲ್ಲರಿಗೂ ಗೊತ್ತಾಗ್ತಾ ಇದೆಯಾ? ಇಲ್ಲಿ ಕಲ್ಲು ಸಿಗುತ್ತೆ ನೋಡಿ, ಈ ಕಲ್ಲನ್ನ ನಾವು ಅಕ್ವಾಫ್ಯೂಜ್ ಅಂತ ಕರಿತೀವಿ, ಅಕ್ವಾಫ್ಯೂಜ್. ಓಕೆ, ಅಕ್ವಾಫ್ಯೂಜ್. ಅಕ್ವಾಫ್ಯೂಜ್ ಅಂದ್ರೆ ಇಟ್ ಇಸ್ ಹೈಲಿ ಇಂಪರ್ವಿಯಸ್ ರಾಕ್, ಅಂದ್ರೆ ಇಟ್ ಡಸಂಟ್ ಅಲೌ ದಿ ವಾಟರ್ ಟು ಪಾಸ್ ಥ್ರೂ. ನೀರು ಇರಲ್ಲ ಅದರಲ್ಲಿ, ನೀರು ಸಂಗ್ರಹನೂ ಆಗಲ್ಲ, ನೀರ್ನ ಒಳಗೆ ಹೋಗಕ್ಕೂ ಬಿಡಲ್ಲ. ಅದ್ರ ಅರ್ಥ ಆಯ್ತಾ ಎಲ್ಲರಿಗೂ? ಗಟ್ಟಿ ತಂಗಿರುತ್ತೆ, ಬಿರುಕುಗಳೇ ಇಲ್ಲ, ನೀರ್ನ ಒಳಗೆ ಹೋಗಕ್ಕೂ ಬಿಡಲ್ಲ, ನೀರ್ನು ಇಟ್ಕೊಳ್ಳಲ್ಲ. ಅದನ್ನ ಕರಿತೀವಿ ಅಕ್ವಾಫ್ಯೂಜ್, ಆಯ್ತಾ? ನಾವು ಕಟ್ಕೊಳ್ಳಿ. ಸೊ ಯಾವ ಕಲ್ಲು ಭೂಮಿ ಒಳಗೆ ನೀರನ್ನ ಸಂಗ್ರಹ ಮಾಡಲ್ಲ, ನೀರ್ನ ಒಳಗೆ ಹೋಗಿ ಬಿಡೋದು ಇಲ್ಲ, ಅಂತ ಕಲ್ಲನ್ನ ಅಕ್ವಾಫ್ಯೂಜ್ ಅಂತ ಕರಿತೀವಿ, ಆಯ್ತಾ? ಅಕ್ವಾಫ್ಯೂಜ್ ನಾವು ಕಟ್ಕೊಳ್ಳಿ. ಸೊ ನೀರು ಬಂದಿದ್ದು ಇಲ್ಲೇ ಸಂಗ್ರಹ, ಇಲ್ಲೇ ಸಂಗ್ರಹ ಆಗ್ಬೇಕು. ಇಲ್ಲಿ ಬಿದ್ದಿದ್ದು ನೀರು ಇಲ್ಲಿ ಬಂದಿದ್ರೆ ನೋಡಿ, ಹಿಂಗೆ ಸೋಸುವಿಕೆ ಬಂದಿದೆ, ಇಲ್ಲಿ ಬಂದಿದೆ ನೋಡಿ, ಬಂದಿದೆ, ಇಲ್ಲಿ ಬರುತ್ತೆ, ಇಲ್ಲಿ ಬರ್ತೀನಿ ನೋಡಿ. ಈ ಕಡೆ ಇಳಿಜಾರಿಯಿಂದ ಭೂಮಿ ಒಳಗೆ ಹರಿಯುತ್ತೆ ನೀರು, ಈ ಜನಕ್ಕೆ ಅರ್ಥ ಆಗ್ತದೆ, ಭೂಮಿ ಒಳಗೆ ಹರಿಯೋದು ನೀರು ನೋಡಿ, ಹಿಂಗೆ ಹೋಗ್ತಾ ಇದೆ ಈ ಕಡೆಗೆ. ಸೊ ಪ್ಲೀಸ್ ರಿಫ್ರೆಶ್ ಮಾಡಿ, ಯಾರಿಗೆ ಸ್ಟಕ್ ಆಗ್ತಾ ಇದೆ ಅವರು. ಸೊ ಭೂಮಿ ಒಳಗೆ ಬಂದಿರೋ ನೀರು ಸೋಸುವಿಕೆ ಆಗಿ ಬಂದ್ರೆ ಸೀಪೇಜ್, ಭೂಮಿ ಒಳಗೆ ಬಂದು ಏನಾಗುತ್ತೆ, ಹರ್ಕೊಂಡು ಹೋಗುತ್ತೆ ಹಿಂಗೆ. ಕರೆಕ್ಟ್ ರಿಫ್ರೆಶ್ ಮಾಡ್ಕೊಳ್ಳಿ ನೀವೇ. ಸೊ ಒಂದು ಕಡೆಗೆ ಹರಿಯುತ್ತೆ, ಅದನ್ನ ನಾವು ಸಬ್ಟೆರೇನಿಯನ್ ರಿವರ್ ಅಂತ ಕರಿತೀವಿ. ಸಬ್ಟೆರೇನಿಯನ್ ರಿವರ್ ಅಂದ್ರೆ ಭೂಮಿ ಒಳಗೆ ಹರಿಯೋ ನೀರು, ಭೂಮಿ ಒಳಗಿರೋ ನೀರು. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸಬ್ಟೆರೇನಿಯನ್ ರಿವರ್ ಅಂದ್ರೆ ಭೂಮಿ ಒಳಗೂ ನೀರು ಹರಿಯುತ್ತೆ, ಅಲ್ಲೂ ಭೂಮಿ ಒಳಗೂ ಇಳಿಜಾರು ಇರೋದ್ರಿಂದ, ಗೊತ್ತಲ್ಲರಿಗೂ. ಅವಾಗ ನೀರು ಇಲ್ಲಿ ಬಂದು ಬಂದು ಸಂಗ್ರಹ ಆಗುತ್ತೆ. ಅವಾಗ ಈ ಕಲ್ಲಲ್ಲೆಲ್ಲ ನೋಡಿ, ಜಾಸ್ತಿ ಮಳೆ ಆದಷ್ಟು ಏನಾಗುತ್ತೆ, ಜಾಸ್ತಿ ನೀರು
ಸೋಸುವಿಕೆ ಆಗ್ತಾ ಇರೋದು, ಒಳಗೆ ಸೋಸುವಿಕೆ. ಭೂಮಿ ಒಳಗೆ ನೀರು ಬರ್ತಾ ಇದೆ ನೋಡಿ, ಸೋಸುವಿಕೆಯಾಗಿ ಬರ್ತಾ ಇದೆ, ನೀರು ಸಂಗ್ರಹ ಆಗ್ತಾ ಇದೆ, ಎಷ್ಟು ಅರ್ಥ ಆಗ್ತಾ ಇದೆ ನೋಡಿ. ನೀರು ಸಂಗ್ರಹ ಆದಾಗ ಏನಾಗುತ್ತೆ, ಮೇಲೆ ಹೋಗ್ತಾ ಹೋಗುತ್ತೆ. ಈ ತರ ಶಿಲೆಗಳನ್ನ ನಾವು ಆಕ್ವಾಫರ್ ಅಂತ ಕರಿತೀವಿ. ಗೊತ್ತಲ್ಲ, ಅಂತರ್ಜಲ ಕನ್ನಡದಲ್ಲಿ ಆಕ್ವಾಫರ್. ಆಕ್ವಾಫರ್ ಅಂದ್ರೇನು? ಯಾವ ಶಿಲೆಗಳು ನೀರಿನ ಹಿಡಿಯೋ ಶಕ್ತಿ ಇದೆ, ನೀರ್ನ ಸಂಗ್ರಹ ಮಾಡಿಟ್ಕೊಳ್ಳುತ್ತೆ ಮತ್ತು ನೀರ್ನ ಒಳಗೆ ಹೋಗ್ಬಿಡುತ್ತೆ, ಅದನ್ನ ಆಕ್ವಾಫರ್ ಅಂತ ಕರಿತೀವಿ. ಆಯ್ತಾ? Aquifer is a rock which can store water and which can allow the water to pass through easily. ಸೊ ಸಾಕಷ್ಟು ನೀರು ಸಿಗುತ್ತೆ ಇದರಲ್ಲಿ, ನೀರ್ನ ಸಂಗ್ರಹ ಮಾಡಿ ಇಟ್ಕೊಳ್ಳುತ್ತೆ, ಭೂಮಿ ಒಳಗೆ ಹೋಗಕ್ಕೂ ಬಿಡುತ್ತೆ. ಆಯ್ತಾ? ಅದನ್ನ ಆಕ್ವಾಫರ್ ಅಂತ ಕರಿತೀವಿ. ನೋಡಿ, 2 ವರ್ಡ್ ಹೇಳ್ಕೊಟ್ಟಿದ್ದೀನಿ ನಾನೀಗ. ಒಂದು ಆಕ್ವಿಫರ್, ನೀರು ಸಂಗ್ರಹ ಮಾಡಿಟ್ಕೊಳ್ಳೋದು. ಇನ್ನೊಂದು ಫ್ಯೂಜ್, ಇಟ್ ಇಸ್ ಅ ಹಾರ್ಡ್ ರಾಕ್, ಇಂಪರ್ವಿಯಸ್ ರಾಕ್. ನೀರನ್ನ ಒಳಗಿಟ್ಕೊಳ್ಳೋದಿಲ್ಲ, ಒಳಗೆ ಹೋಗ್ಬಿಡೋದು ಇಲ್ಲ. ಇಲ್ಲಪ್ಪ, ಇದು ನಾನು ಹೇಳ್ತಾ ಇರೋದು ಇದು ಡಿ ಕೆಳಗಡೆ. ಆಕ್ವಾಫರ್ ಇಸ್ ಬಿ. ಎಸ್, ಆಕ್ವಾಫರ್ ಕ್ಯಾನ್ ಬಿ ಎ, ಇವೆಲ್ಲ ಓ ಎ ಇ ಬಿ, ಇವೆಲ್ಲ ಸಿ ವರ್ಗೂ ಇದು ಆಕ್ವಾಫರ್ ಆಗ್ಬೋದು. ಗೊತ್ತಲ್ಲ? ಆಯ್ತಾ? ನೆಕ್ಸ್ಟ್ ಇನ್ನೊಂದೆರಡು ವರ್ಡ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಆಕ್ವಿಟಾರ್ಡ್ ಮತ್ತೆ ಇನ್ನೊಂದು ಆಕ್ವಿಕ್ಲೂಡ್. ಓಕೆ, ಸೊ ಇವೆರಡು ನೀರು ಸಂಗ್ರಹ ಆಗುತ್ತೆ, ನಾವು ಕರ್ಕೊಳ್ಳಿ. ಸೊ ಇವೆರಡರಲ್ಲೂ ನೀರು ಬರುತ್ತೆ, ನೀರು ಸಂಗ್ರಹ ಆಗುತ್ತೆ. ಆಕ್ವಿಟಾರ್ಡ್ ಮತ್ತು ಆಕ್ವಿಕ್ಲೂಡ್ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಆಕ್ವಿಕ್ಲೂಡ್ ಇಸ್ ಕ್ಲೇ ನಾವು ಕಟ್ಕೊಳ್ಳಿ. ಆಕ್ವಿಟಾರ್ಡ್ ಇಸ್ ಸ್ಯಾಂಡ್, ಮರಳು, ಸ್ಯಾಂಡಿ ಸಾಯಿಲ್ ಅಂತ ಕರಿತೀವಲ್ಲ, ಆತರ. ಆಕ್ವಿಟಾರ್ಡ್ ಇಸ್ ಅ ರಾಕ್ ಆರ್ ಆಕ್ವಿಟಾರ್ಡ್ ಇಸ್ ಅ ರೀಜನ್ ಥ್ರೂ ವಿಚ್ ದ ವಾಟರ್ ಕ್ಯಾನ್ ಪಾಸ್ ಥ್ರೂ. ಕರೆಕ್ಟಾ? ನೀರು ಈಸಿಯಾಗಿ ಪಾಸ್ ಆಗುತ್ತೆ, ನಾವು ಕರಿತಾನೆ ಸ್ಯಾಂಡ್ ಮುಖಾಂತರ ನೀರು ಪಾಸ್ ಆಗುತ್ತೆ ಚೆನ್ನಾಗಿ. ಹಾಗೆ ನೀರು ಸಂಗ್ರಹನೂ ಆಗುತ್ತೆ. ಇಟ್ ಇಸ್ ಹೈಲಿ ಪರ್ವಿಯಸ್ ಟು ವಾಟರ್, ಅದರಿಂದ ಅದು ನಮಗೆ ನೀರನ್ನು ಸಿಗೋದಿಲ್ಲ. ಆದ್ರೆ ಕರೆಕ್ಟ್, ಇಟ್ ಇಸ್ ಸಫಿಶಿಯಂಟ್ ಕ್ವಾಂಟಿಟೀಸ್ ಆಫ್ ಆಕ್ವಾಫರ್ ಇರುತ್ತೆ, ನೀರು ನೀಟಾಗಿ ಪಾಸ್ ಆಗುತ್ತೆ ಸ್ಯಾಂಡ್ ಮುಖಾಂತರ. ಓಕೆ, ಇಟ್ ಇಸ್ ಹೈಲಿ ಪರ್ವಿಯಸ್ ಟು ವಾಟರ್, ಪರ್ಮಿಯಬಿಲಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ನೀರು ಚೆನ್ನಾಗಿ ಪಾಸ್ ಆಗುತ್ತೆ, ಸೋಸುವಿಕೆ ಆಗುತ್ತೆ ಆಕ್ವಿಟಾರ್ಡ್ ಅಲ್ಲಿ. ಇಟ್ ಇಸ್ ಪರ್ಮಿಯಬಲ್ ಟು ವಾಟರ್. ಸ್ಯಾಂಡ್ ಆಕ್ವಿಕ್ ಅಂದ್ರೆ ಇಟ್ ಇಸ್ ಲೈಕ್ ನೀರ್ನ ಹೋಲ್ಡ್ ಮಾಡಕ್ಕೆ ಜಾಸ್ತಿ, ಇಟ್ ಕ್ಯಾನ್ ಹೋಲ್ಡ್ ಮೋರ್ ವಾಟರ್. ಕರೆಕ್ಟಾ? ಅಂಡ್ ಇಟ್ ಇಸ್ ಪರ್ವಿಯಸ್ ವಾಟರ್, ನೀರು ಬಿಡಲ್ಲ ಇನ್ಕ್ಲೂಡ್ ಅಲ್ಲಿ. ಅದಕ್ಕೆ ಕ್ಲೇ ಏನ್ ಮಾಡುತ್ತೆ, ನೀರ್ನ ಹಿಡಿದು ಬಿಡುತ್ತೆ, ಒಳಗೆ ಹೋಗ್ಬಿಡಲ್ಲ. ಕೇಳ್ತಾನೆ. ಸೊ ಕ್ಲೇ ಏನ್ ಮಾಡುತ್ತೆ, ಪೋರಸ್ ಸ್ಪೇಸ್ ಜಾಸ್ತಿ ಇರೋದ್ರಿಂದ ನೀರು ಹಿಡಿಯೋ ಶಕ್ತಿ ಇದೆ, ಪೋರಸ್ ಸ್ಪೇಸ್ ಜಾಸ್ತಿ ಇದೆ, ನೀರು ಇಟ್ಕೊಳ್ಳುತ್ತೆ.
impervious. Impervious, it is not allowing the water to pass through. Impermeable in nature. It is impermeable in nature. Okay. Aquitard is permeable. ನೀರ ಒಳಗೆ ಹೋಗ್ಬಿಡುತ್ತೆ, ಸೋಸುಬಿಡುತ್ತೆ. ಓಕೆ, ಕಟ್ಕೊಳ್ಳಿ. ಇವಾಗ ನೀರು ಏನಾಗುತ್ತೆ, ಭೂಮಿ ಆಗ್ತಾ ಇದೆ, ಇದನ್ನ ನಾವು ವಾಟರ್ ಟೇಬಲ್, ಇದು ಮಟ್ಟ, ಅಂತರ್ಜಲ ಮಟ್ಟ ನೋಡಿ, ಇದು ಈ ಲೈನ್ ಬರಿತಾ ಇದೆ ನೋಡಿ, ಇದು ಅಂತರ್ಜಲ ಮಟ್ಟ. ಈ ಅಂತರ್ಜಲ ಮಟ್ಟ ಏನಾಗುತ್ತೆ, ಮಳೆ ಬಂದಾಗ ನೀರು ಸೋಸುವಿಕೆ ಒಳಗ್ ಬಂದಷ್ಟು ಅಂತರ್ಜಲ ಮಟ್ಟ ಏನಾಗುತ್ತೆ, ಮೇಲೆ 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 ಬರುತ್ತೆ. ಗೊತ್ತಾಗ್ತಿದೆ ಎಲ್ಲರಿಗೂ? ಲಕ್ಷ ಇಲ್ಲಿ ನಮ್ಮ ಮನೆಗಳಿದೆ ಅನ್ಕೊಳ್ಳಿ, ಇಲ್ಲಿ ಮನೆ ಇದೆ, ಇಲ್ಲೂ ಮನೆ ಇದೆ, ಇಲ್ಲಿ ಮನೆ ಇದೆ, ಆಯ್ತಾ? ಇಲ್ಲಿ ನೋಡಿ ಈಗ, ಸೊ ಅಂತರ್ಜಲ ಮಟ್ಟ ಹೆಚ್ಚಾಗ್ತಾ ಇದೆ ನೋಡಿ, ಇಲ್ಲೆಲ್ಲ ಅಂತರ್ಜಲ ಮಟ್ಟ ಹೆಚ್ಚಾಗ್ತಾ ಇದೆ. ಇಲ್ಲಿ ಬರ್ತಾ 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 ನೋಡಿ, ಇದೊಂದು ಕಣಿವೆಗೆ ಬಂತು ನೋಡಿ. ಕಣಿವೆ ಯಾವಾಗ ಕಣಿವೆಗೆ ಬರುತ್ತಲ್ಲ, ಅದು ಸ್ಪ್ರಿಂಗ್, ಚಿಲುಮೆ. ಅಂತರ್ಜಲ ಮಟ್ಟ ಹೆಚ್ಚಾಗ್ತಾ ವೃದ್ಧಿ ಆಗ್ತಾ ಹೋದಷ್ಟು ಏನಾಗುತ್ತೆ, ಚಿಲುಮೆ ಆಗಿ ಹೊರಗಡೆ ಸ್ಪ್ರಿಂಗ್ ಆಗಿ ಬರುತ್ತೆ. ಅದೇನಾದ್ರು ತಗ್ಗು ಪ್ರದೇಶ ಆದ್ರೆ ನೀರು ಸಂಗ್ರಹ ಆಗಿ ಸರೋವರ ಆಗುತ್ತೆ, ಕಣಿವೆ ಆದ್ರೆ ನೀರು ಹರಿಯುತ್ತೆ. ಎಷ್ಟು ಜನ ಗೊತ್ತಾಯ್ತು ಈಗ? ಸರೋವರ ಆಗ್ಬೇಕು ಅಂದ್ರೆ ಅದೊಂದು ದೊಡ್ಡ ತಗ್ಗು ಪ್ರದೇಶ ಆಗಿರ್ಬೇಕು, ಹಿಂಗೆ ಎಲ್ಲಾ ಕಡೆಯಿಂದ ಈ ರೀತಿ. ಕಣಿವೆ ಆದ್ರೆ ವಿ ಶೇಪ್ ಕಣಿವೆ ಆದ್ರೆ ಹರ್ಕೊಂಡು ಹೊರಟೋಗುತ್ತೆ, ನದಿ ಆಗುತ್ತೆ, ರಿವರ್ ಆಗುತ್ತೆ. ಗೊತ್ತಾಯ್ತಲ್ಲರಿಗೂ? ಸೊ ಯಾವ ಖನಿಜಗಳು, ಯಾವ ಕಡೆ ನೀರು ಭೂಮಿ ಮೇಲೆ ಉಗಮವಾಗುತ್ತೆ ಅದನ್ನ ನಾವು ಸ್ಪ್ರಿಂಗ್ ಅಂತ ಕರಿತೀವಿ. ಆ ಸ್ಪ್ರಿಂಗ್ ನಲ್ಲಿ ನೀರು ಹರಿತಾ ಹೋದ್ರೆ ಮುಂದಕ್ಕೆ ರಿವರ್, ಅಲ್ಲೇ ಸಂಗ್ರಹ ಆದ್ರೆ ಲೇಕ್. ಸೊ ನಾನು ನೋಡ್ತಾ ಇದ್ದೀನಿ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ನಮ್ಮ ಕ್ಲಾಸ್ ಅಲ್ಲಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ದೇ ಇರೋರೆಲ್ಲ ಕ್ಲಾಸ್ ಬರ್ತಾ ಇದ್ದೀರಾ, ಅಂದ್ರೆ ನೀವು ಲಿಂಕ್ ನ ಶೇರ್ ಮಾಡ್ತಾ ಇದ್ದೀರಾ. ಸೊ ಯಾರ್ಯಾರು ಲಿಂಕ್ ನ ಶೇರ್ ಮಾಡ್ತಾ ಇದ್ದೀರಾ, ಓಕೆ ಶೇರ್ ಮಾಡಿ, ಜೊತೆಗೆ ಅವ್ರನ್ನ ಸಬ್ಸ್ಕ್ರೈಬ್ ಆಗಿ ಕೂಡ ಹೇಳಿ. ಯಾಕೆಂದ್ರೆ ನಾವು ಈ ಆಪ್ ನಡೆಸ್ತಾ ಇರೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ನಮ್ಗೀಗ. ಸೊ ಆಪ್ ಕೋರ್ಸ್ ಫೀ ಏನಿದೆ ಅದು, ಮತ್ತು ನನ್ನ ಫೋನ್ ಪೇ ನಂಬರ್ ಇದೆ, ಆಯ್ತಾ? ಡೌಟ್ ಇದ್ರೆ ವಾಟ್ಸ್ಆಪ್ ನಂಬರ್ ಮಾಡಿ, ನಂದು ಇದಿದೆ ನೋಡಿ. ಗೊತ್ತಾಯ್ತಲ್ಲ ಸ್ನೇಹಿತರೆ? ನೀವು ನಿಮ್ಮ ಸ್ನೇಹಿತರಿಗೂ ಕೊಡಿ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ದೇ ಹ್ಯಾವ್ ಟು ಸಬ್ಸ್ಕ್ರೈಬ್ ಫಸ್ಟ್. ದಯವಿಟ್ಟು ಇದೊಂದು ನೀವು ಎಲ್ಲರೂ ಮಾಡಿದ್ರೆ ನಮಗೂ ಸಹಾಯ ಆಗುತ್ತೆ. ಸೊ ಈ ನೋಡಿ, ಈ 4 ಪದನ ಕೇಳ್ಬೋದಲ್ವಾ ಎಕ್ಸಾಮ್ ಅಲ್ಲಿ? ಎಷ್ಟು ಜನ ಅರ್ಥ ಆಗ್ತಾ ಇದೆ ನೋಡಿ? ಅಕ್ವಿಫರ್ ಅಂದ್ರೆ ಏನು ಅಂತ ಕೇಳ್ಬೋದು, ಅಕ್ವಿಫ್ಯೂಜ್ ಅಂದ್ರೆ ಏನು ಅಂತ ಕೇಳ್ಬೋದು, ಅಕ್ವಿಟಾರ್ಡ್ ಅಂದ್ರೆ ಕೇಳ್ಬೋದು, ಅಕ್ವಿಕ್ಲೂಡ್ ಅಂದ್ರೆ ಕೇಳ್ಬೋದು. ಇಸ್ ಇಟ್ ಕ್ಲಿಯರ್ ಟು ಆಲ್? ಇವಾಗ ನಾವು ಒಂದು ಹಳ್ಳಿಗಳ ಕಡೆ ಎಲ್ಲ ಏನ್ ಮಾಡ್ತೀವಿ, ಇವ್ ನೋಡಿ ಎಷ್ಟೊಂದ್ ಕಡೆ ಬೋರ್ವೆಲ್ ಹಾಕ್ತಾರೆ ನೋಡಿದ್ರೆ, ಬೋರ್ವೆಲ್ ಏನ್ ಮಾಡೋರು, ಇಲ್ಲಿ ಬೋರ್ವೆಲ್ ಹಾಕಿದ್ರು ಅನ್ಕೊಳ್ಳಿ, ಇಲ್ಲಿಗೆ ಹಾಕ್ತಾರೆ ಬೋರ್ವೆಲ್, ಬೋರ್ ಇಲ್ಲಿಗೆ ಇಲ್ಲಿಗೆ ಅಕ್ವಾಫರ್ಗೆ ಅವಾಗ ನೀರ್ ಬರುತ್ತೆ. ಮನೆಗಳಲ್ಲಿ ಬಾವಿ ಮಾಡ್ತಾ ಇದ್ರು ನೋಡಿದ್ರೆ, ಎಲ್ಲರೂ ಬಾವಿ ಇರುತ್ತಲ್ಲ, ಬಾವಿ ಏನ್ ಮಾಡೋರು, ಈ ತರ ಭೂಮಿ ಹಳ್ಳ ಮಾಡೋರಿಗೆ, ಭೂಮಿ ಹಳ್ಳ ಮಾಡಿ ಅಂತರ್ಜಲ ಮಟ್ಟದವರೆಗೂ ತೆಗಿಯೋರಿಗೆ. ಅವಾಗ ಅಂತರ್ಜಲ ಮಟ್ಟ ಹೆಚ್ಚಾದಾಗ ಏನಾಗುತ್ತೆ, ನೀರು ನಿಮ್ ಬಾವಿನಲ್ಲಿ ಸಿಗುತ್ತೆ. ಈ ತರ ಗೊತ್ತಾಯ್ತಲ್ಲ? ವೆಲ್, ಬಾವಿ, ವೆಲ್, ಇದು ಬೋರ್ವೆಲ್, ಗೊತ್ತಾಯ್ತಾ ಎಲ್ಲರಿಗೂ? ಅಕ್ವಾಫರ್ ಅಂದ್ರೆ ಏನು ಅಂತ ಗೊತ್ತಾಗಿದೆ ಎಲ್ಲರಿಗೂ? ಅಕ್ವಾಫರ್ ಯಾವ ರೀತಿ ಇದೆ ನೋಡಿ, ಒಂದು ಬಾವಿ ಯಾವ ರೀತಿ ಮಾಡಿದ್ದಾರೆ.
ಪವನ್ ಆಲ್ರೆಡಿ ವಾಟ್ಸ್ಆಪ್ ಗ್ರೂಪ್ ಇದೆ. ಓನ್ಲಿ ನಮ್ಮ ಸ್ಟೂಡೆಂಟ್ಸ್ ಮಾತ್ರ ನಾನು ಲಿಂಕ್ ಮಾಡ್ತಾ ಇದೀನಿ. ನೀವು ಇನ್ನು ನಿಮ್ಗೆ ಇನ್ನು ನಾನು ಆಡ್ ಮಾಡಿಲ್ಲ ಅನ್ಕೊಂಡಿದೀನಿ. ಪ್ಲೀಸ್ ಆಡ್ ಮಾಡ್ತೀನಿ. ಯಾರು ರೀಸೆಂಟ್ ಆಗಿ ಜಾಯ್ನ್ ಆದ್ರು ನೆನ್ನೆ ಮೊನ್ನೆ ಅವರು ನಾನು ಇನ್ನೂ ಆಡ್ ಮಾಡಿಲ್ಲ ವಾಟ್ಸ್ಆಪ್ಗೆ. ಓಕೆ, ಐ ವಿಲ್ ಬಿ ಆಡಿಂಗ್ ದೆಮ್ ಸೂನ್. So, Sohan, I think you're a new student. Please subscribe to our classes. Okay, this is the, take a screenshot, please. ಯಾರು ಇವಾಗ ಜಾಯ್ನ್ ಆಗ್ತಾ ಇದಾರ? ಎಸ್ ಆಡ್ ಮಾಡ್ತೀನಪ್ಪ, ಆಡ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಅ ಕೋರ್ಸ್ ಫೀ ಅಂಡ್ ಫೋನ್ ಪೇ. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಜಾಯ್ನ್ ಅವರ್ ವಾಟ್ಸ್ಆಪ್ ಗ್ರೂಪ್. ವಾಟ್ಸ್ಆಪ್ ಗ್ರೂಪ್ ನಾನು ನಿಮ್ಮನ್ನ ಆಡ್ ಮಾಡ್ತೀನಿ, ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ, ಆಯ್ತಾ? ಸೊ ಇವಾಗ ಕಂಟಿನ್ಯೂ, ಯಾಕಂದ್ರೆ ನಾನು ಇನ್ನೂ ಟಾಪಿಕ್ ಮುಗಿಸಿಲ್ಲ. ಸೊ ಅಕ್ವಾಫರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ. ಅಂತರ್ಜಲ ಗೊತ್ತಾಯ್ತು ಎಲ್ಲರಿಗೂ, ಗ್ರೌಂಡ್ ವಾಟರ್. ಓಕೆ, ಶೋರ್. ಯಾರು ಆಡ್ ಮಾಡಿಲ್ಲ ನಾನು ಆಡ್ ಮಾಡ್ತೀನಿ. ಸೊ ಅಕ್ವಾಫರ್ ಬಗ್ಗೆ ನಾನು ಇನ್ನೊಂದು ಟಾಪಿಕ್ ಹೇಳಕ್ಕಿದೆ ನೋಡಿ. ಈ ಅಕ್ವಾಫರ್ ಅಲ್ಲಿ ಒಂದೇ ಕಡೆ ಕಲ್ಲಿದೆ ಕೆಳಗಡೆ. ಅಕ್ವಾಫ್ಯೂಜ್ ಎಲ್ಲಿದೆ? ಕೆಳಗಡೆ ಮಾತ್ರ ಇದೆ. ಗೊತ್ತಾಗ್ತದೆ? ಪ್ಲೀಸ್ ಗಮನ ಕೊಡಿ ಎಲ್ಲರೂ. ಈಗ ಲೆಟ್ಸ್ ಕಂಪ್ಲೀಟ್ ದ ಟಾಪಿಕ್. ಈ ಅಕ್ವಾಫ್ಯೂಜ್ ಒಂದ್ ಕಡೆಗಿದೆ. ಇದು ನೋಡಿ, ಅಕ್ವಾಫ್ಯೂಜ್, ಇದು ಅಕ್ವಾಫ್ಯೂಜ್, ಇದು ಒಂದ್ ಕಡೆಗಿದೆ, ಹೌದಲ್ವಾ? ನಾನು ಒಂದು ಚಿತ್ರ ಬರೆದು ತೋರಿಸ್ತೀನಿ ನೋಡಿ. ಭೂಮಿ ಒಳಗೆ ಯಾವ ರೀತಿ ಇರುತ್ತೆ ಅಂತ. ಈ ರೀತಿ ಇದೆ ಅಲ್ವಾ ಭೂಮಿ? ಭೂಮಿ ಒಳಗೆ ನೋಡಿ ಈ ರೀತಿ ಇರುತ್ತೆ ಒಂದು ಅಕ್ವಾಫ್ಯೂಜ್. ಭೂಮಿ ಒಳಗಿರೋ ಕಲ್ಲು, ಗಟ್ಟಿ ಕಲ್ಲು. ಸೊ ಭೂಮಿ ಮಳೆ ನೀರ್ ಬಂದಾಗ ನೋಡಿ, ಇದೆಲ್ಲ ನೀರ್ ಬಿದ್ದಾಗ ಭೂಮಿ ಒಳಗೆ ಹೋಗುತ್ತೆ ಫಸ್ಟ್ ಈ ರೀತಿ. ಇಲ್ಲಿ ಹೋಗಿ ಸಂಗ್ರಹ ಆಗುತ್ತೆ ನೋಡಿ. ಇಲ್ಲಿ ಇದು ಅಕ್ವಾಫರ್ ಏನಿದೆ ಒಂದೇ ಕಡೆ ಕನ್ಫೈನ್ ಆಗಿದೆ, ಮೇಲ್ಗಡೆ ಏನೂ ಇಲ್ಲ. ಅದಕ್ಕೆ ಇದ್ರ ಅನ್ಕನ್ಫೈನ್ಡ್ ಅಕ್ವಾಫರ್. ಅನ್ಕನ್ಫೈನ್ ಅಂದ್ರೆ ಒಂದೇ ಕಡೆ ಮಾತ್ರ ಕನ್ಫೈನ್ ಆಗಿರೋದು, ಅನ್ಕನ್ಫೈನ್ಡ್ ಅಕ್ವಾಫರ್ ಅಂತ ಕರಿತೀವಿ. ಅಂದ್ರೆ ನೀರು ಸಂಗ್ರಹ ಆಗ್ತಾ ಇರೋ ವಲಯ ಇದು. ಒಂದ್ ಕಡೆ ಮಾತ್ರ ಕೆಳಗಡೆ ಕಲ್ಲಿದೆ, ಮೇಲ್ಗಡೆ ಬರ್ಬೋದು, ಅದು ಮೇಲಿಗೆ ಉಕ್ಬೋದು, ಈ ತರ ನೀರು ಉಕ್ಬೋದು ಈ ತರ ಮೇಲಿಕ್ಕೆ, ಹಿಂಗೆ ಮೇಲಿಕ್ಕೆ. ಇನ್ನೊಂದು ಅದೇ ಚಿತ್ರದಲ್ಲಿ ಬರೀತಾ ಇದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ ಒಂದು ಅಕ್ವಾಫರ್ ಬರ್ತಾ ಇದೆ ನೋಡಿ ಕೆಳಗಡೆ. ಭೂಮಿ ಒಳಗೆ ಈ ತರ ಇರುತ್ತೆ ಅಷ್ಟೊಂದ್ ಕಡೆ. ನಾವು ಈ ತರ ಕಲ್ಲುಗಳು ಇರುತ್ತೆ ಭೂಮಿ ಒಳಗೆ. ಇದೊಂದು ಗಟ್ಟಿ ಶಿಲೆ. ಮಳೆ ಬೀಳುತ್ತಲ್ಲ, ನೀರು, ಮಳೆ ನೀರು ಇಲ್ಲಿ ಇಲ್ಲಿ ಬೀಳುತ್ತಲ್ಲ, ಇಲ್ಲಿ ನದಿ ಹೋಗುತ್ತಲ್ಲ ನೋಡಿ, ನದಿ ನೀರು ಇಲ್ಲಿ ಒಳಗೆ ಹೋಗುತ್ತೆ ಕೆಳಗಡೆ, ಇಲ್ಲಿ ಸಂಗ್ರಹ ಆಗ್ತಾ ಹೋಗುತ್ತೆ. ಇಲ್ಲಿ ಗಮನಿಸಿ ಎಲ್ಲರೂ, ಇಲ್ಲಿರುತ್ತೆ. ಇದೇನಾಗುತ್ತೆ ನೋಡಿ, ಇಲ್ಲೂ ಮೇಲೂ ಗಟ್ಟಿ ಕಲ್ಲು, ಕೆಳಗಡೆನೂ ಗಟ್ಟಿ ಕಲ್ಲಿದೆ. ಇಲ್ಲಿ ಒಂದು ಅಕ್ವಾಫ್ಯೂಜ್ ಇದೆ, ಕರೆಕ್ಟ್ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಕ್ವಾಫ್ಯೂಜ್. ಇಲ್ಲೊಂದು ಅಕ್ವಾಫ್ಯೂಜ್ ಇದೆ, ಅಕ್ವಾಫ್ಯೂಜ್ ಇದೆ. ಈ ಈ ಅಕ್ವಾಫರ್ ನೋಡಿ, ಎರಡು ಕಲ್ಲುಗಳ ಮಧ್ಯೆ ಗಟ್ಟಿಯಾಗಿದೆ, ಗಟ್ಟಿ ಕಲ್ಲುಗಳ ಮಧ್ಯೆ ಸಂಗ್ರಹ ಆಗಿದೆ. ಇದನ್ನ ನಾವು ಕನ್ಫೈನ್ಡ್ ಅಕ್ವಾಫರ್ ಅಂತ ಕರಿತೀವಿ. ಎಷ್ಟು ಜನ ಅರ್ಥ ಆಯ್ತು? ಕನ್ಫೈನ್ ಅಂದ್ರೇನು? ಎರಡು ಕಡೆಯಿಂದನೂ ಗಟ್ಟಿ ಕಲ್ಲಿಂದ ಸುತ್ತುವರಿಯಲ್ಪಟ್ಟಿದೆ ಅಂತ ಕನ್ಫೈನ್ಡ್ ಅಂದ್ರೆ ಸುತ್ತ ಗಟ್ಟಿ ಕಲ್ಲಿದೆ, ಮಧ್ಯದಲ್ಲಿದೆ ಆ ನೀರು. ಸೊ ಈ ರೀತಿ ಕಲ್ಲುಗಳ ಮಧ್ಯೆ ನೀರು ಸಂಗ್ರಹ ಹೋಗುತ್ತೆ. ಇದು ಗ್ಯಾರಂಟಿ ಕ್ವಶನ್ ಅಪ್ಪ, ಈಗಲೇ ಹೇಳಿದ್ದೀನಿ ನಾನು. ಅಕ್ವಾಫರ್ ಬಗ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, ಸೊ ಈ ಅಂತರ್ಜಲ ಏನಿದೆ ನೀರು, ಅದು ಇಷ್ಟು ಇವೆರಡು ಕಲ್ಲುಗಳ ಮಧ್ಯೆ ಸೀಮಿತಗೊಂಡಿದೆ, ಕನ್ಫೈನ್ ಆಗಿದೆ, ಹೌದಾ? ಇದರಲ್ಲಿ ಸೊ ನಾವೇನಾದ್ರು ಬೋರ್ವೆಲ್ ಹಾಕ್ತಿವಿ ಅನ್ಕೊಳ್ಳಿ, ಬೋರ್ವೆಲ್ ಇಲ್ಲಿ ಮನೆಗಳಿದೆ, ನಮ್ದು ಬೋರ್ವೆಲ್ ಮಾಡ್ಬೇಕು ನಾವು. ಫಸ್ಟ್ ನಾನು ಬೋರ್ವೆಲ್ ಇಲ್ಲಿ ಹಾಕ್ತೀನಿ, ಇಲ್ಲಿಗೆ ಇಲ್ಲಿಗೆ. ಅವಾಗ ಇಲ್ಲಿ ಬೋರ್ವೆಲ್ ಹಾಕಿದ ತಕ್ಷಣ ಏನಾಗುತ್ತೆ ನೋಡಿ, ಫಸ್ಟ್ ಇಲ್ಲಿ ಬೋರ್ವೆಲ್ ಹಾಕಿದ ತಕ್ಷಣ ಇಲ್ಲಿಂದ ನೀರು ಹೊರಗಡೆ ಬರುತ್ತೆ. ಆದ್ರೆ ನಾನು ಒಂದು ಮೋಟರ್ ಹಾಕ್ಬೇಕಾಗುತ್ತೆ ಒಳಗೆ. ಮೋಟರ್ ಹಾಕಿ ಎಲೆಕ್ಟ್ರಿಸಿಟಿ ಕೊಟ್ಟು ಪಂಪ್ ಮಾಡ್ಬೇಕಾಗುತ್ತೆ ಅದು. ಆದರೆ ನಾನೆಲ್ಲ ಇಲ್ಲಿಗೆ ಹಾಕಿದೆ ಅನ್ಕೊಳ್ಳಿ, ಡೈರೆಕ್ಟ್. ಗೊತ್ತಾಗ್ತಿದೆ ಎಲ್ಲರಿಗೂ ಎಲ್ಲ ಆಗ್ತಾ ಇದೆ? ನಾನು ಡೈರೆಕ್ಟ್ ಆಗಿ ಇಲ್ಲಿಗೆ ಹಾಕ್ತೇನೆ. ಅವಾಗ ಏನಾಗುತ್ತೆ, ನೀರು ಒಳಗ್ ಪ್ರೆಷರ್ ಅಲ್ಲಿ ಇದೆ. ಯಾವ ನೀರು ಪ್ರೆಷರ್ ಅಲ್ಲಿ ಇದೆ? ಇಲ್ಲಿ ಪ್ರೆಷರ್ ಅಲ್ಲಿ ಇದೆ ನೀರು.
ಇಲ್ಲಿ ಪ್ರೆಷರ್ ಇರುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಪ್ರೆಷರ್? ಯಾಕೆ ಸೀಮಿತಗೊಂಡಿದೆ, ಎರಡು ಕಲ್ಲುಗಳ ಮಧ್ಯೆ ಸೀಮಿತಗೊಂಡಿದೆ. ಈ ನೀರು ನ್ಯಾಚುರಲ್ ಆಗಿ ಹೊರಗಡೆ ಬಂದ್ಬಿಡುತ್ತೆ ಇಲ್ಲಿ. ಅವಾಗ ಇದನ್ನ ನಾವು ಆರ್ಟಿಸನ್ ಬಾವಿ, ಆರ್ಟಿಸನ್ ಕೊಳವೆ ಅಂತ ಕರೆಯೋದು. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಆರ್ಟಿಸನ್ ಕೊಳವೆ. ಇದು ಸಾಮಾನ್ಯ ಕೊಳವೆ, ವೆಲ್. ಟ್ಯೂಬ್ ವೆಲ್, ಇದು ಸಾಮಾನ್ಯವಾದಂತ ಟ್ಯೂಬ್ ವೆಲ್. ಆರ್ಟಿಸನ್ ಕೊಳವೆ. ಸೊ ಕೇಳಿದ್ರೆ ಎಲ್ಲರೂ ಆರ್ಟಿಸನ್ ಇಷ್ಟೊಂದ್ ಸತಿ ನೀವು ಬೋರ್ ಹಾಕಿದ ತಕ್ಷಣ ನೀರು ಉಗ್ತಾ ಇರುತ್ತೆ ಹೊರಗಡೆಗೆ. ನೀವು ಏನಪ್ಪ ಇದು ನೀರು ಇಷ್ಟು ಬೇಗ ಬಂದ್ಬಿಡ್ತು, ಆಮೇಲೆ ನಿಲ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಎಷ್ಟು ಜನ ಗೊತ್ತಾಯ್ತಿದ್ದು? ಆರ್ಟಿಸನ್ ವೆಲ್. ಸೊ ನಮ್ಮ ಕಡೆ ಎಷ್ಟೊಂದ್ ಕಡೆ ಇದೆ ಆರ್ಟಿಸನ್ ಕೊಳವೆ ಅಂತ ಕರಿತೀವಿ. ಆರ್ಟಿಸನ್ ಕೊಳವೆ. ಆಸ್ಟ್ರೇಲಿಯಾ ಇದೆ ನೋಡಿ. ಆಸ್ಟ್ರೇಲಿಯಾದಲ್ಲಿ ಈ ಭಾಗದಲ್ಲಿ ನೋಡಿ, ನಾರ್ತ್ ಈಸ್ಟ್ ಈ ಭಾಗ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಆರ್ಟಿಸನ್ ಬಾವಿ ಇದೆ. ಗ್ರೇಟ್ ಆರ್ಟಿಸನ್ ಬೇಸಿನ್ ಅಂತಾನೆ ಕರಿತೀವಿ. ಗ್ರೇಟ್ ಆರ್ಟಿಸನ್ ಬೇಸಿನ್, ಗ್ರೇಟ್ ಆರ್ಟಿಸನ್ ಬೇಸಿನ್ ಆಸ್ಟ್ರೇಲಿಯಾದಲ್ಲಿ ಈ ಭಾಗದಲ್ಲಿ. ಜಗತ್ತಿನ ಅತಿ ದೊಡ್ಡ ಆರ್ಟಿಸನ್ ಪ್ರದೇಶ ಎಲ್ಲಿದೆ? ಆಸ್ಟ್ರೇಲಿಯಾದಲ್ಲಿದೆ. ಗೊತ್ತಾಗಲ್ಲ, ಆಕ್ವಾಫರ್ ಎರಡು ತರ, ಕನ್ಫೈನ್ಡ್, ಅನ್ಕನ್ಫೈನ್ಡ್. ಇದು ಅನ್ಕನ್ಫೈನ್ಡ್. ಇದನ್ನ ನಾವೇ ಪಂಪ್ ಮಾಡ್ಬೇಕಾಗುತ್ತೆ. ಇದ್ರೊಳಗೆ ಹಾಕಿದ್ರೆ ಫುಲ್ ನಾವು ಭೂಮಿ ಒಳಗಿಂದ ಪ್ರೆಷರ್ ಇರುತ್ತೆ ನೀರು, ಅದಷ್ಟು ಹೊರಗಡೆ ಬಂದ್ಬಿಡುತ್ತೆ. ಆಯ್ತಾ? ಈಗ ಒಂದು ಚಿಕ್ಕದಾಗಿ ಈ ಪದಗಳೆಲ್ಲ ನೋಡಿದರೆ ಎಲ್ಲರೂ, ಈ ನಾಲ್ಕನ್ನು ಸೇರಿಸಿ ಒಂದು ಸತೀಶ್ ಬರುತ್ತೆ, OSS ಬರುತ್ತೆ ನೆಕ್ಸ್ಟ್, ವೇಟ್ ಮಾಡಿ. ಇವಾಗ ಒಂದು ಚಿತ್ರದಲ್ಲಿ ಎಲ್ಲಾನು ಒಟ್ಟಿಗೆ ಬರೆದು ಬಿಡೋಣ, ಆಯ್ತಾ? ಸೊ ನಾನು ಇವಾಗ ಎಷ್ಟು ತರ ಪದಗಳು ಹೇಳಿದೀನಿ. ಓಕೆ, ಫಸ್ಟ್ ಆಕ್ವಿಫರ್ ಹೇಳಿದೆ, ಆಮೇಲೆ ಏನ್ ಹೇಳಿದೆ? ಆಕ್ವಿಕ್ಲೂಡ್, ಇಲ್ಲ ಒಂದ್ ನಿಮಿಷ, ಆಕ್ವಿಟಾರ್ಡ್ ಹೇಳಿದೆ, ದೆನ್ ಆಕ್ವಿಕ್ಲೂಡ್ ಹೇಳಿದೆ, ಕೊನೆಯದು ಆಕ್ವಿಫ್ಯೂಜ್ ಹೇಳಿದೆ. ಕರೆಕ್ಟಾ? ನೋಡಿ, 4 ಟೈಪ್ಸ್ ಐ ಆಮ್ ಟೆಲಿಂಗ್ ಯು. ಎಸ್ ನಾವು ಆರ್ಟಿಸನ್ ವೆಲ್ಗೆ ಒಂದು ಆಕ್ವಾಫ್ಯೂಜ್ ಇಂದ ಕೊಡಲು ಹೋಗ್ಬೋದಲ್ಲ ಇನ್ನೊಂದ್ ಕಡೆಗೆ. ನೋಡಿ, ಈ ತರ ಬೋರ್ ಹೊಡಿಬಹುದಲ್ಲ, ನಮ್ಮ ಹತ್ರ ಆತರ ಟೆಕ್ನಾಲಜಿ ಇದೆ ನೋಡಿ, ಈ ತರ ಹೋಗ್ಬೋದಲ್ಲ. ಆಕ್ವಾಫ್ಯೂಜ್ ಇಂದ ಕೊರೆದು ಇಲ್ಲಿಗೆ ಹೋಗ್ಬೋದು, ಇಲ್ಲ ಇನ್ನೊಂದು ಕೊಡದು ಇನ್ನೊಂದು ಕಡೆ ಹೋಗ್ಬೋದು. ಆಯ್ತಾ? ನೋಡ್ ನೆಕ್ಸ್ಟ್ ಇಲ್ಲಿ ಏನ್ ಬರೀರಿ, ಮೊದಲನೇ ಕಾಲಮ್ ಮಾಡಿ ಎಲ್ಲರೂ. ಒಂದಷ್ಟು ಕಾಲಮ್ಗಳು ಮಾಡ್ಬೇಕಾಗತ್ತೆ ಈಗ ನೋಡಿ ಎಲ್ಲರೂ. ಫಸ್ಟ್ ಇದು ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆಯಾ ಅಂತ. ಇದರಲ್ಲಿ ನೀರು ಅದ್ರ ಮುಖಾಂತರ ಪಾಸ್ ಆಗತ್ತಾ? ಕರೆಕ್ಟಾ? ಕೊನೆಗೆ ಅದು ನಮ್ಗೆ ನೀರ್ ಸಿಗುತ್ತಾ? ಈಲ್ಡ್, ಅದರಿಂದ ನಮ್ಗೆ ನೀರ್ ಸಿಗುತ್ತಾ? ನೀರ್ ಅದ್ರ ಮುಖಾಂತರ ಹರಿಯುತ್ತಾ? ನೀರು ಸಂಗ್ರಹ ಮಾಡುತ್ತಾ ಅಂತ. ಆಯ್ತಾ? ಎಲ್ಲ ಅದು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ವಿ ನಾವು? ನೀರ್ ಬಗ್ಗೆ ಮಾತಾಡ್ತಿದ್ವಿ, ವಾಟರ್, ಗ್ರೌಂಡ್ ವಾಟರ್ ಬಗ್ಗೆ. ಹೆಡಿಂಗ್ ಏನು? ಗ್ರೌಂಡ್ ವಾಟರ್ ಹೆಡಿಂಗ್. ಆಯ್ತಾ? ಕೊನೆಯದು ಎಕ್ಸಾಂಪಲ್ಸ್. ಇಲ್ಲಿ
ಫಸ್ಟ್ ಆಕ್ವಾಫರ್ ಅಲ್ಲಿ ನೀರು ಸಂಗ್ರಹ ಆಗುತ್ತಾ? ಎಸ್. ಗೊತ್ತಾ ಏನ್ ಮಾಡ್ತಾ ಇದ್ದೀನಿ ನಾನು ಅಂತ ನಿಮ್ಗೆ ಸಮರೈಸ್ ಮಾಡ್ತಾ ಇದ್ದೀನಿ ಎಲ್ಲ ಸೇರಿ. ಅವಾಗ ಯಾರು ಮರೆಯೋದಿಲ್ಲ ಇವಾಗ. ಆಕ್ವಾಫರ್ ಅಲ್ಲಿ ನೀರು ಸಂಗ್ರಹ ಆಗುತ್ತಾ? ಎಸ್ ಆಗುತ್ತೆ. ನೀರು ಟ್ರಾನ್ಸ್ಮಿಟ್ ಆಗುತ್ತೆ, ಅದ್ರ ಮುಖಾಂತರ ಪಾಸ್ ಆಗುತ್ತೆ, ಆಕ್ವಾಫರ್ ಮುಖಾಂತರ ಆಗುತ್ತೆ. ನೀರು ಸಿಗುತ್ತಾ? ಎಸ್. ಸಂಗ್ರಹನೂ ಮಾಡುತ್ತೆ, ಅದ್ರ ಮುಖಾಂತರ ನೀರು ಹರಿಯುತ್ತೆ, ಅದರಿಂದ ನಮ್ಗೆ ನೀರು ಸಿಗುತ್ತೆ. ಗೊತ್ತಾ ಎಲ್ಲರಿಗೂ? ಎಸ್ಪೆಷಲಿ ಎಲ್ಲೆಲ್ಲಿ ಕಲ್ಲುಗಳು ಇರುತ್ತಲ್ಲ ಅಲ್ಲೆಲ್ಲ. ಓಕೆ. ಸ್ಯಾಂಡ್ ಸ್ಟೋನ್ ಬೆಸ್ಟ್ ಎಕ್ಸಾಂಪಲ್. ಮರಳುಗಲ್ಲು, ಸ್ಯಾಂಡ್ ಸ್ಟೋನ್, ಲೈಮ್ ಸ್ಟೋನ್ ಎಷ್ಟು ಜನ ಕೇಳಿದಿರಾ? ಹಾ, ಅವುಗಳು. ಹಂಗೆ ನೆಕ್ಸ್ಟ್ ಸೆಕೆಂಡ್ ಒನ್ ಆಕ್ವಿಟಾರ್ಡ್. ಆಕ್ವಿಟಾರ್ಡ್ ಅಲ್ಲಿ ನೀರು ಪಾಸ್ ಆಗುತ್ತಾ? ಎಸ್, ಪಾಸ್ ಆಗುತ್ತೆ. ಆಕ್ವಿಟಾರ್ಡ್ ಅಲ್ಲಿ ನೀರು ಸ್ಟೋರ್ ಮಾಡ್ಕೊಳ್ಳುತ್ತೆ, ನೀರು ಸ್ಟೋರ್ ಆಗುತ್ತೆ ಆಕ್ವಿಟಾರ್ಡ್ ಅಲ್ಲಿ. ಟ್ರಾನ್ಸ್ಮಿಟ್ ಮಾಡುತ್ತಾ? ಇಲ್ಲ, ಟ್ರಾನ್ಸ್ಮಿಟ್ ಮಾಡಲ್ಲ. ಈಲ್ಡ್ ನಮಗೆ ನೀರು ಸಿಗಲ್ಲ, ನಾವು ಕಟ್ಕೊಡಿ. ಸೊ ಇಟ್ ಡಸಂಟ್ ಗಿವ್ ಅಸ್. ನಿಮಿಷ ಇದೊಂದು ಚೇಂಜ್ ಮಾಡ್ತೀನಿ ನಾನು. ಓಕೆ. ಆಕ್ವಿಟಾರ್ಡ್ ಅಲ್ಲಿ ಸಾರಿ ನೀರು ಟ್ರಾನ್ಸ್ಮಿಟ್ ಆಗುತ್ತೆ. ಎಸ್, ನೀರು ಟ್ರಾನ್ಸ್ಮಿಟ್ ಆಗುತ್ತೆ ಆಕ್ವಿಟಾರ್ಡ್ ಅಲ್ಲಿ. ಈಲ್ಡ್ ನಮಗೆ ಇಲ್ಲ, ನೋ ನೋ ಈಲ್ಡ್. ಈಲ್ಡ್ ಇಸ್ ವೆರಿ ಸ್ಲೋ ಅಥವಾ ನೋ. ಆಸ್ ರಿಸಲ್ಟ್ ಇದು ಕ್ಲೇ ಎಕ್ಸಾಂಪಲ್. ಕ್ಲೇ. ಓಕೆ, ಕ್ಲೇ ಎಕ್ಸಾಂಪಲ್ ಇದಕ್ಕೆ. ನೀರು ನಮಗೆ ಸಿಗಲ್ಲ ಅದರಿಂದ. ಓಕೆ. ಆಕ್ವಿಟಾರ್ಡ್ ಸ್ಟೋರ್ ಮಾಡ್ಕೊಳ್ಳುತ್ತೆ, ಟ್ರಾನ್ಸ್ಮಿಟ್ ಮಾಡುತ್ತೆ. ಶೇಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸಾರಿ, ಶೇಲ್ ಆಯ್ತಾ? ಶೇಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ನೆಕ್ಸ್ಟ್ ಆಕ್ವಾಕ್ಲೂಡ್ ಅಲ್ಲಿ ನೋಡೋಣ. ನೀರು ಸ್ಟೋರ್ ಆಗುತ್ತಾ? ಎಸ್, ನೀರು ಸ್ಟೋರ್ ಆಗುತ್ತೆ. ಪೋರ್ ಸ್ಪೇಸಸ್ ಜಾಸ್ತಿ ಇರುತ್ತೆ ಆಕ್ವಾಕ್ಲೂಡ್ ಅಲ್ಲಿ. ಡಸ್ ಇಟ್ ಟ್ರಾನ್ಸ್ಮಿಟ್? ನೋ. ಪರ್ಮಿಯಬಿಲಿಟಿ ಇಲ್ವೇ ಇಲ್ಲ, ನೀರು ಹರಿಯಕ್ಕೆ ಬಿಡೋದಿಲ್ಲ. ಈಲ್ಡ್ ಡಸ್ ಇಟ್ ಗಿವ್? ನೋ. ಈಲ್ಡ್ ಇಸ್ 0, ನಮಗೆ ನೀರು ಸಿಗೋದಿಲ್ಲ. ಇದು ಕ್ಲೇ. ಇವಾಗ ನೋಡಿ ಸರಿ ಹೋಗುತ್ತೆ. ಆಕ್ವಾಫ್ಯೂಜ್ ಡಸ್ ಇಟ್ ಸ್ಟೋರ್? ಇಲ್ಲ, ನೋ. ಟ್ರಾನ್ಸ್ಮಿಟ್? ಇಲ್ಲ. ಇಟ್ ಡಸ್ ಇಟ್ ಈಲ್ಡ್? ನೋ. ಗೊತ್ತಾಯ್ತು ಎಲ್ಲರಿಗೂ ಈಗ? ಲೈಕ್ ಗ್ರಾನೈಟ್ ಕಲ್ಲು ಅಥವಾ ಬಸಾಲ್ಟ್ ಕಲ್ಲು, ಅವೆಲ್ಲ ಏನು ನೀರ್ನ ಸಂಗ್ರಹಣೆ ಮಾಡಿಟ್ಕೊಳ್ಳಲ್ಲ, ಟ್ರಾನ್ಸ್ಮಿಟ್ ಮಾಡಲ್ಲ, ಈಲ್ಡ್ ನಮ್ಗೆ ನೀರು ಸಿಗಲ್ಲ. ಈ ರೀತಿ ನಾವು ಬರ್ಕೊಬಿಟ್ರೆ ಸೊ ದಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗಲ್ಲ, ಕೊನೆ ಮೂಮೆಂಟ್ ವರೆಗೂ ನೆನಪಾಗುತ್ತೆ. ಅದಕ್ಕೆ ನಾನು ಇಲ್ಲ ಅನ್ನೋದನ್ನ ಈ ತರ ಬರೀತೇನೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಅಂತ ಬರ್ಕೊಳ್ಳಿ ಎಲ್ಲರೂ. ವೆರಿ ಇಂಪಾರ್ಟೆಂಟ್, ಗ್ಯಾರಂಟಿ ಕ್ವಶನ್ ಇದು. ಇದು ಸುಲಭ ಇದೆ ಪದ. ಇದು ಆಕ್ವಾಫರ್ ಇಸ್ ದ ರಾಕ್ ಫಾರ್ಮೇಶನ್ ವಿಚ್ ಕ್ಯಾನ್ ಸ್ಟೋರ್ ವಾಟರ್, ವಿಚ್ ಕ್ಯಾನ್ ಟ್ರಾನ್ಸ್ಮಿಟ್ ವಾಟರ್, ವಿಚ್ ಕ್ಯಾನ್ ಈಲ್ಡ್ ವಾಟರ್. ಆಕ್ವಾಫ್ಯೂಜ್ ಅಂದ್ರೆ ಏನು ಇಲ್ಲ, ನೀರು ಇರಲ್ಲ, ನೀರು ಪಾಸ್ ಆಗೋದು ಇಲ್ಲ, ನೀರು ಸಿಗೋದಿಲ್ಲ. ಗೊತ್ತಾಯ್ತಲ್ಲ? ಇವೆರಡು ಜ್ಞಾಪಕ ಕೊಡ್ರಪ್ಪ ಫಸ್ಟ್ ಎಲ್ಲ. ಮಧ್ಯದಲ್ಲಿ ಇವೆರಡು. ಆಕ್ವಿಕ್ಲೂಡ್ ಈಸಿ ಜ್ಞಾಪಕ ಇಟ್ಕೊಳ್ಳೋದು. ಯಾಕೆ? ಕ್ಲೇ ಇದು ಕ್ಲೇ. ಸಿ ಫಾರ್ ಸಿ, ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ. ಕ್ಲೇ. ಸಿ ಎಲ್ ಬರ್ತಾ ಇದೆ ನೋಡಿ ಇಲ್ಲಿ, ಸಿ ಎಲ್ ಸಿ ಎಲ್ ಸಿ ಎಲ್ ಸಿ ಎಲ್. ಸೊ ಪ್ಲೀಸ್ ರಿಮೆಂಬರ್ ಸಿ ಎಲ್ ಸಿ ಎಲ್, ಕ್ಲೇ. ಆಯ್ತಾ? ಎನಿ ಅದರ್ ಡೌಟ್? ಶಾಲ್ ಐ ಕಂಟಿನ್ಯೂ? ಇವಾಗ ಗೊತ್ತಾಯ್ತಾ ಎಲ್ಲರಿಗೂ ಭೂಮಿ ಒಳಗೆ ಯಾವ ರೀತಿ ಇದೆ? ಆಕ್ವಿಟಾರ್ಡ್ ಕ್ಯಾನ್ ಸ್ಟೋರ್, ಫೋರ್ ಸ್ಪೇಸಸ್ ಇರುತ್ತೆ, ಟ್ರಾನ್ಸ್ಮಿಟ್ ಕೂಡ, ಆದ್ರೆ ಈಲ್ಡ್ ಮಾಡಲ್ಲ, ನಮ್ಗೆ ಸಿಗಲ್ಲ ಇದರಿಂದ ನೀರು. ಸೊ ಶೇಲ್ ಅನ್ನೋದು ಒಂದು ಕಲ್ಲು. ಶೇಲ್ ಇಸ್ ಅ ಟೈಪ್ ಆಫ್ ಸೆಡಿಮೆಂಟರಿ ರಾಕ್. ಶೇಲ್ ಇಸ್ ಅ ಟೈಪ್ ಆಫ್ ಸೆಡಿಮೆಂಟರಿ
ಓಕೆ, ಎಲ್ಲರಿಗೂ ಕೇಳಿಸ್ತಿದೆ ಈಗ? ಸೊ ಈ ಏನಿದೆ, ಸೊ ಫರ್ಮ್ ಸಂಬಂಧಪಟ್ಟ ಆಗಿದೆ. ಫಾರ್ ಫಂಡ್ ಅಂಡ್ ಫಾರ್ ದೇಲ್. ಸೊ ನಾವು ಇವಾಗ ಜೀವಿಗಳಿಗೆ ಒಳಗೆ ಅಂತ ಹೇಳಿ ಹಲವಾರು ತರ ಜೀವಿಗಳು ಓಕೆ, ಲೆಟ್ಸ್ ಕಂಟಿನ್ಯೂ. ನೋಡಿ, ಮಣ್ಣಿನಲ್ಲಿ ಇರುವಂತಹ ಜೀವಿಗಳ ಬಗ್ಗೆ ನೀವು ಗಮನಿಸಬೇಕಾಗುತ್ತೆ ಆಯ್ತಾ. ಸೊ ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸಾಯಿಲ್ ಫುಡ್ ವೆಬ್ ಅಂತ ಬರುತ್ತಿದೆ. ಸಾಯಿಲ್ ಫುಡ್ ವೆಬ್ ನಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಯಾವ ರೀತಿ ಜೀವಿಗಳಿರುತ್ತೆ. ಮಿಸೋಫೋನಾ, ಮೈಕ್ರೋಫೋನಾ, ಮೆಗಾಫೋನಾ, ಮೈಫ್ಲೋರಾ, ಮೆಗಾಫ್ಲೋರಾ ಅಂತ ಹೇಳಿ ಬರುತ್ತೆ. ಓಕೆ, ಸೊ ಇವಾಗ ಸದ್ಯಕ್ಕೆ ನೋಡಿ ಅಷ್ಟೇ. ಸೊ ಯಾವ ರೀತಿ ಮಣ್ಣಿನಲ್ಲಿರುವಂತಹ ಜೀವಿಗಳು ಮತ್ತೆ ಅವುಗಳಿಗೆಲ್ಲ ಏನೋ ಪೋಷಕಗಳಲ್ಲಿ ಸಿಗುತ್ತೆ, ಮಣ್ಣಲ್ಲಿ ಸಿಗುತ್ತೆ. ನೋಡಿ, ಇದನ್ನ ನಾವು ಎರಡು ರೀತಿ ಡಿವೈಡ್ ಮಾಡ್ತಿದ್ವಿ. ಮಿನರಲ್ ನ್ಯೂಟ್ರಿಯೆಂಟ್ಸ್, ನಾನ್ ಮಿನರಲ್ ನ್ಯೂಟ್ರಿಯೆಂಟ್ಸ್. ನಾನ್ ಮಿನರಲ್ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಹೇಳಿದಲ್ಲ. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಆರ್ ವೆರಿ ಎಸೆನ್ಷಿಯಲ್, ಹೈಲಿ ಎಸೆನ್ಷಿಯಲ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆಯ್ತಾ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಪ್ರೈಮರಿ, ಪ್ರಾಥಮಿಕ ನಮಗೆ ಮುಖ್ಯವಾಗಿರೋದು. ಮಿನರಲ್ ನ್ಯೂಟ್ರಿಯೆಂಟ್ಸ್ ಅಲ್ಲಿ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಶ್. ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಶಿಯಂ ಮಿನರಲ್ ನ್ಯೂಟ್ರಿಯೆಂಟ್ಸ್ ಅಲ್ಲಿ. ಸೊ ಯಾಕೆಂದ್ರೆ ನಾನು ಒಂದು ಪರ್ಟಿಕ್ಯುಲರ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ, ಅದು ಕರೆಕ್ಟ್ ಆಗಿತ್ತಿಲ್ಲ, ಇವಾಗ ಸಾಧ್ಯತೆಗಳಿರಲ್ವಲ್ಲ. ಓಕೆ, ಸೊ ಆಲ್ಮೋಸ್ಟ್ ಎಷ್ಟೊಂದು ಜನ ಕೇಳಿಸ್ತಾ ಇದೆ. ಸೊ ನಿಮ್ಮ ಸ್ಕ್ರೀನ್ ನ ರಿಫ್ರೆಶ್ ಮಾಡಿ ಕಂಟಿನ್ಯೂ ಮಾಡೋಣ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ಹಂಗೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ನೋಡಿ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಆಲ್ಮೋಸ್ಟ್ ಸಲ್ಫರ್. ಇಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್. ನೆಕ್ಸ್ಟ್ ಬೋರಾನ್, ಕ್ಲೋರಿನ್, ಮ್ಯಾಂಗನೀಸ್, ಐರನ್, ಜಿಂಕ್, ಕಾಪರ್, ನಿಕ್ಕಲ್, ಮಾಲಿಬ್ಡಿನಮ್. ಇವೆಲ್ಲ ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಬೋರಾನ್, ಓಕೆ, ಕ್ಲೋರಿನ್, ಮ್ಯಾಂಗನೀಸ್, ಐರನ್, ಜಿಂಕ್, ಕಾಪರ್, ನಿಕ್ಕಲ್ ಮತ್ತು ಮಾಲಿಬ್ಡಿನಮ್ ಇದೆ. ಇದು ಮುಂದಕ್ಕೆ ಸಜೆಸ್ಟ್ ಮಾಡಿರೋದು, ಇದೇನ್ ಬೇಕಾಗಿಲ್ಲ. ಪ್ಲೀಸ್ ರಿಮೆಂಬರ್ ದಿಸ್. ಈಗ ಸದ್ಯಕ್ಕೆ ನಮಗ್ ಬೇಕಾಗಿಲ್ಲ ಇದು. ಇದನ್ನ ನಾವು ಆಮೇಲೆ ಡಿಸ್ಕಸ್ ಮಾಡ್ಬೋದು, ಅಥವಾ ಬೇಡ ಎಕ್ಸಾಮ್ ಅಲ್ಲಿ ಕೇಳಕ್ ಹೋಗಲ್ಲ. ಇದು ಬೇಡದಿಲ್ಲ ನಮ್ಗೆ ಇವಾಗ. ನೋಡಿ, ಈ ಪೋಷಕಗಳೆಲ್ಲ ಏನಿದೆ, ನ್ಯೂಟ್ರಿಯೆಂಟ್ಸ್ ಎಲ್ಲ ಏನಾಗುತ್ತೆ ನಮಗೆ ಮೇಜರ್ ಆಗಿ ರಿಸರ್ವಾಯರ್ ಪೂಲ್ ಅಂತ ಕರಿತೀವಿ. ರಿಸರ್ವಾಯರ್ ಪೂಲ್ ಅಂದ್ರೆ ಎಲ್ಲಾ ತರ ಪೋಷಕಗಳು ಇಲ್ಲಿರುತ್ತೆ. ರಿಸರ್ವಾಯರ್ ಪೂಲ್ ಲೈಕ್ ನಮ್ಮ ಅಟ್ಮಾಸ್ಫಿಯರ್ ಮತ್ತು ಸಾಗರ, ಮಣ್ಣು, ಇವೆಲ್ಲ ರಿಸರ್ವಾಯರ್ ಪೂಲ್. ಇನ್ನೊಂದಿದೆ ಎಕ್ಸ್ಚೇಂಜ್ ಪೂಲ್ ಅಂತ. ಎಕ್ಸ್ಚೇಂಜ್ ಪೂಲ್ ಅಂದ್ರೆ ನಮ್ಗೆ ಈಗ ದಿನಚರಿ ಬಳಕೆ ಬೇಕಾಗುವಂತ ಖನಿಜಗಳು ಸಿಗುವಂತದ್ದು, ಕರೆಕ್ಟಾ. ಲೈಕ್ ಕಾರ್ಬನ್ ಸೈಕಲ್, ನೈಟ್ರೋಜನ್ ಸೈಕಲ್, ಫಾಸ್ಫರಸ್ ಸೈಕಲ್, ಸಲ್ಫರ್ ಸೈಕಲ್, ಬಯೋಜಿಯೋ ಕೆಮಿಕಲ್ ಸೈಕಲ್ಸ್ ಏನಿದೆಯಲ್ಲ, ಅದೆಲ್ಲ ಏನಾಗುತ್ತೆ ಇದರಿಂದ
ನಮಗೆ ಪೋಷಕಗಳನ್ನ. ಸೊ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಗಳು ರಿಸರ್ವೈರ್ ಪೂಲ್ ಮತ್ತು ಎಕ್ಸ್ಚೇಂಜ್ ಪೂಲ್ ಅಂತೇಳಿ ಕರಿತೀವಿ ನಾವು. ರಿಸರ್ವೈರ್ ಪೂಲ್ಗೆ ಎಕ್ಸಾಂಪಲ್ ಏನಪ್ಪಾ? ಕರೆಕ್ಟಾ? ಸಾಗರ, ಓಷನ್ಸ್. ಹಾಗೆ ಅಟ್ಮಾಸ್ಫಿಯರ್, ನಮ್ಮ ವಾಯುಮಂಡಲ. ಇದರಲ್ಲೇ ಜಾಸ್ತಿ ಪೋಷಕಗಳು ಸಿಗಂತದ್ದು. ಓಕೆ. ಸೊ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಪೂಲ್ ನಮ್ಮ ದಿನಚರಿ ಚಟುವಟಿಕೆಗಳಿಗೆ ಬೇಕಾಗುತ್ತಲ್ಲ, ಅದೆಲ್ಲ ನಮ್ಗೆ ಸಿಗೋದು ಬಯೋಜಿಯೋ ಕೆಮಿಕಲ್ ಸೈಕಲ್ಸ್ ಅಂತ ಕರಿತೀವಲ್ಲ. ಜೀವ ಭೌಗೋಳಿಕ ಬಯೋಜಿಯೋ ಕೆಮಿಕಲ್ ಸೈಕಲ್ಸ್. ಬರೀರಿ ಎಲ್ಲರೂ, ಬಯೋಜಿಯೋ ಕೆಮಿಕಲ್. ಎಕ್ಸಾಂಪಲ್ ಕೇಳ್ತಾರೆ ಇದನ್ನ. ಬಯೋ ಜಿಯೋ ಕೆಮಿಕಲ್ ಅಂದ್ರೆ ಜೀವ ಭೌಗೋಳಿಕ ರಾಸಾಯನಿಕ ಚಕ್ರಗಳು ಬೇಕಾಗುವಂತ ಖನಿಜಗಳೆಲ್ಲ ನಮ್ಗೆ ಎಲ್ಲಿಂದ ಸಿಗುತ್ತೆ? ಎಕ್ಸ್ಚೇಂಜ್ ಪೂಲ್ ಇಂದ ಸಿಗುತ್ತೆ. ಎಕ್ಸ್ಚೇಂಜ್ ಪೂಲ್ ಇಂದ ಸಿಗುತ್ತೆ. ಸೊ ನೆನಪಿಟ್ಕೊಳ್ಳಿ. ಸೊ ಕಾರ್ಬನ್ ಸೈಕಲ್ ಸೈಕಲ್ ನೋಡೋಣ. ನೈಟ್ರೋಜನ್ ಸೈಕಲ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರುತ್ತೀವಿ. ಸಲ್ಫರ್ ಸೈಕಲ್, ಫಾಸ್ಫರಸ್ ಸೈಕಲ್ ಕೇಳಿದ್ರೆ ಎಲ್ಲರೂ? ಇವೆಲ್ಲ ನಮ್ಗಿರುವಂತ ಜೀವ ಭೂಗೋಳಿಕ ರಾಸಾಯನಿಕ ಚಕ್ರಗಳು. ಏನಂತ ಇರುವಂತ ಖನಿಜಗಳು ಬೇಗ ಮತ್ತು ಸತತವಾಗಿ ಫಾಸ್ಟ್ ಮತ್ತು ಕಂಟಿನ್ಯೂಸ್ ಆಗಿ ನಮ್ಮ ಬಳಕೆಗೆ ಸಿಗುತ್ತೆ. ಎಕ್ಸ್ಚೇಂಜ್ ಪೂಲ್ ನಲ್ಲಿರುವಂತಹ ಖನಿಜಗಳೆಲ್ಲ ಅಥವಾ ಪೋಷಕಗಳೆಲ್ಲ ನಮ್ಮ ಜೀವ ಭೌಗೋಳಿಕ ರಾಸಾಯನಿಕ ಚಕ್ರಗಳ ಮುಖಾಂತರ ನಮಗೆ ನಮಗೆ ಪ್ರತಿನಿತ್ಯ ಬೇಕಾಗುವಂತದ್ದು ವೇಗವಾಗಿ ಮತ್ತು ಸತತವಾಗಿ ಸಿಗ್ತಾ ಹೋಗುತ್ತೆ. ಆದರೆ ರಿಸರ್ವರ್ ಪೂಲ್ ಇಸ್ ವೆರಿ ಸ್ಲೋ ಅಂಡ್ ಡಿಸ್ಕಂಟಿನ್ಯೂಸ್. ಆಮೇಲೆ ನಮ್ಗೆ ಏನು ಅದರಿಂದ ನಮ್ಗೆ ಪಡೆಯೋದು ತುಂಬಾ ನಿಧಾನ. ಫಾರ್ ಎಕ್ಸಾಂಪಲ್ ಅಟ್ಮಾಸ್ಫಿಯರ್ ನೈಟ್ರೋಜನ್ ಇದೆ, ಅದನ್ನ ನಾವು ಬಳಸಕ್ಕಾಗೋದಿಲ್ಲ, ಗೊತ್ತದಲ್ಲ. ಅದು ನೈಟ್ರೋಜನ್ ಸೈಕಲ್ ಮುಖಾಂತರನೇ ನಮ್ಗೆ ಸಿಗ್ಬೇಕು. ಕರೆಕ್ಟ್. ಅದು ನೈಟ್ರೋಜನ್ ನಮ್ಮ ನೈಟ್ರೋಜನ್ ಸೈಕಲ್ ಸೇರ್ಬೇಕು, ಎಕ್ಸ್ಚೇಂಜ್ ಆಗ್ಬೇಕು ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ತುಂಬಾ ನೈಟ್ರೋಜನ್ ಏನಿದೆಯಲ್ಲ ಅದು ಅಮೋನಿಯಾ ಕನ್ವರ್ಟ್ ಆಗುತ್ತೆ. ಆ ಅಮೋನಿಯಾ ಇಂದ ಗ್ರಾಜುಯಲ್ ಆಗಿ ಅದು ಗಿಡಗಳಿಗೆ ಬರುತ್ತೆ, ಗಿಡಗಳಿಂದ ಪ್ರಾಣಿಗಳಿಗೆ ಬರುತ್ತೆ. ಗೊತ್ತಾಗ್ತಿದೆ ಎಲ್ಲರಿಗೂ? ಹಂಗೆ ನಮಗ್ ಬರುತ್ತೆ. ಸೊ ಮತ್ತೆ ನಾವು ಪ್ರಾಣಿಗಳು ಮತ್ತು ನಾವು ಮನುಷ್ಯರು ಗಿಡ ಎಲ್ಲ ಸತ್ತಾಗ ಮತ್ತೆ ಮಣ್ಣಿಗೆ ಸೇರುತ್ತೆ. ಈ ರೀತಿ ನೈಟ್ರೋಜನ್ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಬಯೋಕೆಮಿಕಲ್ ಸೈಕಲ್ ಮುಖಾಂತರ ಗೊತ್ತಲ್ಲ ಎಲ್ಲರಿಗೂ? ಇಲ್ಲ ಇವಾಗ ಕ್ಲಿಯರ್ ಆಗಿದೆ ನೋಡಿ. ಒಂದು ಸ್ವಲ್ಪ ಇಂಟರ್ನೆಟ್ ಚೇಂಜ್ ಆಯ್ತು ಅಷ್ಟೇ, ಪವರ್ ಹೋಗಿ ಬಂತು. ಸೊ ಐ ಥಿಂಕ್ ಇಟ್ ವಿಲ್ ಬಿ ಕ್ಲಿಯರ್ ನೌ. ಕ್ಲಿಯರಾ? ಶುಡ್ ಬಿ ಕಂಟಿನ್ಯೂ. ಸೊ ಫಸ್ಟ್ ಕಾರ್ಬನ್ ಸೈಕಲ್ ಇವತ್ತು ಡಿಸ್ಕಸ್ ಮಾಡೋಣ. ನಾಳೆ ತರಗತಿಯಲ್ಲಿ ಅಥವಾ ಮುಂದಿನ ತರಗತಿ ಓಕೆ. ಸೊ ಎಲ್ಲರೂ ಪ್ಲೀಸ್ ಗಮನಿಸಿ, ಈ ಚಿತ್ರಣ ಗಮನಿಸಿ. ಕಾರ್ಬನ್ ಸೈಕಲ್ ನ ಗಮನಿಸಿ ಎಲ್ಲರೂ. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಏನಿದೆ ನಮ್ಮ ಪರಿಸರದಲ್ಲಿ, ಎಷ್ಟೋ ರೀತಿ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಭೂಮಿ ಮೇಲಿರುವಂತಹ ಗಿಡ ಮರಗಳಲ್ಲಿ ಆಗಿರ್ಬೋದು, ನಮ್ಮ ಮಣ್ಣಲ್ಲಿ ಆಗಿರ್ಬೋದು, ನಮ್ಮ ನೀರಲ್ಲಾಗಿರ್ಬೋದು, ಅದೇನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಆಗಿ ಸಂಗ್ರಹ ಆಗುತ್ತೆ. ಸೊ ಈ ಕಾರ್ಬನ್ ಏನಿದೆ ನಮ್ಮ ಪರಿಸರದಲ್ಲಿ ಅದು ಹಲವಾರು ರೀತಿ ಸಂಗ್ರಹ ಆಗುತ್ತೆ.
ಸಂಗ್ರಹ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಮುದ್ರದಲ್ಲಿರುವಂತಹ ಜೀವಿಗಳು ಲೈಕ್ ಕೋರಲ್ ಆಗಿರ್ಬೋದು, ಫೈಟೋಪ್ಲಾಂಕ್ಟನ್ಸ್ ಆಗಿರ್ಬೋದು. ಸೊ ದ್ವಿತೀಯ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ ಇಂದ ಏನಾಗುತ್ತೆ, ಕಾರ್ಬನ್ ಸಂಗ್ರಹ ಆಗುತ್ತೆ ನೀರಲ್ಲಿ. ಅದು ಬ್ಲೂ ಕಾರ್ಬನ್ ಅಂತ ಕರಿತೀವಿ. ಸೊ ನಮ್ಮ ಪರಿಸರದಲ್ಲಿ ಇರುವಂತ ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಅದು ನಮ್ಮ ಸಮುದ್ರ ಸಾಗರಗಳ ಜೀವಿಯಲ್ಲಿ ಮತ್ತು ಸಮುದ್ರಗಳಲ್ಲಿ ಹೋಗಿ ಸಂಗ್ರಹ ಆಗೋದನ್ನ ನಾವು ಬ್ಲೂ ಕಾರ್ಬನ್ ಅಂತ ಕರಿತೀವಿ. ಅದೇ ಹಸಿರು ಗಿಡಗಳು ಅದನ್ನ ಸಂಗ್ರಹ ಮಾಡ್ಕೊಳ್ತಾವಲ್ಲ, ಅದನ್ನ ಗ್ರೀನ್ ಕಾರ್ಬನ್ ಅಂತ. ದ್ವಿತೀಯ ಸಂಶ್ಲೇಷಣೆ ನೆನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಇವರೇನಪ್ಪ ಡೈರೆಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಹೇಳ್ತಾ ಇದಾರೆ ಅಂತ ಅನ್ಕೋಬೇಡಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಕಾರ್ಬನ್ ಡೈಆಕ್ಸೈಡ್ ಯಾವ ರೀತಿ ಫೋಟೋಸಿಂಥಸಿಸ್ ಆಗಿ ಕಾರ್ಬನ್ ಆಗಿ ಸಂಗ್ರಹ ಆಗುತ್ತೆ ಅಂತ. ಅದು ಗಿಡಗಳಲ್ಲಿ ಸಂಗ್ರಹ ಆದ್ರೆ ಗ್ರೀನ್ ಕಾರ್ಬನ್. ಕೇಳಿದ್ರೆ ಎಲ್ಲರೂ ಗ್ರೀನ್ ಕಾರ್ಬನ್ ನಾವು ಕಟ್ಕೊಳ್ಳಿ. ಸೊ ಕಾರ್ಬನ್ ದಟ್ ಇಸ್ ಸ್ಟೋರ್ಡ್ ಇನ್ ದ ಫ್ಲೋರಾ ಪ್ಲಾಂಟ್ಸ್. ಅದೇ ಕಾರ್ಬನ್ ದಟ್ ಇಸ್ ಸ್ಟೋರ್ಡ್ ಇನ್ ದಿ ಓಷನ್ ಇಸ್ ಕಾಲ್ಡ್ as ಬ್ಲೂ ಕಾರ್ಬನ್. ಎಷ್ಟು ಜನ ಕರ್ತಾ ಇತ್ತು ಬ್ಲೂ ಕಾರ್ಬನ್ ದಟ್ ಇಸ್ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ಓಷನ್ಸ್, ಮ್ಯಾಂಗ್ರೋವ್ಸ್, ಸೆಡಿಮೆಂಟ್ಸ್ ಅವೆಲ್ಲ ಬಂದ್ಬಿಡುತ್ತೆ. ಸೀ ಗ್ರಾಸಸ್, ಸೀ ವೀಡ್ ಅವೆಲ್ಲ. ಸೊ ಹಂಗೆ ಬ್ಲಾಕ್ ಕಾರ್ಬನ್ ಇಸ್ ಅ ಕಾರ್ಬನ್ ದಟ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಫಾಸಿಲ್ಸ್. ಎಷ್ಟು ಜನ ಗೊತ್ತಾಯ್ತು ಬ್ಲಾಕ್ ಕಾರ್ಬನ್ ಅಂದ್ರೆ? ಕಲ್ಲಿದ್ಲು, ಆಯಿಲ್, ನ್ಯಾಚುರಲ್ ಗ್ಯಾಸ್, ಅದೆಲ್ಲ ಬ್ಲಾಕ್ ಕಾರ್ಬನ್. ಅದೇನಾಗುತ್ತೆ, ಜೀವಿಗಳ ಅನ್ಎರೋಬಿಕ್ ಡಿಕಂಪೋಸಿಷನ್, ಆಮ್ಲಜನಕ ರಹಿತ ಕೊಳೆಯೋದ್ರಿಂದ ಗಿಡ ಮರಗಳು ಕೋಲಾಗುತ್ತೆ. ಕರೆಕ್ಟಾ? ಹಂಗೆ ಆಮ್ಲಜನಕ ರಹಿತ ಮರೈನ್ ಆರ್ಗನಿಸಮ್ಸ್ ಕೊಳೆತಾಗ ಆಯಿಲ್ ಫಾರ್ಮ್ ಆಗುತ್ತೆ. ಅದು ಬ್ಲಾಕ್ ಕಾರ್ಬನ್. ಕೇಳಿದ್ರೆ ಎಲ್ಲರೂ ಬ್ಲಾಕ್ ಕಾರ್ಬನ್? ಕಲ್ಲಿದ್ಲು, ಫಾರ್ ಎಕ್ಸಾಂಪಲ್ ಕೋಲ್, ಆಯಿಲ್, ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಅವೆಲ್ಲ ಇದು. ಗ್ರೀನ್ ಕಾರ್ಬನ್ ಪ್ಲಾಂಟ್ಸ್ ಅಂಡ್ ಟ್ರೀಸ್. ಬ್ಲೂ ಕಾರ್ಬನ್ corals, coral polyps. ಕರೆಕ್ಟಾ? ಹಾಗೆ ಫೈಟೋಪ್ಲಾಂಕ್ಟನ್ಸ್, ನೀರಲ್ಲಿರುವಂತ ಜೀವಿಗಳು ಸಂಗ್ರಹ ಮಾಡಿಟ್ಕೊಳ್ತವೆ. ಹಂಗೆ ಬ್ರೌನ್ ಕಾರ್ಬನ್ ಇಸ್ ಅ ಕಾರ್ಬನ್ ದಟ್ ಇಸ್ ಸ್ಟೋರ್ಡ್ ಇನ್ ದ ರಾಕ್ಸ್. ಆಯ್ತಾ? ಬ್ರೌನ್ ಕಾರ್ಬನ್ ಇಸ್ ಅ ಕಾರ್ಬನ್ ದಟ್ ಇಸ್ ಸ್ಟೋರ್ಡ್ ಇನ್ ದ ರಾಕ್ಸ್, ಶಿಲೆಗಳು. ಯಾಕೆ ಸರ್ ಶಿಲೆಗಳು ಸಹ ಸಂಗ್ರಹ ಮಾಡಿಕೊಳ್ತಾವ? ಒಂದು ಶಿಲೆ ಇದೆ, ಪೆರಿಡೋಟೈಟ್ ಅಂತ ಒಂದು ಶಿಲೆ ಇದೆ, ಅಗ್ನಿ ಶಿಲೆಗಳಿದೆ. ಇದರಲ್ಲಿ ಈ ಕಲ್ಲು ಭೂಮಿ ಒಳಗೆ ಇರುತ್ತೆ. ಅದನ್ನ ನಾವು ತೆಗೆದು ಹೊರಗಡೆ ಇಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸರ್ವ್ ಮಾಡಿಕೊಂಡು ಮೆಗ್ನೀಷಿಯಂ ಕಾರ್ಬನೇಟ್ ಆಗಿ ಸಂಗ್ರಹ ಮಾಡ್ಕೊಳ್ತೀವಿ. ಇದನ್ನ ನಾವು ಬ್ರೌನ್ ಕಾರ್ಬನ್ ಅಂತ ಕರಿತೀವಿ. ಬ್ರೌನ್ ಕಾರ್ಬನ್. ಸೊ ಇದನ್ನ ನಾವು ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಂತ ಕರಿತೀವಿ. ಅಂದ್ರೆ ನಮ್ಮ ವಾಯುಮಂಡಲದಲ್ಲಿರುವಂತ ಇಂಗಾಲದ ಡೈಆಕ್ಸೈಡ್ ಬೇರೆ ಬೇರೆ ರೀತಿ ಸಂಗ್ರಹ ಆಗುತ್ತೆ. ಇದನ್ನ ನಾವು ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಂದ್ರೆ ಏನು? ಸಂಗ್ರಹ ಮಾಡಿಟ್ಕೊಳ್ಳೋದು, ಕ್ಯಾಪ್ಚರ್ ಮಾಡಿ ಸಂಗ್ರಹ ಮಾಡಿಟ್ಕೊಳ್ಳೋದು. ಅಂದ್ರೆ ಆಕಾಶದಲ್ಲಿರೋದನ್ನ ಕಾರ್ಬನ್ ನ ತೆಗೆದು ನಮ್ಮಲ್ಲಿ ಸಂಗ್ರಹ ಮಾಡಿಟ್ಕೊಳ್ಳೋದನ್ನ ಏನಂತ ಕರಿತೀವಿ? ಕಾರ್ಬನ್ ಸಿಕ್ವಿಸ್ಟ್ರೇಷನ್. ಎಷ್ಟು ಜನ ಕರ್ತಾ ಇತ್ತು? ಅಂದ್ರೆ ಒಂದು ಮರ ದೊಡ್ಡದಾಗ್ತಾ ಹೋದಂಗೆ ಏನಾಗುತ್ತೆ, ಕಾರ್ಬನ್ ಜಾಸ್ತಿ ಸಂಗ್ರಹ ಆಗ್ತಾ ಇರುತ್ತೆ. ನಾವು ಕಟ್ಕೊಳ್ಳಿ. ಆಯ್ತಾ? ಪರ್ಪಲ್ ಕಾರ್ಬನ್ ಅಂತ ಒಂದಿದೆ. ಪರ್ಪಲ್ ಕಾರ್ಬನ್ ಅಂದಾಗ ನಾವೇ ಆಲ್ರೆಡಿ ಗಾಳಿಯಲ್ಲಿ ಇರುತ್ತಲ್ಲ ಕಾರ್ಬನ್ ಡೈಆಕ್ಸೈಡ್, ಅದನ್ನ ನಾವು ಕ್ಯಾಪ್ಚರ್ ಮಾಡಿಟ್ಕೊಂಡ್ರೆ ಪರ್ಪಲ್ ಕಾರ್ಬನ್ ಅಂತ ಕರಿತೀವಿ. ಪರ್ಪಲ್ ಕಾರ್ಬನ್ ಅಂದ್ರೆ ನೀವು ಹೇಳ್ಬೋದು ಸರ್ ಅದೇನ್ ಸ್ಟೋರ್ ಮಾಡ್ಕೊಳಕ್ ಸಾಧ್ಯ? ಈಗ ಒಂದಷ್ಟು ಕೈಗಾರಿಕೆಗಳು ಬಂದಿವೆ, ಫ್ಯಾನ್ ಇರುತ್ತೆ, ದೊಡ್ಡ ಫ್ಯಾನ್ ಇರುತ್ತೆ, ಮೇಲಿಂದ ಗಾಳಿನ ಒಳಗೆ ಹೇಳ್ಕೊಳುತ್ತೆ. ಒಳಗೆ ಹೇಳ್ಕೊಂಡ್ರೆ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ನ ನಾವು ಸ್ಟೋರ್ ಮಾಡಿ ಗ್ಯಾಸ್ ಆಗಿ ಸ್ಟೋರ್ ಮಾಡಿ ಕೂಲ್ ಮಾಡ್ತೀವಿ. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಕೂಲ್ ಮಾಡ್ತೀವಿ, ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಐದರ್ ಟೆಂಪರೇಚರ್ ನ ಕಮ್ಮಿ ಮಾಡಿದ್ರೆ ಆಯ್ತು, ಇಲ್ಲಾಂದ್ರೆ ಪ್ರೆಷರ್ ಜಾಸ್ತಿ ಮಾಡಿದ್ರೆ ಆಯ್ತು, ಗ್ಯಾಸ್ ಏನಾಗುತ್ತೆ, ಲಿಕ್ವಿಡ್ ಫಾರ್ಮ್ ಬರುತ್ತೆ. ಅದನ್ನ ಕಾರ್ಬನ್ ಡೈಆಕ್ಸೈಡ್ ನ ಸ್ಟೋರ್ ಮಾಡಿ ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಸ್ಟೋರ್ ಮಾಡಿ ಭೂಮಿ ಒಳಗೆ ಡಂಪ್ ಮಾಡ್ತೀವಿ. ಅದನ್ನ ನಾವು ಪರ್ಪಲ್ ಕಾರ್ಬನ್. ಎಷ್ಟು ಜನ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ತುಂಬಾ ಕಾಂಪ್ಲಿಕೇಟೆಡ್ ಅನಿಸ್ತಾ ಇದೆಯಾ? ಆದ್ರೆ ಈ ಟಾಪಿಕ್ ಎಷ್ಟೊಂದು ಜನ ಕೇಳಿರಲ್ಲ, ನಾನು ಹೇಳ್ತಾ ಇದ್ದೀನಿ. ವೆರಿ ಇಂಟ್ರೆಸ್ಟಿಂಗ್. ಕರೆಕ್ಟಾ? ಒಂದು ಫ್ಯಾನ್ ಇರುತ್ತೆ,
ದೊಡ್ಡ ಫ್ಯಾನ್ ಇರುತ್ತೆ. ಆ ಫ್ಯಾನ್ ಏನ್ ಮಾಡುತ್ತೆ, ಒಳಗೆ ಎಳ್ಕೊಳ್ಳುತ್ತೆ ಗಾಳಿನ. ಆಯ್ತಾ? ಕಾರ್ಬನ್ ಡೈಆಕ್ಸೈಡ್ ಬಂತು. ಇದನ್ನ ನಾನು ಹೈ ಪ್ರೆಷರ್ ಅಲ್ಲಿ ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಸ್ಟೋರ್ ಮಾಡ್ತೀನಿ. ಪ್ರೆಷರ್ ನ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಎಲ್ಲ ಹತ್ರ ಬರುತ್ತೆ, ಲಿಕ್ವಿಡ್ ಬರುತ್ತೆ, ಗ್ಯಾಸ್ ಲಿಕ್ವಿಡ್ ಸ್ಟೇಜ್ ಬರುತ್ತೆ. ಅವಾಗ ನಾವು ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಆ ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ನಾವು ಡಂಪ್ ಮಾಡಬಹುದು ಭೂಮಿ ಒಳಗೆ. ಇದು ನಾವು ಫೋರ್ಸ್ಫುಲ್ ಆಗಿ ಮಾಡ್ತಾ ಇರೋದನ್ನ. ಕಾರ್ಬನ್ ಡೈಆಕ್ಸೈಡ್ ಈ ರೀತಿನೂ ತೆಗಿಬಹುದು. ಆಯ್ತಾ? ಎಲ್ಲರಿಗೂ ಗೊತ್ತಾಯ್ತಾ? ಸೊ ಇನ್ನೊಂದಿದೆ, ಅದು ಎಷ್ಟೊಂದು ನ್ಯೂಸ್ ಅಲ್ಲಿ ಇಲ್ಲ. ಟೀಲ್ ಕಾರ್ಬನ್ ಅಂತ. ಟೀಲ್ ಕಾರ್ಬನ್, TEAL, ಟೀಲ್ ಕಾರ್ಬನ್ ಅಂತ. ಸೊ ಫ್ರೆಶ್ ವಾಟರ್ ವೆಟ್ಲ್ಯಾಂಡ್ಸ್ ನಲ್ಲಿ, ಜೋಗು ಪ್ರದೇಶಗಳಲ್ಲೂ, ಫ್ರೆಶ್ ವಾಟರ್ ಜೋಗು ಪ್ರದೇಶಗಳಲ್ಲಿ ಇರುತ್ತಲ್ಲ, ಗಿಡಗಳು, ಮರಗಳು, ವೆಟ್ಲ್ಯಾಂಡ್ಸ್, ಸ್ವಾಮ್ಸ್ ಅಂಡ್ ಮಾರ್ಷಸ್ ನಲ್ಲಿ ಕಾರ್ಬನ್ ಸಂಗ್ರಹ ಆಗುತ್ತೆ ನೋಡಿ, ಅದನ್ನ ಟೀಲ್ ಕಾರ್ಬನ್ ಅಂತ ಕರಿತೀವಿ. ಓಕೆ, ಸಮುದ್ರದಲ್ಲಿ ಸಂಗ್ರಹ ಆದ್ರೆ ಬ್ಲೂ ಕಾರ್ಬನ್, ಅಷ್ಟೇ ವ್ಯತ್ಯಾಸ. ಫ್ರೆಶ್ ವಾಟರ್ ವೆಟ್ಲ್ಯಾಂಡ್ಸ್ ಅಲ್ಲಿ ಸಂಗ್ರಹ ಆದ್ರೆ ಅದು ಟೀಲ್ ಕಾರ್ಬನ್. ನೋಡಿ ಯಾವ ರೀತಿ ಕಾರ್ಬನ್ ನಾವು ಬೇರೆ ಬೇರೆ ರೀತಿ ಸ್ಟೋರ್ ಆಗ್ತಾ ಇದೆ ಅನ್ನೋದನ್ನ ಕವರ್ ಮಾಡ್ತೀವಿ. ಇದನ್ನೆಲ್ಲ ನಾವು ಏನಂತ ಕರಿತೀವಿ ಗೊತ್ತಾ? ಕಾರ್ಬನ್ ಸ್ಟಾಕ್ ಅಂತ ಕರಿತೀವಿ. ಎಷ್ಟು ಜನ ಅರ್ಥ ಆಯ್ತು? ಕಾರ್ಬನ್ ನಮ್ಮ ವಾಯುಮಂಡಲ ಇರೋದು ಬೇರೆ ಬೇರೆ ರೀತಿ ನಮ್ಮ ಭೂಮಿನಲ್ಲಿ ಸಂಗ್ರಹ ಆಗ್ತಾ ಇರೋದನ್ನೇ ಅಂತ ಕರಿತೀವಿ ಕಾರ್ಬನ್ ಸ್ಟಾಕ್. ವೆರಿ ಇಂಟ್ರೆಸ್ಟಿಂಗ್, ಕರೆಕ್ಟಾ? ಇದೊಂದು ವೆರಿ ಇಂಪಾರ್ಟೆಂಟ್ ಅಂತ ಬರೀಬೋದಲ್ವಾ ಈ ಟಾಪಿಕ್ ನ? ವೆರಿ ಇಂಪಾರ್ಟೆಂಟ್ ಅಂತ ಬರೀತಾ ಇದ್ದೀನಿ. ಏಕೆ? ಇದುವರೆಗೂ ಎಲ್ಲೂ ಕೇಳಿಲ್ಲ, ಇದುವರೆಗೂ ಒಂದು ಕ್ವಶನ್ ಎಲ್ಲೆಲ್ಲೂ ಎಕ್ಸಾಮ್ ಅಲ್ಲಿ ಬಂದಿಲ್ಲ. ಸೊ ನನ್ಗೆ ಗೊತ್ತಿರೋ ಪ್ರಕಾರ, ವಾಟ್ ಇಸ್ ಟೀಲ್ ಕಾರ್ಬನ್? ಫ್ರೆಶ್ ವಾಟರ್ ಬಾಡೀಸ್, ವೆಟ್ಲ್ಯಾಂಡ್ಸ್, ಫ್ರೆಶ್ ವಾಟರ್ ಬಾಡೀಸ್ ಅಲ್ಲಿ ಸ್ಟೋರ್ ಆಗೋದನ್ನ ಟೀಲ್ ಕಾರ್ಬನ್. ಬ್ಲೂ ಕಾರ್ಬನ್ ಅಂದ್ರೆ ಓಷನ್ಸ್ ಅಲ್ಲಿ ಸಂಗ್ರಹ ಆಗೋದು. ಮರಗಳಲ್ಲಿ ಸಂಗ್ರಹ ಆಗೋದು ಗ್ರೀನ್ ಕಾರ್ಬನ್. ಆಯಿಲ್, ನ್ಯಾಚುರಲ್ ಗ್ಯಾಸ್ ಅಲ್ಲಿ ಸಂಗ್ರಹ ಆಗೋದು ಬ್ಲಾಕ್ ಕಾರ್ಬನ್. ರಾಕ್ಸ್ ಅಲ್ಲಿ ಸ್ಟೋರ್ ಆಗೋ ಕಾರ್ಬನ್ ನ ಬ್ರೌನ್ ಕಾರ್ಬನ್. ನಾವೇ ಆರ್ಟಿಫಿಷಿಯಲ್ ಸಿಕ್ವಿಸ್ಟ್ರೇಷನ್ ಮಾಡಿ ಸಂಗ್ರಹ ಮಾಡೋದನ್ನ ಪರ್ಪಲ್ ಕಾರ್ಬನ್. ನೀವು ಕೇಳ್ಬೋದು, ಪರ್ಪಲ್ ಕಾರ್ಬನ್ ಏನಕ್ಕೆ ಮಾಡ್ತಿದೀವಿ ಅಂದ್ರೆ, ನೋಡಿ ಇದು ಒಂದು ಟೆಕ್ನಾಲಜಿ ಇದೆ. ಕಾರ್ಬನ್ ಡೈಆಕ್ಸೈಡ್ ನ ನಾವು ಸ್ಟೋರ್ ಮಾಡ್ಕೊಂಡು ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ತರ್ತೀವಿ. ಇಲ್ಲಿ ಕಾರ್ಬನ್ ನ ಬೇರ್ಪಡಿಸ್ತೀವಿ. ಆಯ್ತಾ? ಇದು ಹಂಗೆ ನೀರಲ್ಲಿ ನಾವು ಹೈಡ್ರೋಜನ್ ನ ಸಪರೇಟ್ ಮಾಡ್ತೀವಿ, H2O ಇಂದ. ಸೊ ಕಾರ್ಬನ್ ಮತ್ತು ಹೈಡ್ರೋಜನ್ ಅನ್ನು ಮಿಕ್ಸ್ ಮಾಡಿದ್ರೆ ಆಗುತ್ತೆ ಕಾರ್ಬನ್ ನ್ಯೂಟ್ರಲ್ ಫ್ಯೂಲ್, CH. ಸೊ ಚೈನಾ ಮತ್ತು ಕೆನಡಾದಲ್ಲಿ ಹಲವಾರು ಕೈಗಾರಿಕೆಗಳು ಬಂದಿವೆ. ಕಾರ್ಬನ್ ನ್ಯೂಟ್ರಲ್ ಫ್ಯೂಲ್ ಅಂತ ಹೊಸ ಫ್ಯೂಲ್ ಬರ್ತಾ ಇದೆ. ಈ ಕಾರ್ಬನ್ ನ್ಯೂಟ್ರಲ್ ಫ್ಯೂಲ್ ಇಸ್ ನಥಿಂಗ್ ಬಟ್ CH. ಇದನ್ನ ನಾವು ವೆಹಿಕಲ್ಸ್ ಗಳಿಗೆ ಹಾಕ್ತಾ ಇದೀವಿ. ಕಾರ್ಬನ್ ನ್ಯೂಟ್ರಲ್ ಫ್ಯೂಲ್. ಚೈನಾ ಇಸ್ ಮ್ಯಾನುಫ್ಯಾಕ್ಚರಿಂಗ್, ಕೆನಡಾ ಇಸ್ ಮ್ಯಾನುಫ್ಯಾಕ್ಚರಿಂಗ್. ಗೊತ್ತಾಯ್ತು ಎಲ್ಲರಿಗೂ? ಕಾರ್ಬನ್ ನ್ಯೂಟ್ರಲ್ ಫ್ಯೂಲ್ ಬೇರೆ ಕಡೆ ಬರ್ಕೊಂಡಿದ್ದೀನಿ. ಕಾರ್ಬನ್ ನ್ಯೂಟ್ರಲ್ ಫ್ಯೂಲ್ ವಾಹನಗಳಿಗೆ ಬಳಸ್ತಾ ಇದ್ದೀವಿ. ಕಾರ್ಬನ್ ಸ್ಟಾಕ್ ಅಂದ್ರೇನು? ಸ್ಟಾಕ್ ಅಂದ್ರೆ ಎಲ್ಲ ಕಡೆಯಿಂದ ಸ್ಟೋರ್ ಆಗ್ತಾ ಇರೋದು, ಸಂಗ್ರಹ ಆಗ್ತಾ ಇರೋದು, ಕಾರ್ಬನ್ ಸ್ಟಾಕ್. ಕಾರ್ಬನ್ ಸ್ಟಾಕ್ ಎಲ್ಲರಿಗೂ ಗೊತ್ತಾಯ್ತಲ್ಲ ಸ್ನೇಹಿತರೆ, ಎಷ್ಟು ತರ ಕಾರ್ಬನ್ ಇದೆ ಅಂತ? ಈಗ ಇದನ್ನ ನೋಡಿ ಅರ್ಥ ಆಗುತ್ತೆ ನಿಮ್ಗೆ. ಈ ಚಿತ್ರ ನೋಡಿ, ನಾವೇನ್ ಮಾಡ್ತಾ ಇದೀವಿ? ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ಫೋಟೋಸಿಂಥಸಿಸ್ ಮಾಡ್ತಾ ಇದ್ದೇವೆ. ಎಲ್ಲ ನೀರು ನಲ್ಲಿರೋ ಜೀವಿಗಳು ಎಲ್ಲ ಕಾರ್ಬನ್ ಸ್ಟೋರ್ ಮಾಡ್ಕೋತೇವೆ. ಅದು ಭೂಮಿಯೊಳಗೋಗಿ ಸಂಗ್ರಹ ಆಗಿ ಬ್ಲಾಕ್ ಕಾರ್ಬನ್ ಆಗುತ್ತೆ. ಅದನ್ನ ನಾವು ತೆಗಿತೀವಿ. ಇಂಡಸ್ಟ್ರೀಸ್ ಅಲ್ಲಿ ಕೋಲ್, ಆಯಿಲ್ ಎಲ್ಲ ಬರ್ನ್ ಮಾಡ್ತೀವಿ. ಏನ್ ಬರುತ್ತೆ? ಬೈ ಪ್ರಾಡಕ್ಟ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ವಾಪಸ್ ಬಂತು. ಹಂಗೆ ಜೀವಿಗಳು ರೆಸ್ಪಿರೇಷನ್, ಉಸಿರಾಡ್ತೀವಿ ನಾವು, ಪ್ರಾಣಿಗಳು, ಜೀವಿಗಳೆಲ್ಲ, ಪ್ರಾಣಿಗಳು, ನಾವು. ಅದರಿಂದ ನಮಗಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಗೊತ್ತಲ್ಲ, ನಾವು ಮರ ಕಡಿತೀವಿ, ಮರ ಸುಡ್ತೀವಿ, ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಮರಗಳಲ್ಲಿ ಏನಿರುತ್ತೆ? ಕಾರ್ಬನ್. ನಾವು ಬೆಂಕಿ ಹೆಚ್ಚು ಸುಟ್ಟಾಗ ಆಕ್ಸಿಜನ್ ಇರುತ್ತಾನೆ, ಅದೇನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬೇಕು. ಅದಕ್ಕೆ ನಾವು ಯಾವ್ದು ಬೆಂಕಿ ಉರಿಬೇಕಾದ್ರೆ ಆಕ್ಸಿಜನ್ ಬೇಕು, ಕಂಬಷನ್ಗೆ ಆಕ್ಸಿಜನ್ ಬೇಕು. ಸೊ ಕಾರ್ಬನ್ ಡೈಆಕ್ಸೈಡ್
ಈ ರೀತಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಪಸ್ ಬರುತ್ತೆ, ಮತ್ತೆ ಅದು ವಾಪಸ್ ಇರುತ್ತೆ. ಸೊ ಇದು ನ್ಯಾಚುರಲ್ ಪ್ರೊಸೆಸ್ ಮುಖಾಂತರ ಕಾರ್ಬನ್ ಸಂಗ್ರಹ ಆಗುತ್ತೆ. ಸೊ ನಾವೇನ್ ಮಾಡ್ತಾ ಇದೀವಿ, ಮನುಷ್ಯರು ಮರಗಳನ್ನ ಕಡಿತಾ ಇದೀವಿ, ನೀರನ್ನ ತ್ಯಾಜ್ಯಗೊಳಿಸ್ತಾ ಇದೀವಿ, ನೀರಲ್ಲಿರೋ ಜೀವಿಗಳನ್ನ ಸಾಯಿಸ್ತಾ ಇದೀವಿ, ಕರೆಕ್ಟಾ? ವೆಟ್ಲ್ಯಾಂಡ್ಸ್ ಗಳನ್ನ ಹಾಳು ಮಾಡ್ತಾ ಇದೀವಿ, ಕೈಗಾರಿಕೆಗಳನ್ನ ಜಾಸ್ತಿ ಮಾಡ್ತಾ ಇದೀವಿ, ಕಾರ್ಬನ್ ಅಂಶನ ಜಾಸ್ತಿ ಮಾಡ್ತಾ ಇದೀವಿ. ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತದೆ. ಗೊತ್ತಾಗಲ್ಲ ಎಲ್ಲರಿಗೂ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಅಂತ ಹೇಳಿದೆ ನಾನು. ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ ಹಸಿರು ಮನೆ ಅನಿಲವಾಗಿ ನಮಗೆ ಒಂದು ಅಪಾಯಕಾರಿ ಅನಿಲವಾಗಿ ಪರಿಗಣಿಸಿದೆ. ಆದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಅಪಾಯಕಾರಿ ಅನಿಲ ಅಂತ ಹೇಳ್ತಾ ಇದಾರೆ ಅಂತ ಅನ್ಕೋಬೇಡಿ. ಕಾರ್ಬನ್ ಡೈಆಕ್ಸೈಡ್ ಅಲ್ಲ ಡೇಂಜರಸ್, ಮನುಷ್ಯ ಈ ಭೂಮಿ ಮೇಲೆ ಅಪಾಯಕಾರಿ ಜೀವಿ. ಯಾಕೆ? ಮೋಸ್ಟ್ ಡೇಂಜರಸ್ ಸ್ಪೀಶೀಸ್ ಯಾರು? ಮಾನವ. ಯಾಕಂದ್ರೆ ನಮ್ಮಿಂದನೇ ಈ ಸಮಸ್ಯೆ ಶುರುವಾಗಿದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸೊ ಕ್ಲೈಮೇಟ್ ಚೇಂಜ್ ಹೇಳೋದಕ್ಕೆ ಒಂದು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ನಾನೀಗ. ಸೊ ನಿಮಗೆ ಗೊತ್ತಾಗುತ್ತೆ, ಗೊತ್ತಾಯ್ತಲ್ಲ? ಸೊ ನಾವು ಕಾರ್ಬನ್ ಡೈಆಕ್ಸೈಡ್ ನ ಹೆಂಗ್ ಮೆಜರ್ ಮಾಡ್ತೀವಿ, ಗ್ರೀನ್ ಹೌಸ್ ಗ್ಯಾಸಸ್ ನ ಹೆಂಗ್ ಮೆಜರ್ ಮಾಡ್ತೀವಿ ಅಂತ ಹೇಳ್ಬಿಡ್ತೀನಿ ಈಗಲೇ. ಸೊ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ ಅದನ್ನ ನಾವು ಈ ತರ ಬರ್ಕೊಳ್ಳಿ ಎಲ್ಲರೂ. ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಲೆಂಟ್ ಅಂತ ಇದು ಫಾರ್ಮುಲಾ. ಇದನ್ನ ಯೂಸ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಇಸ್ ಅ ಬೇಸ್ ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಆಯ್ತಾ? ಬೇಸ್ ಗ್ಯಾಸ್ ಇಸ್ ಕಾರ್ಬನ್ ಡೈಆಕ್ಸೈಡ್. ರೆಫರೆನ್ಸ್ ಗ್ಯಾಸ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಬೇರೆ ಅದನ್ನ ಮೆಜರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಬಾಕಿ ಹಸಿರು ಮನೆ ಅನಿಲಗಳು, ಗ್ರೀನ್ ಹೌಸ್ ಗ್ಯಾಸಸ್, ಆಯ್ತಾ? ಲೈಕ್ ನೈಟ್ರೋಸ್ ಆಕ್ಸೈಡ್, ಎಷ್ಟು ಜನ ಕೇಳಿದ್ರೆ ನೈಟ್ರೋಸ್ ಆಕ್ಸೈಡ್, ಮೀಥೇನ್, ಸಲ್ಫರ್ ಎಕ್ಸಾಫ್ಲೋರೈಡ್, SF6, ಕರೆಕ್ಟಾ? ಇವು ಮೂರನ್ನು ಬರೀರಿ. ಇವೆಲ್ಲ ಮೂರು ಮೋಸ್ಟ್ ಡೇಂಜರಸ್ ಗ್ಯಾಸಸ್. ಬರ್ದಿರೋಣ ಮೇಲೆ. ಇದನ್ನ ನಾವು ರೆಫರೆನ್ಸ್ ಆಗಿ ವಾರ್ಮಿಂಗ್ ಪೊಟೆನ್ಷಿಯಲ್ GWP ಅಂದ್ರೆ ಇವುಗಳಿಂದ ಎಷ್ಟು ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ನ 1 ಅಂತ ತಗೊಳ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಇಸ್ 1. ಆಯ್ತಾ? ಲೈಫ್, ಅಟ್ಮಾಸ್ಫಿರಿಕ್ ಲೈಫ್, ಕಾರ್ಬನ್ ಡೈಆಕ್ಸೈಡ್ ಏನೂ ಇಲ್ಲ. ಯಾಕೆಂದ್ರೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಗಿಡಗಳು ಪ್ರಾಣಿಗಳಿಂದೆಲ್ಲ ಗಿಡಗಳು ನೀರಿಂದೆಲ್ಲ ಚೇಂಜ್ ಆಗ್ತದೆ ಅಟ್ಮಾಸ್ಫಿರಿಕ್. ಸೊ ಇಲ್ಲಿ ನೋಡಿ, ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ನೋಡಿ. ನೈಟ್ರಸ್ ಆಕ್ಸೈಡ್ 109 ವರ್ಷಗಳಿರುತ್ತೆ ನಮ್ಮ ಗಾಳಿಯಲ್ಲಿ, ಕರೆಕ್ಟ್? 273 ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್. ಕಾರ್ಬನ್ ಡೈಆಕ್ಸೈಡ್ 1 ಆದ್ರೆ ನೈಟ್ರಸ್ ಆಕ್ಸೈಡ್ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ 273. ಅಂದ್ರೆ ಅತ್ಯಂತ ಅಪಾಯಕಾರಿ ಅನಿಲ, ಗ್ರೀನ್ ಹೌಸ್ ಅನಿಲ ಮೀಥೇನ್. ನೆಕ್ಸ್ಟ್ ಮೀಥೇನ್ ನೋಡಿ, ಇದು ನಮ್ಮ ಪರಿಸರದಲ್ಲಿ 11.8 ವರ್ಷಗಳಿರುತ್ತೆ. ಆಯ್ತಾ? ಇದು 29 ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್. ಆಯ್ತಾ? ಸಲ್ಫರ್ ಎಕ್ಸಾಫ್ಲೋರೈಡ್ ನೋಡಿ, ಹತ್ತತ್ರ 1000 ವರ್ಷ ಇರುತ್ತೆ ನಮ್ಮ ಪರಿಸರದಲ್ಲಿ. ಇದರದ್ದು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಹೈಯೆಸ್ಟ್ 25,200. ಎಕ್ಸಾಮ್ ಅಲ್ಲಿ ಇವ್ 4 ಕೊಟ್ಬಿಡ್ತಾರೆ. ಅಟ್ಮಾಸ್ಫಿರಿಕ್ ಲೈಫ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ನಾಟ್ ಟೇಕನ್. ಓಕೆ, ಯಾಕೆ? ಅಟ್ಮಾಸ್ಫಿರಿಕ್ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಗಿಡಗಳು ಬಳಸ್ತಾರೆ. ಆಸ್ ಅ ರಿಸಲ್ಟ್ ಓಷನ್ಸ್ ಅಲ್ಲಿ ಕೋರಲ್ಸ್ ಬಳಸ್ತಾರೆ. ಅದು ನಮಗೆ ಸಮಸ್ಯೆ ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ನ ರೆಫರೆನ್ಸ್ ಆಗಿ ತಗೋತಾ ಇದೀವಿ, ಅದನ್ನು ಯೂಸ್ ಮಾಡಿ ಬಾಕಿದನ್ನು ಮೆಜರ್ ಮಾಡ್ತೀವಿ. ಬಾಕಿ ಮೆಜರ್ ಮಾಡಿದ ರೀತಿ ಏನು? ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಲೆಂಟ್ ಗ್ಯಾಸಸ್
ಅಂತ ಹೇಳಿ ತಗೊಂಡು ಬಾಕಿದನ್ನ ಮೆಜರ್ ಮಾಡ್ತಿದೀವಿ. ಅಟ್ಮಾಸ್ಫಿರಿಕ್ ಲೈಫ್, ಎ ಲೈಫ್ ಅಂದ್ರೆ ಅಟ್ಮಾಸ್ಫಿರಿಕ್ ಲೈಫ್ ಅಂದ್ರೆ ನಮ್ಮ ವಾಯುಮಂಡಲದಲ್ಲಿ ಎಷ್ಟು ವರ್ಷ ಇರುತ್ತೆ. ಓಕೆ, ನಾವು ಕಟ್ಕೊಡಿ. ನೈಟ್ರಸ್ ಆಕ್ಸೈಡ್, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಇವು ಮೂರನ್ನು ಕೊಟ್ರೆ ಇದು ಹೈಯೆಸ್ಟ್. ಸಲ್ಫರ್ ಹೆಕ್ಸಾಫ್ಲೋರೈಡ್ ತಗೊಂಡ್ರೆ ಮೋಸ್ಟ್ ಡೇಂಜರಸ್ ಇದೆ. ಎಷ್ಟು ಜನ ಕರ್ತಾ ಐತೆ ಈ ಟಾಪಿಕ್? ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂದ್ರೆ ಸಾಮರ್ಥ್ಯ, ಹಸಿರು ಮನೆ ಪರಿಣಾಮಕ್ಕೆ ಸಾಮರ್ಥ್ಯ ಎಷ್ಟಿದೆ ಕೇಳ್ತಾ ಇದ್ರೆ? ಹೌದು ತಾನೆ? ಸೊ ನೀವು ಕೇಳ್ಬೋದು, ಈ ತರ ಕ್ವಶನ್ಸ್ ಗಳು ಎಕ್ಸಾಮ್ ಅಲ್ಲಿ ಇವಾಗ ಟ್ರೆಂಡ್ ಅಲ್ಲಿ ಇದೆ. ಟ್ರೆಂಡ್, ಓ ಏನಿದು ಹಿಂಗಿದೆ ಟಾಪಿಕ್ ಅಲ್ವಾ? ಸೊ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಲೆಂಟ್ ಅಂದ್ರೆ ನೀವು 1 ಟನ್ ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡಿದ್ರೆ ಅದು ಎಷ್ಟು ಪರಿಣಾಮಕಾರಿ ಅಂತ ತಗೋತೀವಿ ಫಸ್ಟ್. ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮೀಥೇನ್ 1 ಟನ್ ರಿಲೀಸ್ ಮಾಡಿದ್ರೆ ಅದು 20 ಟನ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿದಷ್ಟು ಅದರ ಸಾಮರ್ಥ್ಯ. ಗೊತ್ತಾಯ್ತು? ಜನ ಗೊತ್ತಾಯ್ತು ನೋಡಿ, ಸುಮ್ಮನೆ ಹೇಳ್ತಾರೆ, ಸುಮ್ಮನೆ ಒಂದು ಎಕ್ಸಾಂಪಲ್. ಅಂದ್ರೆ 1 ಟನ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿದ್ರೆ ಇಟ್ ಇಸ್ ಈಕ್ವಲ್ ಟು 20 ಟೈಮ್ಸ್ ಅಥವಾ 29 ಟೈಮ್ಸ್ ಕಾರ್ಬನ್ ಡೈಆಕ್ಸೈಡ್ ಅಷ್ಟು ಕೇಪಬಲ್. ಎಷ್ಟು ಜನ ಗೊತ್ತಾಯ್ತು? 1 ton of methane is equivalent to 29 tons of carbon dioxide equivalent gas ಅಂತ. ಇದು ಮೀಥೇನ್ಗೆ. ನೈಟ್ರಸ್ ಆಕ್ಸೈಡ್ಗೆ 1 ಟನ್ ನೈಟ್ರಸ್ ಆಕ್ಸೈಡ್ ನಾವು ರಿಲೀಸ್ ಆದ್ರೆ ಅಟ್ಮಾಸ್ಫಿಯರ್ಗೆ ಅದು 270 ಟನ್ಸ್ ಕಾನ್ಸೈಡ್ ರಿಲೀಸ್ ಅಷ್ಟು ಈಕ್ವಲೆಂಟ್. ಎಷ್ಟು ಜನ ಗೊತ್ತಾಗ್ತಾ ಇದೆ ಈ ಈಕ್ವೇಶನ್ ಫಾರ್ಮುಲಾ? ಸ್ವಲ್ಪ ತಲೆ ಕೆಡ್ತಾ ಇದೆ, ಬಟ್ ಅದೇ ಅರ್ಥ ಆಗಬೇಕು. ಅದಕ್ಕೆ ಇಲ್ಲಿ ಬರ್ದಿರೋದು, ಈ ಫಾರ್ಮುಲಾಸ್ ಬರ್ದಿರೋದು, ನಾನು ನಂಬರ್ಸ್ ಬರ್ದಿರೋದು. ಅಂದ್ರೆ ನಾವೇನೋ 1 ಟನ್ ರಿಲೀಸ್ ಮಾಡ್ಬಿಟ್ವಿ ಅನ್ಕೊಳ್ರಪ್ಪ ನೈಟ್ರಸ್ ಆಕ್ಸೈಡ್, ಅದು 273 ಟನ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿದಷ್ಟು ಡೇಂಜರಸ್, ಅಷ್ಟು ಪರಿಣಾಮಕಾರಿ. ಅದನ್ನೇ ನಾವು ಹಸಿರು ಮನೆ ಪರಿಣಾಮದ ಸಾಮರ್ಥ್ಯ ಅಂತ ಕರೀತೀವಿ, ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್. ಸೊ ನೀವು ಕೇಳ್ಬೋದು, ಸರ್ ನೈಟ್ರಸ್ ಆಕ್ಸೈಡ್ ಎಲ್ಲಿಂದ ಬರುತ್ತೆ, ಮೀಥೇನ್ ಎಲ್ಲಿಂದ ಬರುತ್ತೆ? ಮೀಥೇನ್ ರಿಲೀಸ್ ಆಗೋದು ನಮಗೆ ಜೋಗು ಪ್ರದೇಶಗಳಿಂದ ಮತ್ತು ಲೈಫ್ ಸ್ಟಾಕ್, ಪ್ರಾಣಿಗಳನ್ನ ಸಾಕ್ತಿವಿ ನೋಡಿದ್ರೆ, ಈಗ ಹಸುಗಳು ಜಾಸ್ತಿ ಸಾಕೋದು, ಲೈಫ್ ಸ್ಟಾಕ್ ಇಂದ, ವೆಟ್ಲ್ಯಾಂಡ್ಸ್, ಪ್ಯಾಡಿ ಫೀಲ್ಡ್, ಪ್ಯಾಡಿ ಭತ್ತ ಬೆಳಿತೀವಿ ನೋಡಿ, ಪ್ಯಾಡಿ ಫೀಲ್ಡ್ಸ್ ಇಂದ, ವೆಟ್ಲ್ಯಾಂಡ್ಸ್ ನ ಡಿಸ್ಟರ್ಬ್ ಮಾಡೋದ್ರಿಂದ. ಹೌದಾ? ನೈಟ್ರಸ್ ಆಕ್ಸೈಡ್ ಎಲ್ಲಿಂದ ರಿಲೀಸ್ ಆಯ್ತು ಸರ್ ಅಂದ್ರೆ ಇಂಡಸ್ಟ್ರಿಯಲ್ ವೇಸ್ಟ್ ಅಥವಾ ವೇಸ್ಟ್ ನ ಬರ್ನ್ ಸುಡೋದ್ರಿಂದ, ಅಗ್ರಿಕಲ್ಚರ್ ಫೀಲ್ಡ್ಸ್ ಇಂದ, ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್. ಓಕೆ, ಫಾಸಿಲ್ ಫ್ಯೂಲ್ ಕಂಬಷನ್ ಇಂದ, ಫಾಸಿಲ್ ಫ್ಯೂಲ್ ಅಂದ್ರೆ ಆಲ್ಮೋಸ್ಟ್ ಕೋಲ್, ಆಯಿಲ್, ನ್ಯಾಚುರಲ್ ಗ್ಯಾಸ್, ಅದನ್ನ ಸುಡೋದ್ರಿಂದ ಫಾಸಿಲ್ ಫ್ಯೂಲ್ಸ್ ಇಂದ, ಇಂಡಸ್ಟ್ರೀಸ್ ಇಂದ, ಅಗ್ರಿಕಲ್ಚರ್ ವೇಸ್ಟ್ ಇಂದ, ಮತ್ತೆ ಮಾಮೂಲಿ ಮೆದೆ ಸುಡೋದು ಅಂತಾರಲ್ಲ ಅಗ್ರಿಕಲ್ಚರ್ ಅಲ್ಲಿ, ಅದೆಲ್ಲ ಮಾಡಿದ್ರೆ ಬರುತ್ತೆ. ಎಲ್ಲರಿಗೂ ಇದು ಟಾಪಿಕ್ ಸ್ವಲ್ಪ ಕಷ್ಟ ಇದೆ ಅನಿಸ್ತಾ ಇದೆ. ನಾನು ಬರೀ ಕಾರ್ಬನ್ ಸೈಕಲ್ ಅಲ್ಲೇ ಇದ್ದೀನಿ, ಇನ್ನೂ ಮುಗ್ದಿಲ್ಲ ಕಾರ್ಬನ್ ಸೈಕಲ್. ಇಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ, ಬಟ್ ಇದನ್ನ ಕೇಳ್ಬೋದು ನೋಡಿ. ಈ ಟಾಪಿಕ್ ಮಾಡಿದೆ ನಾನು, ಇದು ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಲೆಂಟ್, ಇದು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನಾನು ಇವತ್ತು. ಎ ಲೈಫ್ ಅಂದ್ರೆ ಅಟ್ಮಾಸ್ಫಿರಿಕ್ ಲೈಫ್, ಎಷ್ಟು ವರ್ಷ ನಮ್ಮ ವಾಯುಮಂಡಲದಲ್ಲಿ ಇರುತ್ತೆ. ಈ ಟಾಪಿಕ್ ವೆರಿ ಇಂಪಾರ್ಟೆಂಟ್ ಅಂತ ಬರೀತೀನಿ. ವೆರಿ ಇಂಪಾರ್ಟೆಂಟ್. ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್. ನನಗೆ ಗೊತ್ತಿರೋ ಪ್ರಕಾರ ನೋಡಿ, ಪರ್ಪಲ್ ಕಾರ್ಬನ್ ಕೇಳಿಲ್ಲ, ಟೀಲ್ ಇದ್ಯಾವುದೂ ಬಂದಿಲ್ಲ ಇದುವರೆಗೂ. ಓಕೆ, ಎಷ್ಟು ಜನ ಗೊತ್ತಾಗ್ತಿದೆ ಬ್ಲೂ ಎಕಾನಮಿ ಅಂತ ಕೇಳ್ತಾ ಇದ್ದೀನಿ. ನಮ್ದು ಬ್ಲೂ ಎಕಾನಮಿ ಇನಿಷಿಯೇಟಿವ್ ಕೇಳಿದ್ರೆ ಭಾರತ ಸರ್ಕಾರದ್ದು, ಸಮುದ್ರ ಸಾಗರಗಳಿಗೆ ಸಂಬಂಧಪಟ್ಟಂತೆ, ಸಮುದ್ರ ಜೀವಿಗಳಿಗೆ ಸಂಬಂಧಪಟ್ಟಂತೆ, ಟೈಡಲ್ ಎನರ್ಜಿಗೆ ಸಂಬಂಧಪಟ್ಟಂತೆ, ನೀರೊಳಗೆ ಸಿಗುವಂತ ಖನಿಜಗಳ ಬಗ್ಗೆ, ನೀರೊಳಗೆ ಸಿಗುವಂತ ಆಯಿಲ್, ಇಂಧನದ ಬಗ್ಗೆ, ನಾವೆಲ್ಲ ಒಟ್ಟಿಗೆ ಅದನ್ನ ಬ್ಲೂ ಎಕಾನಮಿ ಅಂತ ಕರಿತೀವಿ. ಅಂದ್ರೆ ನಮ್ಮ ಸುತ್ತ ತುಂಬಾ ಸಾಗರ ಇದೆ, ನೀರಿದೆ, ಅದ್ರಲ್ಲಿ ಇರುವಂತ ಸಂಪನ್ಮೂಲನ ಯಾವ ರೀತಿ ಬಳಸಬೇಕು
ಅದರಿಂದ ನಮ್ಮ ಆರ್ಥಿಕ ವ್ಯವಸ್ಥೆಗೆ, ಆರ್ಥಿಕ ಅಭಿವೃದ್ಧಿಗೆ, economic growth and economic development ಗೆ how oceanic resources or marine resources are going to be beneficial. That is blue economy. Blue economy deals with how we can utilize the resources of our oceans for our benefit. ಸೊ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಎಷ್ಟೋ ವಿಷಯಗಳನ್ನ ಗಮನಿಸಿದ್ರಿ. ಇದುವರೆಗೂ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಅವ್ರಿಗೆ ಹೇಳ್ತಾ ಇದ್ದೀನಿ. ಎಷ್ಟೊಂದು ಜನ ಸ್ಟೂಡೆಂಟ್ ಅಟೆಂಡ್ ಆಗ್ತಾ ಇದ್ದಾರೆ. ಮತ್ತೆ ನಾನು ಏನ್ ಮಾಡ್ಬೇಕಾಗುತ್ತೆ, ಎಲ್ಲನೂ ತೆಗೆದು ನಮ್ಮ ಸ್ಟೂಡೆಂಟ್ಸ್ ಮಾತ್ರ ನಾವು ಹಾಕ್ಬೇಕಾಗುತ್ತೆ. ದಯವಿಟ್ಟು ಯಾರು ಲಿಂಕ್ ನ ಶೇರ್ ಮಾಡಬೇಡಿ, ದಯವಿಟ್ಟು ಲಿಂಕ್ ಶೇರ್ ಮಾಡಬೇಡಿ. ಯಾಕಂದ್ರೆ ಅನ್ನೆಸೆಸರಿಲಿ ಇನ್ಸ್ಟಿಟ್ಯೂಟ್ಸ್ ಗಳು ಅಟೆಂಡ್ ಆಗ್ತಾ ಇದಾರೆ, ಆಮೇಲೆ ಅವರೆಲ್ಲ ಮೆಟೀರಿಯಲ್ ನ ಶೇರ್ ಮಾಡೋದು ಅವರವ್ರ ಗ್ರೂಪ್ ಗಳಲ್ಲಿ, ನಮಗೆ ಅನ್ನೆಸೆಸರಿ ಲಾಸ್ ಅದು. ಸೊ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಏನಾಗುತ್ತೆ, ಐ ವಾಂಟ್ ಅವರ್ ಸ್ಟೂಡೆಂಟ್ಸ್ ಟು ಕ್ಲಿಯರ್, ನನ್ನ ಉದ್ದೇಶ ಅಷ್ಟೇ. ಯಾಕಂದ್ರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ದೇ ಆರ್ ಪೇಡ್ ದೇ ಫೀಸ್ ಅಂಡ್ ಕಮ್ ಓನ್ಲಿ. ನಮ್ಮ ಸ್ಟೂಡೆಂಟ್ಸ್ ಮಾತ್ರ ನಾನು ನೆಕ್ಸ್ಟ್ ಕ್ಲಾಸಸ್ ಆಕ್ಸೆಸ್ ಕೊಡ್ತೀನಿ. ದಯವಿಟ್ಟು ಯಾರು ಪೇ ಮಾಡಿಲ್ಲ, ಪೇ ದ ಆಪ್ ಫೀ ಅಂಡ್ ದಿ ಫೋನ್ ಪೇ ನಂಬರ್ ಇಸ್ ಹಿಯರ್. ಸೊ ದಿಸ್ ಇಸ್ ಮೈ ವಾಟ್ಸ್ಆಪ್ ನಂಬರ್ ಆಲ್ಸೋ. ದಯವಿಟ್ಟು ಯು ವಿಲ್ ಗೆಟ್ ಓನ್ಲಿ ದ ಆಕ್ಸೆಸ್ ಫಾರ್ ಮೆಟೀರಿಯಲ್ ಅಂಡ್ ಟೆಸ್ಟ್ ಸೀರೀಸ್. ಮುಂದಕ್ಕೆ ಹೋಗ್ತಾ ಹೋದಂಗೆ ಯಾರು ಇನ್ನೂ ಆಕ್ಸೆಸ್ ಮಾಡಿಲ್ಲ, ದಯವಿಟ್ಟು ಪ್ಲೀಸ್ ಜಾಯಿನ್ ದ ಕೋರ್ಸ್. ಯಾಕೆಂದ್ರೆ ನಾವು ಏನಾಗುತ್ತೆ, ವಿ ಆರ್ ಸರ್ಟನ್ ಲೋಡ್ ಇದೆ ಸರ್ವರ್ಗೆ. ಸೊ ನಾವು ಪೇ ಮಾಡಿದ್ರೆ ಅವರು ಲೋಡ್ ಕೆಪಾಸಿಟಿ ಇಂಪ್ರೂವ್ ಮಾಡ್ತಾರೆ. ಸೊ ವಿ ಕ್ಯಾನ್ ಹ್ಯಾವ್ ಆಕ್ಸೆಸ್. ತುಂಬಾ ಜನ ಸ್ಟೂಡೆಂಟ್ಸ್ ಬಂದಾಗ ಏನಾಗುತ್ತೆ, ಲಾಸ್ಟ್ ಮೊನ್ನೆ ಆಯ್ತಲ್ಲ ಕ್ರಾಶ್ ಆಗ್ತದೆ. ಓಕೆ, ಸೊ ದಯವಿಟ್ಟು ಇವತ್ತಿನ ತರಗತಿ ಮುಕ್ತಾಯ ಆಗುತ್ತೆ ಇಲ್ಲೇ. ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ತರಗತಿ ನಾಳೆ ಜೋಗ್ರಫಿ, ವಾಲ್ಕೆನೋಸ್ ಇರುತ್ತೆ. ಕರೆಕ್ಟ್ ಆದಮೇಲೆ ಮತ್ತೆ ಎನ್ವೈರನ್ಮೆಂಟ್ ನಡೆಯುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾರೇನು ಸೇರ್ಕೊಂಡಿಲ್ಲ ಅವರು. ಓಕೆ, ಧನ್ಯವಾದಗಳು ಸ್ನೇಹಿತರೆ. ಸ್ಟಡಿ ವೆಲ್, ಎಲ್ಲರೂ ಓದಿ ಚೆನ್ನಾಗಿ. ಥ್ಯಾಂಕ್ ಯು. ಸೊ ಅದು ಮುಂದಕ್ಕೆ ಆಪ್ ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕರೆಕ್ಟ್, ಓನ್ಲಿ ಅವರ್ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಆಕ್ಸೆಸ್. ಪ್ಲೀಸ್ ಯಾರಾದ್ರೂ ಇನ್ನು ಪೇ ಆಗಿಲ್ಲ, ಪ್ಲೀಸ್ ಪೇ. ಸೊ ಮೌನ, ನೀವು ಎಷ್ಟೊಂದು ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂತ ಹೇಳಿದ್ರಿ, ಇದೆ ಫಸ್ಟ್ ಕ್ಲಾಸ್, ಬಟ್ ಯು ಹ್ಯಾವ್ ಟು ಅಟೆಂಡ್ ಆಲ್ ದ ಕ್ಲಾಸಸ್. ಓಕೆ, ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಯಾಕಂದ್ರೆ ಇರೋ ಜಾಗದಲ್ಲಿ ಕರೆಂಟ್ ಹೋಗುತ್ತೆ ಬರುತ್ತೆ. ಸೊ ಪ್ಲೀಸ್ ಅಟೆಂಡ್ ಆಗಿ ತಪ್ಪದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಸ್ಟಡಿ ವೆಲ್, ಹ್ಯಾವ್ ಅ ನೈಸ್ ಈವ್ನಿಂಗ್. ಥ್ಯಾಂಕ್ ಯು.